ನಾವಿರುವಂತಹ ಕ್ಷೇತ್ರ ಹಾಸನ ಜಿಲ್ಲೆಯ ವಿಶ್ವವಿಖ್ಯಾತ ಬೇಲೂರು ವಿಧಾನಸಭಾ ಕ್ಷೇತ್ರ. ಬೇಲೂರಿನ ಅಭಿವೃದ್ಧಿ ಬಗ್ಗೆ ಈಗಿನ ಶಾಸಕರಾಗಿರುವಂತಹ ಸುರೇಶ್ ಅವರ ಸಂಕಲ್ಪ ಏನು, ಮತದಾರರ ನಿರೀಕ್ಷೆ ಏನು? ಪ್ರಜಾಪ್ರತಿನಿಧಿಯಾಗಿ ಬರ್ತಾರೋ ಅದು ವಿರುದ್ಧವಾಗಿ ಸರ್ಕಾರ ಇರುತ್ತೆ. ನಮ್ ಬೇಲೂರು ಮೇನ್ ಪ್ರಾಬ್ಲಮ್ ಏನಾಗಿರೋದು ಅಂದ್ರೆ ಟೆಂಪಲ್ ಅಲ್ಲಿ ಒಂದು ಉಳಿಯಕ್ಕೆ ಒಂದು ವ್ಯವಸ್ಥೆ ಇಲ್ಲ. ನಮಗೆ ಏನಾದ್ರು ಎಂಪ್ಲಾಯ್ ಬೇಕಂದ್ರೆ ಇಲ್ಲಿ ಏನಿಲ್ಲ, ಆಚೆ ಕಡೆ ಹೋಗ್ಬೇಕು. ಗ್ರಾಮಗಳಿಗೆ ರಸ್ತೆ ಇಲ್ಲ, ಸರಿಯಾಗಿ ಡಾಂಬರೀಕರಣ ಇಲ್ಲ, ಗುಂಡಿ ರೋಡ್ಗಳು. ಫಸ್ಟ್ ಟೈಮ್ ವಿಧಾನಸೌಧಕ್ಕೆ ಒಳಗೆ ಹೋಗಿದ್ದು, ಆ ಟೈಮಲ್ಲಿ ಹೇಗೆ ನೆನ್ಸ್ಕೊಂಡ್ರಿ ಜನರನ್ನ? ಕ್ಷೇತ್ರದ ಮತದಾರನ ಆಶೀರ್ವಾದವನ್ನು ಕೋರಿ ನಾನು ಆ ಒಂದು ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಿದೆ. ಬೇಲೂರು ಇತಿಹಾಸದಲ್ಲಿ ಯಾವೊಬ್ಬ ಶಾಸಕರು ಮಾಡಕ್ಕಾಗದಿರೋ ದೊಡ್ಡ ಕೆಲಸ ಕೈ ಹಾಕಿದ್ದೀರಾ. ಸಾರ್ವಜನಿಕರಿಗೆ ಕಂಪ್ಲೀಟ್ ಮಾಡಿಬಿಟ್ಟಾಗ ಮಾತ್ರ ನಾವು ಸಕ್ಸಸ್. ಸರ್, ಶಾಸಕರಾಗದ್ ಕಷ್ಟನಾ ಅಥವಾ ಶಾಸಕರ ಕೆಲಸ ಮಾಡೋದ್ ಕಷ್ಟನಾ? ಶಾಸಕ ಅಂತಕ್ಕಂಥ ಪದ ಅದು ಸೇವಕನಾಗಿ ಹೊರಹೊಮ್ಮೆ. ಸಿದ್ದರಾಮಯ್ಯ ಅವರೇನು ಕಾಂಗ್ರೆಸ್ ಮಾತ್ರ ಮುಖ್ಯಮಂತ್ರಿ ಅಲ್ಲ, ಈಗ ಬದಲಾವಣೆ ಆಗಿದ್ದಾರೆ ಸಿದ್ದರಾಮಯ್ಯ. ಮೈತ್ರಿ ಅನಿವಾರ್ಯತೆ ಇತ್ತ ಅನ್ಸುತ್ತಾ? ಸನ್ಮಾನ್ಯ ಯಡಿಯೂರಪ್ಪನವರು, ನಮ್ಮ ನಾಯಕರು, ವಿಶೇಷವಾಗಿ ರೈತ ನಾಯಕರು. ಬೇಲೂರು ಅಂದಾಗ ಸುರೇಶ್ ಅವ್ರಿಗಿರುವಂತ ಸವಾಲೇನು? ಸರ್ಕಾರಗಳು ವಿಫಲವಾಗಿದೆ ಅಂತಕ್ಕಂಥದ್ದು ನನಗೆ ತುಂಬಾ ದುಃಖಕರವಾದಂಥ ಒಂದು ಸಂಗತಿಯಾಗಿದೆ. ಚುನಾವಣೆ ಗೆಲ್ಲಕ್ಕೆ ಏನ್ ಬೇಕು ಸರ್? ಜನ ಮುಖ್ಯನಾ, ಹಣ ಮುಖ್ಯನಾ, ಗುಣ ಮುಖ್ಯನಾ? ಗುಣಕ್ಕೆ ತಕ್ಕಂತೆ ಜನ ಬೆಂಬಲ ಬೇಕು. ನಿಜಕ್ಕೂ ಒಬ್ಬ ಶಾಸಕಂಗಿರುವಂತ ಅತಿ ದೊಡ್ಡ ಸವಾಲ್ ಏನು? ಯಥಾ ರಾಜ ತಥಾ ಪ್ರಜಾ. ಇಲ್ಲಿ ಶ್ರೀಮಂತರಿಗೆ ಒಂದು ಕಾನೂನು, ಬಡವರಿಗೆ ಒಂದು ಕಾನೂನು. ಏನೇ ಆಗ್ಲಿ ಸರ್, ಊರು ಅಭಿವೃದ್ಧಿ ಆಗ್ಬೇಕು. ಭ್ರಷ್ಟಾಚಾರ ಅಂತೂ ನಡೀತಾ ಇಲ್ಲ ಸರ್ ಶಾಸಕರ ವಿಚಾರದಲ್ಲಿ ಅಂತ. ಮೋದಿ ಅವರು ವಿದೇಶನ ನೋಡ್ತಾರೆ, ದೇಶ ವಿದೇಶನ ನೋಡ್ತಾರೆ. ದೇಶ ವಿದೇಶಗಳಿಗೆಲ್ಲ ಮಾದರಿ ಆಗಿರತಕ್ಕಂತ ನಮ್ ಟೆಂಪಲ್ ಇದ್ರು ಸಹ ಯಾವುದೇ ರೀತಿ ಅಭಿವೃದ್ಧಿನ ಮಾಡಕ್ಕಾಗಿಲ್ಲ. ಇಲ್ಲಿ ಪ್ರವಾಸಿಗರಿಗೆ ಯಾವುದೇ ಮೂಲಭೂತ ಸೌಕರ್ಯಗಳಿಲ್ಲ ಸರ್. 100% ಸಿಕ್ಕೇ ಸಿಗ್ತಾರೆ ಸರ್. ಒಂದಿನ ಎರಡು ದಿನ ಹೆಚ್ಚು ಕಡಿಮೆ ಆಗುತ್ತೆ. ಕೆಲಸದ ಒತ್ತಡ ಇರುತ್ತೆ, ಬೆಂಗಳೂರು ಹೋಗಿರ್ತಾರೆ, ವಿಧಾನಸೌಧದಲ್ಲಿ ಕೆಲಸ ಇರುತ್ತೆ. ಅದಿಲ್ಲ ಅಂದ್ರೆ ಆಫೀಸಲ್ಲಿ ಯಾರಾದ್ರೂ ಸ್ಪಂದನೆ ಮಾಡ್ತಾರೆ. ಸೊ ವಿಶ್ವಾಸಕ್ಕೆ ತಗೊಂಡು ಕೆಲಸ ಮಾಡ್ತಾರೆ. ಏನಾದ್ರು ಇದ್ರೆ ಫೋನಲ್ಲೇ ಸಮಸ್ಯೆ ಬಗೆಹರಿಸ್ತಾರೆ. ರೋಡ್ ಸಮಸ್ಯೆ ಇದೆ, ಜಾಗ ಕಮ್ಮಿ, ಎಷ್ಟೋ ಸಲ ಪ್ರಯತ್ನ ಪಟ್ಟಿದ್ದಾರೆ, ಅದು ಆಗಿಲ್ಲ. ನನ್ನ ವಿಶೇಷವಾಗಿ ಬೇಲೂರು ವಿಧಾನಸಭಾ ಕ್ಷೇತ್ರದ ಮತದಾರರು ನನ್ನನ್ನ ಕ್ಷೇತ್ರದ ಶಾಸಕನಾಗಿ ನೋಡಿಲ್ಲ, ಒಬ್ಬ ಸೇವಕನಾಗಿ, ಅವ್ರ ಮನೆಯ ಮಗನಾಗಿ, ಅಣ್ಣ ತಮ್ಮನಾಗಿ ನೋಡಿದರೆ. ಭಗವಂತನ ಆಶೀರ್ವಾದ ನಿಮಗೆ, ನಿಮ್ಮ ಆಶೀರ್ವಾದ ನನ್ನ ಮೇಲೆ. ನಮಸ್ಕಾರ ವೀಕ್ಷಕರ, ಕನಕ್ ಕರ್ನಾಟಕ ಅರ್ಪಿಸುವಂತ MLR ರಿಪೋರ್ಟ್ ಕಾರ್ಡ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ನಾವಿರುವಂತ ಕ್ಷೇತ್ರ ಹಾಸನ ಜಿಲ್ಲೆಯ ವಿಶ್ವವಿಖ್ಯಾತ ಬೇಲೂರು ವಿಧಾನಸಭಾ ಕ್ಷೇತ್ರ. HK ಸುರೇಶ್ ಅವರು ಇಲ್ಲಿಯ ಶಾಸಕರು. ಮೊದಲ ಬಾರಿಗೆ ವಿಧಾನಸೌಧಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ. ಸಾಕಷ್ಟು ಶಾಸಕರುಗಳನ್ನ ಈ ಕ್ಷೇತ್ರ ಕಂಡಿದೆ. JDS ನ HK ಕುಮಾರಸ್ವಾಮಿ ಅವರು ಇಲ್ಲಿ 3 ಸಲ ಗೆದ್ದಿದ್ರು. ಬೇಲೂರು ಅಭಿವೃದ್ಧಿ ಆಗಿದ್ಯಾ? ಬೇಲೂರಿನ ಅಭಿವೃದ್ಧಿ ಬಗ್ಗೆ ಈಗಿನ ಶಾಸಕರಾಗಿರುವಂತಹ ಸುರೇಶ್ ಅವರ ಸಂಕಲ್ಪ ಏನು, ಹಾಗೇನೆ ಮತದಾರರ ನಿರೀಕ್ಷೆ ಏನು ಅನ್ನೋದನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನೀವು ಕೂಡ ಕಂಪ್ಲೀಟ್ ವಿಡಿಯೋನ ಫಾಲೋ ಮಾಡಿ, ಹಾಗೇನೆ ನಿಮ್ಮ ಸಮಸ್ಯೆಗಳನ್ನ ಕಾಮೆಂಟ್ ಮೂಲಕ ತಿಳಿಸಿ. ಬೇಲೂರು ವಿಧಾನಸಭಾ ಕ್ಷೇತ್ರ ಶಿಲ್ಪಕಲೆಗಳ ತವರು. ಹಾಸನ ಜಿಲ್ಲೆ ಅಂದಾಕ್ಷಣ ನೆನಪಾಗೋದೆ ಬೇಲೂರು ಹಳೆಬೀಡು. ಕನ್ನಡದ ಪ್ರಥಮ ಶಿಲಾಶಾಸನಕ್ಕೆ, ಹೊಯ್ಸಳರ ಶಿಲ್ಪಕಲೆಗೆ ಬೇಲೂರು ಹೆಸರಾಗಿದೆ. ವರ್ಷಂ ಪ್ರತಿ ಇಲ್ಲಿ ದೇಶ ವಿದೇಶಗಳ ಪ್ರವಾಸಿಗರು ಬರುತ್ತಲೇ ಇರ್ತಾರೆ. ಬೇಲೂರು ಸ್ವಲ್ಪ ಬಯಲು ಸೀಮೆ, ಸ್ವಲ್ಪ ಮಲೆನಾಡನ್ನ ಹೊಂದಿದೆ. ತಾಲೂಕಿನಲ್ಲಿ ಯಗಚಿ ನದಿ ಹರಿಯಲಿದ್ದು ಜಲಾಶಯವಿದೆ. ಪರಿಶಿಷ್ಟ ಜಾತಿ ಪಂಗಡದವರ ಸಂಖ್ಯೆ ಹೆಚ್ಚಾಗಿರುವುದರಿಂದ ಬೇಲೂರು ಮೊದಲಿನಿಂದಲೂ ಮೀಸಲು ಕ್ಷೇತ್ರವಾಗಿತ್ತು. BH ಲಕ್ಷ್ಮಣಯ್ಯ, SH ಪುಟ್ಟರಂಗನಾಥ್ ಮತ್ತು HK ಕುಮಾರಸ್ವಾಮಿ ಬೇಲೂರು ಕಂಡ ಧೀಮಂತ ಜನಪ್ರತಿನಿಧಿಗಳು. ಪರಿಶಿಷ್ಟ ಸಮುದಾಯದ ಮತದಾರರು ಹೆಚ್ಚಿದ್ದ ಕಾರಣ 1952 ಮತ್ತು 1957ರಲ್ಲಿ ಬೇಲೂರಿಗೆ ಪಕ್ಕದ ಸಕಲೇಶಪುರವನ್ನು ಸೇರಿಸಿ ದ್ವಿಸದಸ್ಯ ಕ್ಷೇತ್ರವನ್ನಾಗಿ ಮಾಡಲಾಗಿತ್ತು. 1962ರಲ್ಲಿ ಸ್ವತಂತ್ರ ಮೀಸಲು ಕ್ಷೇತ್ರವನ್ನಾಗಿ ಮಾಡಲಾಗಿದೆ. 2008ರಲ್ಲಿ ದೇವೇಗೌಡರ ಕೃಪೆಯಿಂದ ಬೇಲೂರು ಸಾಮಾನ್ಯ ಕ್ಷೇತ್ರವಾಗಿ ಬದಲಾಯಿತು. ಬೇಲೂರು ವಿಧಾನಸಭಾ ಕ್ಷೇತ್ರದಲ್ಲಿ 8 ಬಾರಿ ಕಾಂಗ್ರೆಸ್, 6 ಬಾರಿ ಜನತಾ ಪಕ್ಷ, 2 ಬಾರಿ ಬಿಜೆಪಿ ಗೆದ್ದಿದೆ. ಲಿಂಗಾಯತರು ಮತ್ತು ಪರಿಶಿಷ್ಟ ಜಾತಿ ಪಂಗಡದವರೇ ಬಹುಸಂಖ್ಯಾತರಿರುವ ಬೇಲೂರು ಕ್ಷೇತ್ರ ಸ್ಥಳೀಯರಿಗಿಂತ ಹೊರಗಿನವರು, ಅಕ್ಕಪಕ್ಕದ ತಾಲೂಕಿನ ವಲಸಿಗರಿಗೆ ಹೆಚ್ಚಾಗಿ ಮಣೆ ಹಾಕಿದ್ದು ವಿಶೇಷ. ಆದರೆ 2023ರ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿಯಿಂದ ಸ್ಪರ್ಧಿಸಿದ್ದ HK ಸುರೇಶ್ ಇಲ್ಲಿನ ನೂತನ ಶಾಸಕರಾಗಿದ್ದಾರೆ. ಹಾಗಾದ್ರೆ ಬೇಲೂರಿನ ಅಭಿವೃದ್ಧಿಗೆ ಶಾಸಕರಾದ ಸುರೇಶ್ ಅವರ ಸಂಕಲ್ಪ ಏನು, ಇಲ್ಲಿನ ಮತದಾರರ ನಿರೀಕ್ಷೆ ಏನು ಅನ್ನೋದನ್ನ ನೋಡೋಣ ಕನೆಕ್ಟ್ ಕರ್ನಾಟಕ ಅರ್ಪಿಸುವ MLR ರಿಪೋರ್ಟ್ ಕಾರ್ಡ್ ನ ಈ ಎಪಿಸೋಡ್ನಲ್ಲಿ. ನಮಸ್ಕಾರ ವೀಕ್ಷಕರ, ಕನಕ್ ಕರ್ನಾಟಕ ಅರ್ಪಿಸುವಂತ MLR ರಿಪೋರ್ಟ್ ಕಾರ್ಡ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಯೋಗೇಶ್ ಈಶ್ವರ್. 2023ರ ವಿಧಾನಸಭಾ ಚುನಾವಣೆ ಜನರ ಜೊತೆಯಲ್ಲೇ ಇದ್ದು, ಸೋತೆ ಅನ್ಬಿಟ್ಟು ಕ್ಷೇತ್ರ ಬಿಟ್ಟಿರ್ಲಿಲ್ಲ. 2018ರಲ್ಲಿ ಜನರ ಜೊತೆ ಇದ್ದು ಜನಾನುರಾಗಿ ಕೆಲಸ ಮಾಡ್ಕೊಂಡಿದ್ದಂತ HK ಸುರೇಶ್ ಅವರನ್ನ
ಬಿಜೆಪಿಯಿಂದ ಜನ ಆಯ್ಕೆ ಮಾಡಿದ್ರು. 2 ವರ್ಷ ಆಗೋಗಿದೆ, ಪಾಪ ಸರ್ಕಾರ ಅವ್ರದ್ದಿಲ್ಲ. ಅವ್ರನ್ನೇ ಕೇಳೋಣ ಬೇಲೂರು ಹೇಗಿದೆ ಏನು ಎತ್ತ ಅಂತ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಸರ್. ಹೇಗಿದ್ದೀರಾ ಸರ್? ಚೆನ್ನಾಗಿದ್ದೀವಿ ಸರ್. ಹೇಗಿದೆ ಬೇಲೂರು? ಬೇಲೂರು ತುಂಬಾ ಚೆನ್ನಾಗಿದೆ, ಶಾಂತಿಯುತವಾಗಿದೆ, ನೆಮ್ಮದಿಯಿಂದ ಇದೆ. ಅಭಿವೃದ್ಧಿ ಕುಂಠಿತ ಆಗಿದೆ ಅಂತಕ್ಕಂಥದ್ದು ಬಿಟ್ರೆ ಉಳಿದಂತ ಎಲ್ಲದನ್ನು ಸಹ ಸಮೃದ್ಧಿಯಾಗಿದೆ. ಕಳೆದ 2 ವರ್ಷದಿಂದ ಇನ್ನೂ ಸ್ವಲ್ಪ ಚೆನ್ನಾಗಿದೆ ಅಂತ ಜನ ಹೇಳ್ತಿದ್ರು. ತುಂಬಾ ಜನರ ನಿರೀಕ್ಷೆ ಏನಿತ್ತು, ಬೇಲೂರು ವಿಶ್ವವಿಖ್ಯಾತ ಆಗಿರ್ತಕ್ಕಂಥದ್ದು. ಹೌದು, ಬೇಲೂರಿನ ಜನ ಸಮೃದ್ಧಿಯನ್ನು ಹೊಂದಿರತಕ್ಕಂಥವ್ರು, ಸಮೃದಯವನ್ನು ಹೊಂದಿರತಕ್ಕಂಥವ್ರು. ಅವರಿಗೆ ಶಾಂತಿ, ಪ್ರೀತಿ, ವಿಶ್ವಾಸ ಅಂತಕ್ಕಂಥದ್ದು ತುಂಬಾ ಅಗತ್ಯವಾಗಿರತಕ್ಕಂಥದ್ದು. ಹಾಗಾಗಿ ಕಳೆದ 2 ವರ್ಷದಿಂದ ಯಾವುದೇ ಒಂದು ಸಣ್ಣ ಸಮಸ್ಯೆಗಳಿಗೂ ಗೊಂದಲಕ್ಕೆ ಅವಕಾಶ ಕೊಡದಲೆ ಶಾಂತಿಯಾದಂತಹ ಒಂದು ನೆಲೆ, ಶಾಂತಿ ಇದೆ. ವಿಶೇಷವಾಗಿ ಚೆನ್ನಕೇಶವನ ಆಶೀರ್ವಾದದಿಂದ ಅಭಿವೃದ್ಧಿ ಅಂತಕ್ಕಂಥದ್ದು. ಆಮೇಲೆ ವಿಶ್ವವಿಖ್ಯಾತ ಆಗಿರ್ತಕ್ಕಂಥ ಚೆನ್ನಕೇಶ್ವರ ಸ್ವಾಮಿ ದೇವಸ್ಥಾನ ಇಡೀ ವಿಶ್ವದಿಂದ ಬರ್ತಾರೆ. ಹೌದು, ತುಂಬ ಭಕ್ತಾದಿಗಳಿದ್ದಾರೆ. ಆದರೆ ಬಂದಂಥ ಭಕ್ತಾದಿಗಳಿಗೆ ಮೂಲಭೂತ ಸೌಕರ್ಯವನ್ನು ಒದಗಿಸ್ಲಿಕ್ಕೆ ಎಲ್ಲೋ ಒಂದು ಕಡೆ ಸರ್ಕಾರಗಳು ವಿಫಲವಾಗಿದೆ ಅಂತಕ್ಕಂಥದ್ದು ನನಗೆ ತುಂಬ ದುಃಖಕರವಾದಂಥ ಒಂದು ಸಂಗತಿ ಆಗುತ್ತೆ. 2 ವಿಷಯನ ರೀಕಾಲ್ ಮಾಡಿ. ಒಂದು ರಿಸಲ್ಟು, ಇನ್ನೊಂದು ಫಸ್ಟ್ ಟೈಮ್ ವಿಧಾನಸೌಧಕ್ಕೊಳಗೆ ಹೋಗಿದ್ದು, ಆ ಒಂದು ಶಕ್ತಿ ಸೌಧದೊಳಗೆ ಹೇಗಿತ್ತು ಆ ಸಂದರ್ಭನ, ಆ ಟೈಮಲ್ಲಿ ಹೇಗೆ ನೆನೆಸ್ಕೊಂಡ್ರಿ ಜನರನ್ನ? ನಾನು ಪ್ರಥಮವಾಗಿ ವಿಧಾನಸೌಧಕ್ಕೆ ಪ್ರವೇಶ ಆದಂಥ ಸಂದರ್ಭದಲ್ಲಿ ಪ್ರಪ್ರಥಮವಾಗಿ ಕ್ಷೇತ್ರ ಪಾಲಕ ಚೆನ್ನಕೇಶ್ವರನ ಆಶೀರ್ವಾದವನ್ನು ಕೋರ್ತಾ, ಕ್ಷೇತ್ರದ ಮತದಾರನ ಆಶೀರ್ವಾದವನ್ನು ಕೋರಿ ನಾನು ಆ ಒಂದು ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಿದೆ. ಬಹುಶಃ ನನಗೆ ಹೋದಂಥ ಸಂದರ್ಭದಲ್ಲಿ ಕ್ಷೇತ್ರದ ಎಲ್ಲ ಸಮಸ್ಯೆಗಳನ್ನ ಅಲ್ಲಿ ಮಾತಾಡಲಿಕ್ಕೆ, ಸಮಸ್ಯೆಗಳನ್ನ ಬಗೆಹರಿಸ್ಕೊಳ್ಳಿಕ್ಕೆ, ಆಮೇಲೆ ನಮ್ಮ ಇರ್ತಕ್ಕಂಥ ಹಲವಾರು ಸಮಸ್ಯೆಗಳಿದೆ ಕ್ಷೇತ್ರದಲ್ಲಿ. ಕಾಡಾನೆಯಿಂದ ಹಿಡಿದು, ವಿದ್ಯುತ್ತಿಂದ ಹಿಡಿದು, ನೀರಾವರಿಯಿಂದ ಹಿಡಿದು, ಮೂಲಭೂತ ಸೌಕರ್ಯಗಳಿಂದ ಹಿಡಿದು, ರಸ್ತೆಗಳಿಂದ ಹಿಡಿದು ಅನೇಕ ಅಂದರೆ ಬಹುಶಃ 224 ಕ್ಷೇತ್ರಗಳಲ್ಲಿ ಇರಿದಂಥ ಸಮಸ್ಯೆಗಳು ಬೇಲೂರು ವಿಧಾನಸಭಾ ಕ್ಷೇತ್ರದಲ್ಲಿದೆ. ಬೇಲೂರು ವಿಧಾನಸಭಾ ಕ್ಷೇತ್ರ ಮಲೆನಾಡು, ಅರೆಮಲೆನಾಡು, ಬಯಲು ಸೀಮೆಯನ್ನು ಹೊಂದಿರತಕ್ಕಂಥ ಕ್ಷೇತ್ರ. ವಿಭಿನ್ನವಾದಂತಹ ಒಂದು ಕ್ಷೇತ್ರ, ವೈವಿಧ್ಯತೆ ತುಂಬ ಇದೆ. ಒಂದು ಕಡೆ ರೈತಾಪಿ ವರ್ಗ 95% ಇದೆ, ಕಾಫಿ ಬೆಳೆಗಾರರಿದ್ದಾರೆ. ಒಂದು ಕಡೆ ತೆಂಗನ್ನೇ ನಂಬ್ಕೊಂಡಿರ್ತಕ್ಕಂಥವ್ರು ಇದ್ದಾರೆ. ಎಲ್ಲ ವಿವಿಧವಾದಂಥ ಇದಿದೆ. ಬಟ್ ಆದರೆ ಅವಕಾಶ ನನಗೆ ಆ ಚೆನ್ನಕೇಶ್ವರ ಮತ್ತು ಕ್ಷೇತ್ರದ ಜನ ಕೊಟ್ಟಂಥ ಅವಕಾಶನ ಪ್ರತಿ ಸದನದಲ್ಲಿ ಒಂದು ದಿವಸನೂ ಸಹ ಸದನವನ್ನು ಮಿಸ್ ಮಾಡದಲ್ಲೇ ಕ್ಷೇತ್ರದ ಜನರ ಪರವಾಗಿ ಪ್ರತಿ ದಿವಸ ಒಂದಲ್ಲ ಒಂದು ಕ್ವಶನ್ನ ಕೇಳುವುದರ ಮುಖಾಂತರ ಇವತ್ತು ಎಲ್ಲೋ ಒಂದು ಕಡೆ ಆ ಭಗವಂತನ ಆಶೀರ್ವಾದ, ಕ್ಷೇತ್ರದ ಜನತಾ ಆಶೀರ್ವಾದ ಧ್ವನಿಯಾಗಿ ಇರ್ತಕ್ಕಂಥ ಕೆಲಸವನ್ನು ಕೊಟ್ಟಿದ್ದಾರೆ. ಇವತ್ತು ವಿಶೇಷವಾಗಿ ಬೇಲೂರು ಅಂದರೆ ಶಿಲ್ಪಕಲೆಗಳ ತವರೂರು. ಬೇಲೂರು ಅಂದ ತಕ್ಷಣ ಶಾಂತಿಯ ಒಂದು ನೆಮ್ಮದಿಯ ಇದಿರ್ತಕ್ಕಂಥದ್ದು. ಬೇಲೂರಿಗೆ ಅದರದ್ದೇ ಆದಂಥ ವೈವಿಧ್ಯತೆಗಳಿದೆ. ಅದ್ರ ಜೊತೆಯಲ್ಲಿ ಅಲ್ಲಿ ಇವತ್ತು ರಾಜ್ಯ, ರಾಷ್ಟ್ರ, ವಿದೇಶದಿಂದ ಭಕ್ತಾದಿಗಳು ಬರ್ತಕ್ಕಂಥದ್ದಿದೆ. ಅಲ್ಲಿ ರಸ್ತೆ ತುಂಬ ಕಿರಿದಾದ ರಸ್ತೆಗಳು, ನಗರ ಮೂಲಭೂತ ಸೌಕರ್ಯವನ್ನು ಹೊಂದಿಲ್ಲ, ಅಭಿವೃದ್ಧಿನಲ್ಲಿ ಕುಂಠಿತ ಆಗಿದೆ. ಬಹುಶಃ 6 ಸದನಗಳು ನನಗೆ ಸಿಕ್ಕಂಥ ಸಂದರ್ಭದಲ್ಲಿ ಬೇಲೂರಿಗೆ ಪ್ರಮುಖವಾಗಿ ಬೇಕಾಗಿರ್ತಕ್ಕಂಥದ್ದು ಬೇಲೂರು ನಗರಕ್ಕೆ ಒಂದು ಒಳೆ ಬೀದಿ ರಸ್ತೆ ಅಂತಕ್ಕಂಥದ್ದು. ಬಹುಶಃ ಇವತ್ತು ಸನ್ಮಾನ್ಯ ಲೋಕೋಪಯೋಗಿ ಸಚಿವರು ಹಲವಾರು ಬಾರಿ ಅವ್ರನ್ನ ಸಂಪರ್ಕವನ್ನು ಮಾಡಿದ್ದೀನಿ. ಆ ಸಂಪರ್ಕದ ಫಲ ಚೆನ್ನಕೇಶ್ವರನ ಆಶೀರ್ವಾದ, ಬೇಲೂರು ಜನತೆ ಆಶೀರ್ವಾದ. ಇವತ್ತು 35 ಕೋಟಿ ಅನುದಾನವನ್ನು ಬಡ್ಜೆಟಲ್ಲಿ ಇಟ್ಟು ಇವತ್ತು ಆ ರಸ್ತೆ ಅಭಿವೃದ್ಧಿಯನ್ನು ಮಾಡ್ತೀವಿ ಅಂತಕ್ಕಂಥದ್ದನ್ನ ಇದಾಗಿದೆ. ಅವರಿಗೆ ವಿಶೇಷವಾಗಿ ನಾನು ಅಭಿನಂದನೆ ಸಲ್ಲಿಸಬೇಕು. ಅದು ಈಗ ಎಷ್ಟು ಫೀಟ್ ಇದೆ ಅಥವಾ ಇಲ್ಲಿ ಎಷ್ಟು ಆಗುತ್ತೆ ಸರ್? ಅಲ್ಲಿರ್ತಕ್ಕಂಥದ್ದು ರಸ್ತೆನೇ ಇಲ್ಲ. ಹಿಂದೆ ಪುರಾತನ ಬೇಲೂರಿನ ಇತಿಹಾಸ ಕಳೆದ ನಿನ್ನೆಗೆ 10ನೇ ತಾರೀಕಿಗೆ 908 ವರ್ಷ ತುಂಬಿರ್ತಕ್ಕಂಥದ್ದು.
ಏನ್ ಸರ್ ಲೆಕ್ಕಾಚಾರ ಹಿಂಗ್ ಇಟ್ಕೊಂಡಿದ್ದೀರಿ? ನಿನ್ನೆಗೆ ನೀವು ಬೇಕಾದ್ರೆ ಇತಿಹಾಸ ತಗೊಳ್ಳಿ ನೀವು. ನಿನ್ನೆಗೆ 908 ವರ್ಷವನ್ನ ಆಗಿರ್ತಕ್ಕಂಥದ್ದು ಚೆನ್ನಕೇಶವನ ಇದು. ಆ 908 ವರ್ಷ ನಮ್ಗೆ ರಾಯಪುರ ಅಂತಕ್ಕಂಥ ಗಡಿ ಇದೆ. ಆ ರಾಯಪುರದ ಗಡಿನಲ್ಲಿ ನಿಂತ್ಕೊಂಡ್ರೆ ಚೆನ್ನಕೇಶ್ವರ ಸ್ವಾಮಿಯ ವಿಗ್ರಹ ಅಂದ್ರೆ ಮೇಲೆ ಇರ್ತಕ್ಕಂಥ ಕಳಸ ಕಾಣ್ತಕ್ಕಂಥದ್ದಿತ್ತು. ಅದನ್ನ ಹಿರಿಯರೆಲ್ಲ ಹೇಳ್ತಿದ್ರು. ಆದ್ರೆ ಆ ರಸ್ತೆ ಇಲ್ಲ. ಇವಾಗ 73 NH 73 ಅದ ಕಿರಿದಾಗಿದೆ. ರಸ್ತೆ ವೈಡನಿಂಗ್ ಮಾಡೋದಕ್ಕೆ ಅವಕಾಶಗಳು ತುಂಬಾ ಕಡಿಮೆ ಇದೆ. ಹಾಗಾಗಿ ಈ ರಸ್ತೆ ಬೇಕು ಅಂತಕ್ಕಂಥದ್ದು ಜನರ ನಿರೀಕ್ಷೆ. ಇವತ್ತು ಆ ನಿರೀಕ್ಷೆಗೆ ತಕ್ಕಂತೆ ಮಾನ್ಯ ಲೋಕೋಪಯೋಗಿ ಸಚಿವರು ಸತೀಶ್ ಜಾರಕಿಹೊಳಿ ಅವರು ವಿಶೇಷವಾಗಿ ಬೇಲೂರಿನ ಬಗ್ಗೆ ಗಮನವನ್ನ ಕೊಟ್ಟು ನನ್ನ ಮನವಿಯನ್ನ ಸ್ವೀಕಾರ ಮಾಡಿ ಇವತ್ತು 35 ಕೋಟಿ ಅನುದಾನವನ್ನು ಕೊಟ್ಟಿರ್ತಕ್ಕಂಥದ್ದು ಇಡೀ ಬೇಲೂರು ಜನತೆ ಹರ್ಷದಲ್ಲಿ ಇವತ್ತಿದ್ದಾರೆ. ಯಾಕೆಂದ್ರೆ ಆ ರಸ್ತೆ ಬೇಕು. ಅದು 93 ಅಡಿ ಇರ್ತಕ್ಕಂಥ ರಸ್ತೆ. ಅದಿರ್ತಕ್ಕಂಥ 373 ನ್ಯಾಷನಲ್ ಹೈವೇ ಇಂದ ಹಿಡಿದು ದೇವಸ್ಥಾನದವರೆಗೂ ಇದೆ. ಹಾಗಾಗಿ ಇವತ್ತು ಅದೊಂದನ್ನು ಕೊಟ್ಟಿದ್ದಾರೆ ಸರ್ಕಾರಕ್ಕೆ ಮತ್ತೆ ಲೋಕೋಪಯೋಗಿ ಸಚಿವರಿಗೆ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಅದಲ್ದಲೆ ಬೇಲೂರು ಇತಿಹಾಸದಲ್ಲಿ ಯಾವೊಬ್ಬ ಶಾಸಕರು ಮಾಡಕ್ಕಾಗದಿರೋ ದೊಡ್ಡ ಕೆಲಸ ಕೈ ಹಾಕಿದ್ದೀರಾ, ಸಕ್ಸಸ್ ಆಗಿದೀವಿ. ಅದನ್ನ ಟೆಂಡರ್ ಮಾಡಿಸಿ ಸಾರ್ವಜನಿಕರಿಗೆ ಕಂಪ್ಲೀಟ್ ಮಾಡಿಬಿಟ್ಟಾಗ ಮಾತ್ರ ನಾವು ಸಕ್ಸಸ್. ಸಂಪೂರ್ಣವಾಗಿ ಈ ಅವಧಿನಲ್ಲಿ ಆಗ್ಬೇಕು, ಈ ವರ್ಷದಲ್ಲಿ ಆಗ್ಬೇಕು ಅಂತಕ್ಕಂಥದ್ದು. ಮೊನ್ನೆ ಟೆಕ್ನಿಕಲ್ ಟೀಮು ಬಂದಿತ್ತು. ಟೆಕ್ನಿಕಲ್ ಟೀಮ್ ನ ಡೆಪ್ಯೂಟ್ ಮಾಡಿದ್ರು. ಟೆಕ್ನಿಕಲ್ ಟೀಮ್ ಬಂದು ಎಲ್ಲದನ್ನು ಸರ್ವೆ ಮಾಡ್ಕೊಂಡು ರಾಜ್ಯದಿಂದ ಹೋಗಿದ್ದಾರೆ. ಇನ್ನೇನು ಟೆಕ್ನಿಕಲ್ ಅಪ್ರೂವಲ್ ತಗೊಂಡು ಕ್ಯಾಬಿನೆಟ್ ಅಪ್ರೂವಲ್ ತಗೊಂಡು ಟೆಂಡರ್ ನ ಕರಿತಕ್ಕಂಥದ್ದಾಗತ್ತೆ. ಹಾಗಾಗಿ ಅದೊಂದು ತುಂಬಾ ಬಹುಮುಖ್ಯವಾಗಿರ್ತಕ್ಕಂಥ ಬೇಲೂರಿನ 2.5 ಲಕ್ಷ ಜನರ ಅದೊಂದು ಕೋರಿಕೆ ಇತ್ತು. ಆ ಕೋರಿಕೆ ಎಲ್ಲೋ ಒಂದು ಕಡೆ ಭಗವಂತ ಈಡೇರಿಸಿದ್ದಾನೆ ಅಂತಕ್ಕಂಥದ್ದು ನನಗೆ ತುಂಬಾ ಸಂತೋಷ ಆಗ್ತಾ ಇದೆ. ಸರ್, ಶಾಸಕರಾಗದ್ ಕಷ್ಟನಾ ಅಥವಾ ಶಾಸಕರ ಕೆಲಸ ಮಾಡೋದ್ ಕಷ್ಟನಾ? ಶಾಸಕರ ಆಗೋದು ಸಹ ಕಷ್ಟ. ಶಾಸಕರ ಆದ್ಮೇಲೆ ಜನರಿಗೆ ತಕ್ಕಂತೆ ಪ್ರೀತಿಗೆ ಪಾತ್ರರಾಗಿ ಕೆಲಸ ಮಾಡ್ತಕ್ಕಂಥದ್ದು ಬಹು ಮುಖ್ಯ. ನಾವು ಶಾಸಕರಾಗಿದ್ದೀವಿ, ಎಲ್ಲ ವಿಧಾನಸೌಧಕ್ಕೆ ಹೋಗ್ತೀವಿ, ಬರೀ ಅಧಿಕಾರಿಗಳು ನೋಡ್ತೀವಿ ಅಂತಕ್ಕಂಥದ್ದಲ್ಲ. ಶಾಸಕ ಅಂತಕ್ಕಂಥ ಪದ ಅದು ಸೇವಕನಾಗಿ ಹೊರಹೊಮ್ಮಬೇಕು. ಕರೆಕ್ಟ್. ಅವಾಗ ಮಾತ್ರ ನಾವು ಜನತೆಗೆ ಕೊಡ್ತಕ್ಕಂಥ ಗೌರವ. ಜನನಾಯಕ ಅಲ್ಲ, ಜನ ಸೇವಕ ಅಂತಕ್ಕ ನನ್ನ ಯಾವುದೇ ಒಂದು ಇದ್ರಲ್ಲಿ ಹೋದ್ರೂ ಸಹ ನಾನೊಬ್ಬ ನಿಮ್ಮ ಸೇವಕ ಅಂತಕ್ಕಂಥದ್ದನ್ನೇ ಪ್ರಥಮವಾಗಿ ನಾನು ಮಾತಾಡ್ಕೊಂಡೆ ಪ್ರಾರಂಭ ಮಾಡ್ತಾರೆ. ಸೇವಕನಾಗಿ, ಶಾಸಕನಾಗಿ ಅಂತಕ್ಕಂಥ ಪದ ಎಲ್ಲೋ ಬಹುತೇಕ ಬಂದಿಲ್ಲ. ಸೇವಕನಾಗಿ, ಈ ಕ್ಷೇತ್ರದ ಸೇವಕನಾಗಿ ಅಂತಕ್ಕಂಥ ಪದನೇ ಉಪಯೋಗಿಸ್ಕೊಂಡು ಬಂದಿದ್ದೀವಿ. ಸರ್, ಪ್ರತಿಯೊಬ್ಬ ಶಾಸಕರಿಗೂ ತಮ್ಮದೇ ಆದ ಒಂದಷ್ಟು ಆದ್ಯತೆಗಳಿರುತ್ತೆ. ಅದು ಶಿಕ್ಷಣ ಆಗಿರ್ಬೋದು, ಆರೋಗ್ಯ ಆಗಿರ್ಬೋದು, ಅಥವಾ ಕೃಷಿ ಆಗಿರ್ಬೋದು. ಈ 2 ವರ್ಷದಲ್ಲಿ ಖಂಡಿತವಲ್ಲ ಹೊಳೆಬೀದಿ ರಸ್ತೆ ಅತಿ ದೊಡ್ಡ ಸಾಧನೆ ಅಂತಾನೆ ಹೇಳ್ಬೋದು. ಇದ್ರ ಹೊರತಾಗಿ ಬೇಲೂರಿಗಿರುವಂತ ಸಮಸ್ಯೆ ಏನು, ನಿಮಗಿರುವಂತ ಆದ್ಯತೆ ಏನು? ಇದಕ್ಕೆ ಹೊರತಾಗಿ ಇವತ್ತು ನಮ್ಮ ಹಲ್ಮಿಡಿ ಶಾಸನ, ಅಲ್ಮಿನಿ ಶಾಸನ ಕನ್ನಡದ ಪ್ರಥಮ ಶಾಸನ. ಹೌದು. ಈ ಶಾಸನ ಅನೇಕ ಜನ ಟೂರಿಸಂ ಪ್ಲೇಸ್ ಇದು, ಇಲ್ಲಿಗೆ ಹೋಗ್ಬೇಕು ಅಂತಕ್ಕಂಥ ನಿರೀಕ್ಷೆ ಇತ್ತು. ಅಲ್ಲಿ ರಸ್ತೆ ವ್ಯವಸ್ಥೆ ಇರಲಿಲ್ಲ. ಅದಕ್ಕೂ ಸಹ ಒಂದು 8 ಕೋಟಿ ಅನುದಾನವನ್ನು ತಂದು ಆ ರಸ್ತೆಯನ್ನ ಇವತ್ತು ಕೇವಲ ನ್ಯಾಷನಲ್ ಹೈವೇ ಇಂದ 370 ಇಂದ 2-3 ನಿಮಿಷದಲ್ಲಿ ಅಲ್ಲಿಗೆ ಸಂಪರ್ಕವನ್ನ ಮಾಡಬಹುದು. ಆ ಥರದನ್ನ ಸಹ ಮಾಡಿದೀವಿ. ಅಂದ್ರೆ ಅಲ್ಮಿಡಿ ಶಾಸನ ಅಂತಕ್ಕಂಥದ್ದು ಪ್ರಥಮ ಶಿಲಾನ್ಯಾಸನ ಅಂತಕ್ಕಂಥದ್ದು ಇಡೀ ಜಗತ್ತಿಗೆ ಗೊತ್ತಿರೋ ವಿಚಾರ. ಅದು ಸಹ ಅಭಿವೃದ್ಧಿಯಾಗಿದೆ. ಇವತ್ತು ವಿಶ್ವವಿಖ್ಯಾತ ಆಗಿರ್ತಕ್ಕಂಥ ಚೆನ್ನಕೇಶವ ಮತ್ತೆ ಹೊಯ್ಸಳೇಶ್ವರ. ಹೊಯ್ಸಳೇಶ್ವರ ಹಳೆಬೀಡು, ಚೆನ್ನಕೇಶವ ಬೇಲೂರು. ಬಹುಶಃ ನೀವೇನಾದ್ರೂ ಹಳೆಬೀಡಲ್ಲಿ ಪ್ರವಾಸ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಕೇವಲ 5 ಮೀಟರ್ ರಸ್ತೆ ಇದ್ದಂಥದ್ದನ್ನ ಇವತ್ತು 24 ಮೀಟರ್ ರಸ್ತೆ ಮಾಡುವುದರ ಮುಖಾಂತರ ಒಂದಿಷ್ಟು ಕುಂಠಿತ ಆಗಿದೆ ಕಾಮಗಾರಿ. ಗುತ್ತಿಗೆದಾರರಿಂದ ವೈಫಲ್ಯದ ಕುಂಠಿಗೆ ಆಗಿದೆ. ಪರ್ಮನೆಂಟ್ ಆದಂತಹ ಅಂದ್ರೆ ರಸ್ತೆ ಇವತ್ತೇನು 908 ವರ್ಷ ಇದಿದೆ ಅಂದ್ರೆ ಆ ಗುಣಮಟ್ಟದ ರಸ್ತೆಯನ್ನ ಇವತ್ತು 900 ವರ್ಷ ಇತಿಹಾಸ ಇದೆ. ಹೌದು. ಹೊಯ್ಸಳೇಶ್ವರನ್ಗೆ ಎಷ್ಟಿದೆ, ಚೆನ್ನಕೇಶ್ವರನಿಗೂ ಅಷ್ಟೇ ಇದೆ. ಚೆನ್ನಕೇಶ್ವರ ಎಲ್ಲ ಅವಳಿ ನಗರ ಇದ್ದಂಗೆ. ಇದು ಇವತ್ತು ನನಗೆಲ್ಲ ಒಂದು ಕಡೆ ಇದಾಗ್ತಾ ಇದೆ. ಅದು ಒಂದು ಅಭಿವೃದ್ಧಿ ಕಾಣ್ತಾ ಇದೆ. ಇನ್ನು ಕೇವಲ 2-3 ತಿಂಗಳಲ್ಲಿ ಅದು ಕಂಪ್ಲೀಟ್ ಆದಾಗ ಗೊತ್ತಾಗುತ್ತೆ ಅದ್ರ ವೈವಿಧ್ಯತೆ ಏನು, ಇದು ಅವಶ್ಯಕತೆ ಇತ್ತ ಅಂತ. ಜನ ಇವತ್ತು ಒಂದಿಷ್ಟು ಅಡೆತಡೆ ಆಗ್ತಾ ಇದೆ ಸಾರ್ವಜನಿಕರಿಗೆ ಕಾಮಗಾರಿ ನಡೀತಾ ಇರೋದ್ರಿಂದ. ಆದ್ರೆ
ಬುದ್ಧಿವಂತರುಗಳು ಹೇಳ್ತಾರೆ ಇದು ಸಮರ್ಪಕವಾಗಿ 100 ವರ್ಷ ಬೆಳೆ ಬಾಳ್ತಕ್ಕಂತಹ ಒಂದು ರಸ್ತೆಯನ್ನ ಮಾಡ್ತಾ ಇದ್ದೀರಾ ಅಂತಕ್ಕಂಥದ್ದು ಬಂದಂತ ಟೂರಿಸ್ಟ್ಗಳು ಸಹ ಅದರ ಬಗ್ಗೆ ಮಾತಾಡ್ತಾ ಇದ್ದಾರೆ. ಅದರಲ್ಲಿ ವಿಶೇಷವಾಗಿ ನಮ್ಮ ಹಳೆಬೀಡಿನ ಜನತೆ ಅದನ್ನ ತುಂಬಾ ವಾಲಂಟಿಯರ್ ಆಗಿ ಜಾಗವನ್ನ ಬಿಟ್ಕೊಡ್ತಾ ಇದ್ದಾರೆ. ಪ್ರಾರಂಭದಲ್ಲಿ ಯಾರದೋ ಮಾತನ್ನ ಕೇಳಿ ಕೋರ್ಟ್ಗೆ ಹೋಗಿದ್ರು, ಆದ್ರೆ ಅವ್ರಿಗೆಲ್ಲೋ ಒಂದ್ ಕಡೆ ಹರುವಾಯ್ತು, ಇಲ್ಲ ಇದು ವಿಶ್ವವಿಖ್ಯಾತ ಆಗಿರೋದಂತ ಹೊಯ್ಸಳೇಶ್ವರ ದೇವಸ್ಥಾನ, ಇಲ್ಲಿ ನಾವು ಇದು ಮಾಡಬಾರ್ದು ಅಂದ್ಬಿಟ್ಟು ವಾಲಂಟಿಯರ್ ಆಗಿ ಜಾಗವನ್ನ ಬಿಟ್ಟು ರಸ್ತೆಯನ್ನ ಮಾಡಿ ಅಂತಕ್ಕಂಥ ಹೇಳ್ತಾರೆ. ನಿಜವಾಗ್ಲೂ ಸಹ ಅವ್ರಿಗೆ ಯಾವ ರೀತಿ ನಾನು ಅಭಿನಂದನೆ ಸಲ್ಲಿಸಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಓಕೆ, ಅಷ್ಟರ ಮಟ್ಟಿಗೆ ಹಿರಿಯದ್ದಾರೆ. ಅದು ನಿಮ್ ಜೊತೆ ಇರೋ ವಿಶ್ವಾಸನೇ ಕಾರಣನಾ? ಖಂಡಿತವಾಗ್ಲು ನನಗೆ ಇಲ್ಲಿ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ವಿಶ್ವಾಸವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸಾರ್ವಜನಿಕರು ಸಹ ಯಾವತ್ತೂ ಎಲ್ಲೂ ಒಂದು ಸಣ್ಣ ಗೊಂದಲನೂ ಇಲ್ದಂಗೆ, ಅಂದ್ರೆ ಸುರೇಶ್ MLA ಅಂತಕ್ಕಂಥದ್ದನ್ನ ಅವ್ರಿಗೆ ಇದಿಲ್ಲ. ಸುರೇಶ್ ಅಂದ್ರೆ ನಮ್ಮ ಬ್ರದರ್, ನಮ್ಮ ಮನೆ ಹುಡುಗ, ಅವನ್ಗೆ ಗೌರವಿಸ್ಬೇಕು, ಅವನ್ನ ಇದ್ ಮಾಡ್ಬೇಕು, ಆ ತರದ ಒಂದು ಕ್ಲೋಸ್ ಅಸೋಸಿಯೇಟ್ಸ್ ಅಲ್ಲಿ ಇವತ್ತು ಕ್ಷೇತ್ರದ ಜನ ಇದ್ದಾರೆ. ನಾನು ಅಷ್ಟೇ 24/7 ಜನ ರಾಜಕಾರಣದಿಂದ ಹಿಂದೆ ತುಂಬಾ ಮಾತಾಡ್ತಾ ಇದ್ರು, ಸುರೇಶ್ ಅವ್ರು MLA ಆಗ್ಬೇಕಾಗಿದೆ, MLA ಆದ್ರೆ ಜನಕ್ಕೆ ಸಿಗಲ್ಲ ಅಂತಕ್ಕಂಥ ಮಾತಾಡ್ತಾ ಇದ್ರು. ಈಗ ಅದೇ ಜನ ಮಾತಾಡ್ತಾ ಇದಾರೆ, ಅಣ್ಣ ನಮ್ಗೆ ಹಿಂಗೆಲ್ಲ ಬಂದು ಹೇಳ್ತಾ ಇದ್ರು, ನಿಜವಾಗ್ಲೂ ನೀವು 24/7 ಟೈಮ್ ಕೊಡ್ತೀರಾ ಅಂತ ಯಾರು ಅನ್ಕೊಂಡಿರ್ಲಿಲ್ಲ. ಆಮೇಲೆ ಪ್ರತಿ ಗ್ರಾಮಗಳಲ್ಲಿ ಪ್ರತಿಯೊಬ್ಬರು ಮನೆಗಳಿಗೆ ಯಾವುದೇ ಒಂದು ಇದಾದ್ರೂ ಹೋಗ್ತೀರಾ ಅಂತ ಅನ್ಕೊಂಡಿರ್ಲಿಲ್ಲ. ಇಷ್ಟೊಂದು ಇದಾಯ್ತಾರೆ, ಯಾರು ಇಷ್ಟೆಲ್ಲ ಇದ್ ಮಾಡ್ತಾ ಇದ್ರು ಅಂತಕ್ಕಂಥದ್ದನ್ನ ಇವತ್ತು ಜನ ಪಶ್ಚಾತ್ತಾಪ ಪಡ್ತಾ ಇದ್ದಾರೆ. ಏನೋ MLA ಆಗ್ಬೇಕಾಗಿತ್ತು, MLA ಆಗಕ್ ಬಂದಿದ್ದಾರೆ, ಇದ್ರೆ ಕ್ಷೇತ್ರದಲ್ಲಿ ಇರಲ್ಲ ಅಂತಕ್ಕಂಥದ್ದನ್ನ ಇದು ಮಾಡ್ತಕ್ಕಂಥದ್ದು. ಆಮೇಲೆ MLA ಆದ್ಮೇಲೆ ಅವ್ರ ಕೈ ಸಿಗ್ತಾರೋ ಇರುವೋ ಅಂತಕ್ಕಂಥ ನಿರೀಕ್ಷೆ ಇತ್ತು. ಇವಾಗ ಜನಸಾಮಾನ್ಯರಲ್ಲಿ ಜನಸಾಮಾನ್ಯ ಆಗಿ ಬೆಳಗ್ಗೆ 6 ಗಂಟೆಯಿಂದ ಹಿಡಿದು ರಾತ್ರಿ 12 ಗಂಟೆವರೆಗೂ ಸಹ ಬೇಲೂರು ಮನೆಯಲ್ಲೇ ಸಿಗೋದ್ರಿಂದ, ಅಂದ್ರೆ ಪ್ರತಿ ಹಳ್ಳಿಗಳಲ್ಲಿ ಸಿಗೋದ್ರಿಂದ ಜನಕ್ಕೆ ಏನಾಗಿದೆ, ಜನ ಹತ್ತಿರದಲ್ಲಿ ಯಾವುದೇ ಒಂದು ಕರೆ ಬಂದ ತಕ್ಷಣ ಮತ್ತೆ ವಾಪಸ್ ಕರೆ ಮಾಡ್ತಾರೆ, ಸಮಸ್ಯೆನ ಅಲ್ಲೇ ಬಗೆಹರಿಸ್ತಾರೆ ಅಂತಕ್ಕಂಥ ತುಂಬಾ ನಿರೀಕ್ಷೆಯನ್ನ ಇಟ್ಕೊಂಡಿದ್ರು. ಆ ನಿರೀಕ್ಷೆಗೆ ತಕ್ಕಂತೆ ಇವತ್ತೇನು ಸರ್ಕಾರ ಇಲ್ಲ, ಸರ್ಕಾರದಲ್ಲಿ ಅನುದಾನ ಬರ್ತಾ ಇಲ್ಲ, ಅನುದಾನ ಇಲ್ದಲ್ಲೇ ನಮ್ಗೊಂದಿಷ್ಟು ಅಭಿವೃದ್ಧಿಯನ್ನ ನಾವು ಹೇಳಿದ ಮಟ್ಟದಲ್ಲಿ ಮಾಡಕ್ಕಾಗ್ತಾ ಇಲ್ಲ. ಈ 38 ಕೋಟಿನ ಹೊರತಾಗಿ ಎಷ್ಟು ಅನುದಾನ ಬಂತು ಸರ್? ಇವತ್ತು ನಮ್ಗೆ ಅತಿ ಹೆಚ್ಚು ಅನುದಾನ ಅಂತಂದ್ರೆ ಲೋಕೋಪಯೋಗಿ ಇಲಾಖೆನಲ್ಲಿ ಅಲಿಮಿಡಿ ಶಾಸನಕ್ಕೆ 8, ಮತ್ತೆ ಇನ್ನಿತರ ರಾಜ್ಯ ಹೆದ್ದಾರಿಗಳು, ಜಿಲ್ಲಾ ಹೆದ್ದಾರಿಗಳಿಗೆ ಅದಕ್ಕೊಂದು 10-15 ಕೋಟಿ ಕೊಟ್ಟಿದ್ದಾರೆ. ಯಾವ್ದ್ಯಾವ್ದು ಅತಿ ಹೆಚ್ಚು ತುರ್ತು ಪರಿಸ್ಥಿತಿನಲ್ಲಿದೆ, ಅಂದ್ರೆ ರಸ್ತೆಗಳು ಓಡಾಡಕ್ಕೆ ಆಗಲ್ಲ ಅಂತವಕ್ಕೆ ಮೊದಲನೇ ಆದ್ಯತೆಯನ್ನ ಕೊಟ್ಟು ಒಂದಿಷ್ಟು ಗುಣಮಟ್ಟದ ಕಾಮಗಾರಿಯನ್ನ ಮಾಡ್ತಕ್ಕಂಥದ್ದನ್ನ ನಾವು ಮುಂದಾಗ್ತಾ ಇದೀವಿ. ಕ್ಷೇತ್ರದ ಜನ ಗುಣಮಟ್ಟದ ಕಾಮಗಾರಿಗೆ ಮೆಚ್ಚುಗೆ ವ್ಯಕ್ತಪಡಿಸ್ತಾ ಇದ್ದಾರೆ. ಆಮೇಲೆ ಭ್ರಷ್ಟಾಚಾರ ಮುಕ್ತವಾಗಿ ಮಾಡಬೇಕು ಬೇಲೂರು ವಿಧಾನಸಭಾ ಕ್ಷೇತ್ರ ಅಂತಕ್ಕಂಥದ್ದನ್ನ ಒಂದಿಷ್ಟು ಪ್ರಾರಂಭದಲ್ಲಿ ಒಂದಿಷ್ಟು ಅಪಸ್ವರಗಳಿತ್ತು. ಇವತ್ತು ಏನು ಅಪಸ್ವರ ಎತ್ತಿದ್ರು ಅವರೇ ಶಬಾಷ್ಗಿರಿಯನ್ನ, ಇಲ್ಲ ನೀವು ಮಾಡ್ತಾ ಇರ್ತಕ್ಕಂಥದ್ದು ಸರಿ ಇದೆ, ನಿಮ್ ಜೊತೆ ನಾವು ಇರ್ತೀವಿ ಅಂತಕ್ಕಂಥ ವಿಶ್ವಾಸನ ವ್ಯಕ್ತಪಡಿಸ್ತಾರೆ. ಸರ್, ಭ್ರಷ್ಟಾಚಾರ ಲಂಚ ಅನ್ನೋದು ಇವತ್ತಿನ ವ್ಯವಸ್ಥೆಯಲ್ಲಿ ಹಾಸುವಕ್ಕಾಗ್ಬಿಟ್ಟಿದೆ. ಅದೊಂದ್ ರೀತಿ ಕ್ಯಾನ್ಸರ್ ರೀತಿ. ಅದು ಯಾವ ಸ್ಟೇಜ್ ಅಲ್ಲಿ ಇದೆ ಅನ್ನೋದಷ್ಟೇ ಮುಖ್ಯ. ನಿಮ್ ಪ್ರಕಾರ ಬೇಲೂರಲ್ಲಿ ಯಾವ ಹಂತದಲ್ಲಿದೆ? ನೀವು ಅಧಿಕಾರ ನಾನು ಸಂಪೂರ್ಣವಾಗಿ ಎಲ್ಲ ತೊಳೆದಾಕಿದೀನಿ ಅಂತ ಹೇಳಲ್ಲ, ಬಟ್ ಆದ್ರೆ ಫಸ್ಟ್ ನಾಂದಿ ಆಗ್ಬೇಕು. ಫಸ್ಟ್ ನನ್ನಿಂದ ಪ್ರಾರಂಭ, ಮುನ್ನುಡಿ ಬರ್ದಿದ್ದೀರಾ? ಮುನ್ನುಡಿ ಬರ್ದಿದ್ದೀವಿ, ನನ್ನಿಂದ ಪ್ರಾರಂಭ ಆಗಿದೆ. ಅದಕ್ಕೊಂದಿಷ್ಟು ಜನ ಸಹಕಾರನೂ ಕೊಟ್ಟಿದ್ದಾರೆ. ಅಧಿಕಾರಿಗಳು ಸಹಕಾರ ಕೊಟ್ಟಿದ್ದಾರೆ, ಸಾರ್ವಜನಿಕರು ಸಹಕಾರ ಕೊಟ್ಟಿದ್ದಾರೆ. ಅಧಿಕಾರಿಗಳೆಲ್ಲ ಬೇಲೂರಲ್ಲೇ ಇರ್ತಾರ, ಇಲ್ಲ ಸೈನ್ ಹಾಕ್ಬಿಟ್ಟು ಹಾಸನಕ್ಕೆ ಮನೆಗೆ ಬಂದ? ಒಂದಿಷ್ಟು ಅದಾಗ್ತಾ ಇತ್ತು. ಇತ್ತೀಚೆಗೆ ಬೇಲೂರಲ್ಲಿ ಇದನ್ನ ಮಾಡಿದೀವಿ. ಹಾಸನ, ಚಿಕ್ಕಮಂಗ್ಳೂರು ಈ ತರದ ವ್ಯವಸ್ಥೆ ಇತ್ತು. ಬೇಲೂರು ತಾಲೂಕು ಹೆಡ್ ಕ್ವಾರ್ಟರ್ ಯಾರು ಇರ್ತಿರ್ಲಿಲ್ಲ. ನಾವೆಲ್ಲ 2-3 KDP ಸಭೆಗಳಲ್ಲಿ, ಆಮೇಲೆ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು KDP ಸಭೆಗಳಲ್ಲಿ ಸೂಚನೆಯನ್ನ ಕೊಟ್ಟಿದ್ರು. ಜಿಲ್ಲಾ ಮಟ್ಟದ ಅಧಿಕಾರಿಗಳು ಜಿಲ್ಲೆನಲ್ಲಿರ್ಬೇಕು, ತಾಲೂಕ್ ಮಟ್ಟದ ಅಧಿಕಾರಿಗಳು ತಾಲೂಕಲ್ಲಿರ್ಬೇಕು ಅಂತಕ್ಕಂಥದ್ದನ್ನ ಅದನ್ನ ಒತ್ತಿ ಪಾಪ 2-3 ಸಲ ಹೇಳಿದ್ದಾರೆ ನಮ್ಮ ರಾಜಣ್ಣವರು. ಹಂಗಾಗಿ ಒಂದಿಷ್ಟು ಅಧಿಕಾರಿಗಳು ಬದಲಾವಣೆಗಳನ್ನ ತಗೊಂಡಿದ್ದಾರೆ. ಒಳ್ಳೆ ವಿಷಯ ಹೇಳಿದ್ರಿ. ಉಸ್ತುವಾರಿ ಸಚಿವರ ಸಹಕಾರ ನಿಮ್ಗೆ ಹೇಗಿದೆ ಸರ್? ನಾವು ಹಾಸನದ ಉಸ್ತುವಾರಿ ಸಚಿವರು ನೋಡಿದ್ರೆ ಯಾವಾಗಲೂ ಕಾಂಟ್ರವರ್ಸಿನೇ ಮಾಡ್ಕೊತಿರ್ತಾರೆ. ಶಾಸಕರ ಜೊತೆ, ಎಸ್ಪೆಷಲಿ ನಿಮ್ ಜೊತೆ ಹೇಗಿದೆ? ನಾನು ಉಸ್ತುವಾರಿ ಸಚಿವರು ಬಗ್ಗೆ ನನಗೆ ಅಪಾರವಾದ ಗೌರವ ಇದೆ. ಓಕೆ. ಯಾಕೆ ಅಂತಂದ್ರೆ ಸರ್ಕಾರದಲ್ಲಿ ಉಸ್ತುವಾರಿ ಸಚಿವರು ಅನುದಾನ ತಂದು ಕೊಡ್ತಕ್ಕಂಥ ಶಕ್ತಿ ಇಲ್ಲ ಅಂತಕ್ಕಂಥ ನಮಗೆ ಗೊತ್ತು. ಓಕೆ. ಸಣ್ಣ ಪುಟ್ಟ ಜಿಲ್ಲೆಯ ಇದು ಬಂದಾಗ ಅವರು ನಮ್ಮ ಜೊತೆ ಸಹಕಾರವಾಗಿ ನಿಲ್ತಾರೆ.
ನಾವು ಅವ್ರ ಜೊತೆ ಸಹಕಾರವಾಗಿ ನಿಂತಿದ್ದೀವಿ. ನಮ್ಗೇನಾದರೂ ಅನುದಾನನ ಜಿಲ್ಲಾ ಉಸ್ತುವಾರಿ ಸಚಿವರು ಕೊಡ್ತಾರೆ, ಇಲಾಖೆಗಳು ಕೊಡಲ್ಲ ಅಂದಿದ್ರೆ ಏನೋ ಒಂದಿಷ್ಟು ನಮಗೆ ಕೊಟ್ಟಿಲ್ಲ ಅಂತಕ್ಕಂಥ ಕಾಂಟ್ರವರ್ಸಿ ಪರವಾಗಿಲ್ಲ, ಕುಡಿತಾನೆ ಮಾತಾಡಿ ಸರ್. ಆಗ್ತಿತ್ತು. ಅಂದ್ರೆ ಕಾಂಗ್ರೆಸ್ ಹೊರತಾದ ಶಾಸಕರಿಗೆ ಅನುದಾನ ಇಲ್ಲ ಅನ್ನೋದನ್ನ ಬಿಟ್ರೆ ಸಿದ್ದರಾಮಯ್ಯ ಅವರೇನು ಕಾಂಗ್ರೆಸ್ಗೆ ಮಾತ್ರ ಮುಖ್ಯಮಂತ್ರಿ ಅಲ್ಲ, ಇಡೀ ರಾಜ್ಯಕ್ಕೆ ಮುಖ್ಯಮಂತ್ರಿ. ಫಸ್ಟ್ ಟೈಮ್ ಗೆದ್ದಿರೋ ಬೇರೆ ಪಕ್ಷದ ಶಾಸಕರ ಜೊತೆ ಒಡನಾಟ. ಸಿದ್ದರಾಮಯ್ಯನವ್ರ ಬಗ್ಗೆ ನಮ್ಗೆ ಅಪಾರವಾದ ಗೌರವ ಇದೆ. ಓಕೆ, ನೋಡಿ, ಈ ರಾಜ್ಯದಲ್ಲಿ ನಮ್ಗೆ ತುಂಬಾ ಅಪಾರವಾದ ಗೌರವ ಇರ್ತಕ್ಕಂಥವ್ರು ಸನ್ಮಾನ್ಯ ದೇವೇಗೌಡರು. ಹೌದು ಸರ್. ಈ ರಾಜ್ಯದ ಮುಖ್ಯಮಂತ್ರಿ ಆಗಿದ್ರು, ದೇಶದ ಪ್ರಧಾನಮಂತ್ರಿ ಆಗಿದ್ರು. ಸನ್ಮಾನ್ಯ ಯಡಿಯೂರಪ್ಪನವರು ನಮ್ಮ ನಾಯಕರು, ವಿಶೇಷವಾಗಿ ರೈತ ನಾಯಕರು. ಹೌದು. ಎಲ್ಲಿ ಯಾವ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಆದಾಗ ಎಲ್ಲಿ ಬರ ಬರುತ್ತೆ ಅಲ್ಲಿ ಮಳೆ ಬರ್ತಕ್ಕಂಥ ಸಮೃದ್ಧಿಯನ್ನ ಮುಖ್ಯಮಂತ್ರಿಗಳು. ಅದ್ರ ಜೊತೆ ಸಿದ್ದರಾಮಯ್ಯನವರು ಸಹ ಅವರ ಆಡಳಿತ ಇದು 2013ರಿಂದ 2018 ತುಂಬಾ ಮೆಚ್ಚುಗೆ ಆಗಿತ್ತು. ಬಹುಶಃ ನನಗನ್ಸುತ್ತೆ ಈಗ ಬದಲಾವಣೆ ಆಗಿದ್ದಾರೆ ಸಿದ್ದರಾಮಯ್ಯನವರು. ಯಾಕೆ ಬದಲಾವಣೆ ಆಗಿದ್ದಾರೆ ಅಂದ್ರೆ ಸರ್ಕಾರದಲ್ಲಿ ಹಣ ಇಲ್ದಲ ಕಾರಣನೋ ಇಲ್ಲ ಬೇರೆ ಬೇರೆ ಒತ್ತಡದ ಕಾರಣನೋ ಅವರ ಬದಲಾವಣೆ ಕಂಡು ಬರ್ತಾ ಇದೆ. ಎಲ್ಲೋ ಒಂದ್ ಕಡೆ ಇದ್ದಂತ ಚಾರ್ಮ್ ಇಲ್ಲ, ಅಧಿಕಾರ ಕಳ್ಕೋತೀನಿ ಅನ್ನೋ ಆತಂಕನೇ ಅದು ಅವ್ರ ಆಂತರಿಕ, ಇದು ಅದನ್ನ ಗೊತ್ತಿಲ್ಲ. ಬಟ್ ಆದ್ರೆ ಎಲ್ಲೋ ಒಂದು ಕಡೆ ನೇರವಾಗಿ ಅಧಿಕಾರವನ್ನ ಮಾಡತಂತಹ, ಧೈರ್ಯವಾಗಿ ಅಧಿಕಾರವನ್ನು ಮಾಡತಂತಹ ಸಿದ್ದರಾಮಯ್ಯನವರು ಎಲ್ಲೋ ಒಂದು ಕಡೆ ಕುಂಠಿತ ಆಗ್ತಾ ಇದೆ ಅಂತಕ್ಕಂಥದ್ದು ನಮ್ಗೆ ಇತ್ತೀಚೆಗೆ ಕಂಡು ಬರ್ತಾ ಇದೆ. ಅಂದ್ರೆ 2013ರಿಂದ 2018 ಕೊಟ್ಟ ಸರ್ಕಾರ ಇವತ್ತಿಲ್ಲ. ಓಕೆ, ಗ್ಯಾರಂಟಿ ಎಷ್ಟು ಶಾಪ ಆಗಿದೆ ಸರ್ ನಿಮ್ ಕ್ಷೇತ್ರಕ್ಕೆ? ಗ್ಯಾರಂಟಿ ಬಗ್ಗೆ ನಾನೇನು ಮಾತಾಡಲ್ಲ. ಯಾಕೆ ಅಂತಂದ್ರೆ ಗ್ಯಾರಂಟಿನ ಈಗ ಏನ್ 5 ಕೊಡ್ತಾ ಇದಾರೆ, ಇನ್ನು 10 ಕೊಡ್ಲಿ. ಆದ್ರೆ ಅದ್ರ ಬಗ್ಗೆ ನಾನು ತಕರಾಲಿಲ್ಲ. ಯಾಕೆಂದ್ರೆ ಗ್ಯಾರಂಟಿ ಫಲಾನುಭವಿಗಳಿಗೆ ಅನುಕೂಲ ಆಗ್ಲಿ. 2,000 ಕೊಡ್ತಾ ಇರೋದು 4,000 ಕೊಡ್ಲಿ. ಆದ್ರೆ ಅಭಿವೃದ್ಧಿ ಅಂತಕ್ಕಂಥದ್ದಕ್ಕೂ ಸಹ ಹಣವನ್ನ ಕೊಡ್ತಕ್ಕಂಥದ್ದನ್ನ ಅವರು ಪ್ಲಾನ್ ಮಾಡಬೇಕು. ಅಭಿವೃದ್ಧಿ ಅಂತಕ್ಕಂಥದ್ದನ್ನ ಬರೀ 5 ಗ್ಯಾರಂಟಿಗಳನ್ನ ಇಟ್ಕೊಂಡು ಅಭಿವೃದ್ಧಿ ಅಂತ ಇದ್ದಾರೆ. ಕ್ಷೇತ್ರಕ್ಕೆ ಇವಾಗ RDPR ಇಂದ 10 ಕೋಟಿ ಹಣ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಎತ್ತಿನೊಳೆ ಪ್ರಾಜೆಕ್ಟ್ ನಮ್ಮಲ್ಲಿ ಹೋಗಿರ್ತಕ್ಕಂಥದ್ದು ಸಕಲೇಶ್ಪುರದಲ್ಲಿ ಪ್ರಾರಂಭ ಆಗುತ್ತೆ. ಸುಮಾರು 60 ಕಿಲೋಮೀಟರ್ ಬೇಲೂರು ವಿಧಾನಸಭಾ ಕ್ಷೇತ್ರದಲ್ಲಿ ಹಾದೋಗುತ್ತೆ. ರಸ್ತೆಗಳು ದುಸ್ಥಿತಿನಲ್ಲಿ ಸುಮಾರು 1-1.5 ಸಾವಿರ ಕೋಟಿ ಹಣವನ್ನು ಕೊಟ್ಟರು ಸಹ ಆ ರಸ್ತೆಗಳನ್ನ ಪರಿಪೂರ್ಣ ಮಾಡಕ್ಕಾಗಲ್ಲ. ನಾವು ಯಾವ ಸ್ಥಿತಿನಲ್ಲಿ ಇದೀವಿ ಅಂದ್ರೆ ಘಟ್ಟದ ವ್ಯಾಪಾರ, ಉಪ್ಪಿಗೆ ಬಡತನ ಅಂತಕ್ಕಂಥ ಹಿರಿಯರು ಹೇಳ್ತಾರೆ. ಕರೆಕ್ಟ್. ನೀರು ನಮ್ಮಿಂದ ತಗೊಂಡೋಗ್ತಾ ಇರೋದು, ಸಂತೋಷ, ತಗೊಂಡೋಗ್ಲಿ. ಸಾರ್ವಜನಿಕರು ಎಲ್ಲರಿಗೂ ನೀರು ಬೇಕು. ನಮ್ಮ ಜಿಲ್ಲೆ ಮಾತ್ರ ಅಲ್ಲ, ಹೊರ ಜಿಲ್ಲೆಗಳಿಗೂ ಕೊಡಬೇಕು, ಅದು ಕೊಡ್ಲಿ. ಆದ್ರೆ ಆ ಪ್ರಾಜೆಕ್ಟ್ ಮಾಡಿರ್ತಕ್ಕಂಥ ಆ ಅಕ್ಕಪಕ್ಕದಲ್ಲಿ ಅಭಿವೃದ್ಧಿ ಮಾಡಲಿಕ್ಕೆ ಇವತ್ತು ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಹಲವಾರು ಬಾರಿ ಭೇಟಿ ಮಾಡಿದ್ದೀವಿ. ಈ ಭಾಗದಲ್ಲಿ ಈ ಸ್ಥಿತಿನಲ್ಲಿದೆ ಅಂತ. ಆದರೆ ಅನುದಾನದ ಕೊರತೆನ ಏನೋ ಅನುದಾನವನ್ನು ನಮಗೆ ಸಮರ್ಪಕವಾಗಿ ಕೊಡ್ತಾ ಇಲ್ಲ. ಕೇವಲ 30 ಕೋಟಿ ಕೊಡ್ತೀವಿ ಅಂತಕ್ಕಂಥದ್ದನ್ನು ಮೊನ್ನೆ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. 300 ಕೋಟಿ ಅಲ್ಲ, ಇವತ್ತಿನ ದುಸ್ಥಿತಿನಲ್ಲಿ 1.5 ಸಾವಿರ ಕೋಟಿ ಕೊಟ್ಟರು ಸಹ ಆಗಲ್ಲ. ಆ ದುಸ್ಥಿತಿನಲ್ಲಿ ರಸ್ತೆಗಳಿದೆ. ಇವತ್ತು ಅವರು ಹೆವಿ ವೆಹಿಕಲ್ಗಳು ಒಡ್ಡಾಡಿ ಆ ಪ್ರಾಜೆಕ್ಟ್ ಮಾಡಬೇಕಾದಾಗ ಇದು ಮಾಡಿ ಎಲ್ಲ ಹಳ್ಳಿಗಳು ಇವತ್ತು ಆರೋಗ್ಯದಲ್ಲಿ ಏರುಪೇರಾಗ್ತಾ ಇದೆ. ರಸ್ತೆಗಳ ದುಸ್ಥಿತಿಯಿಂದ ಡಸ್ಟ್ ಅಲರ್ಜಿಗಳಿಂದ ಹಿಡಿದು ಎಲ್ಲದೂ ಸಹ ಆಗ್ತಾ ಇದೆ. ನಾನು ಪ್ರತಿ ಸದನದಲ್ಲೂ ಅದರ ಬಗ್ಗೆ ನಾನು ಮಾತಾಡಿದ್ದೀನಿ. ಈ ಥರ ಇದೆ ಸ್ಥಿತಿಗತಿ, ದಯವಿಟ್ಟು ನೀವು ಅನುದಾನ ಕೊಡಿ ಅಂತಕ್ಕಂಥದ್ದನ್ನು ಬಹುಶಃ ಮುಂದಿನ ದಿವಸಗಳ ಅವರು ಅನುದಾನ ಕೊಡ್ತಾರೆ ಅಂತಕ್ಕಂಥ ನಿರೀಕ್ಷೆನಲ್ಲಿ ನಾವಿದ್ದೀವಿ. ಸರ್, ಒಂದಷ್ಟು ಜನ ಯುವ ಶಾಸಕರು ಅಂತಲೂ ಹೇಳ್ಬೋದು ಅಥವಾ ಫಸ್ಟ್ ಟೈಮ್ ಗೆದ್ದಿರೋರಾಗಿರ್ಬೋದು, ಎಲ್ಲರೂ ಕೂಡ ಹೋರಾಟ ಮಾಡ್ತಾ ಇದ್ದೀರಾ ತಮ್ಮ ಕ್ಷೇತ್ರ ಜನ ನ್ಯಾಯ ಒದಗಿಸ್ಬೇಕಂತ. ಇಂಥ ಸಂದರ್ಭದಲ್ಲಿ ಸಸ್ಪೆಂಡ್ ಮಾಡಿಬಿಡ್ತಾರೆ ನಿಮ್ಮ ಪಕ್ಷದ ಶಾಸಕರುಗಳನ್ನ. ಏನ್ ಅನ್ಸುತ್ತೆ ಸರ್ ಇಂಥ ಘಟನೆ? ಇದು ನಿಜವಾಗ್ಲೂ ಸಹ ಇದೊಂದು ತುಂಬಾ ದುಃಖಕರವಾದಂತ ಘಟನೆ. ಯಾಕೆ ಅಂದ್ರೆ ಇದು ಆಕ್ಚುಲಿ ಯಾವುದೇ ಕಾರಣದಿಂದ ಹಿಂದಿನ ದಿವಸ ಹನಿ ಟ್ರಾಪ್ ಅಂತಕ್ಕಂಥ ವಿಚಾರವಾಗಿ ಇದು ಮಾಡಿದ್ದು. ಇದು ಪ್ರಸ್ತಾವನೆ ಮಾಡಿದ್ದು ಕಾಂಗ್ರೆಸ್ ಅವರೇ, ನಮ್ಮವರಲ್ಲ. ಇದು ಸರ್ಕಾರದ ವಿರೋಧ ಪಕ್ಷದಲ್ಲಿ ಇದ್ದು ನಾವು ಈ ತರ ಚಟುವಟಿಕೆಗಳು ಆಗ್ತಾ ಇದೆಯಲ್ಲ ಅಂತಕ್ಕಂಥ ನಮ್ಮ ಶಾಸಕರು ಧ್ವನಿ ಎತ್ತಿದ್ದಕ್ಕೆ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಮಾಡಿ ನಮ್ಮ ಶಾಸಕರುಗಳನ್ನ 18 ಜನನ ಇವರು ಸಸ್ಪೆಂಡ್ ಮಾಡಿರ್ತಕ್ಕಂಥದ್ದು ಸ್ಪೀಕರ್ ಅವ್ರ ನಡೆ ಇದು ಸರಿ ಇಲ್ಲ ಅಂತಕ್ಕಂಥದ್ದು. ಬಹುಶಃ ಸ್ಪೀಕರ್ ಅವರು ಒಳ್ಳೆಯವರಿದ್ದಾರೆ. ಓಕೆ,
ಅವರ ನಡೆಗೆ ಬೇರೆಯವರ ಕುಮ್ಮಕ್ಕಿದೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಮೊದಲನೇ ಬಾರಿ ಶಾಸಕರಿಗೆ ಆಮೇಲೆ ಒಂದಿಷ್ಟು ಆಸ್ಪದವನ್ನು ಕೊಡ್ತಕ್ಕಂಥದ್ದು ಪಾರದರ್ಶಕತೆ ಮಾಡ್ತಾ ಇದ್ದಾರೆ ಸ್ಪೀಕರ್ ಅವರು. ಆದ್ರೆ ಇಲ್ಲಿ ಒಂದು ಕಡೆ ಎಲ್ಲೋ ಬೇರೆ ಒತ್ತಡಕ್ಕೆ ಮಣಿದು 18 ಜನ ಶಾಸಕರನ್ನ ಸಸ್ಪೆಂಡ್ ಮಾಡಿರೋದು ಸ್ಪೀಕರ್ ಅವರು ಅಂತಕ್ಕಂಥದ್ದು ನಾನು ಹೇಳ್ತೀನಿ. ಮತ್ತೊಂದು ಇನ್ಸಿಡೆಂಟ್ ಆಗುತ್ತೆ ಬೆಳಗಾವಿಲಿ, CT ರವಿ ವರ್ಸಸ್ ಲಕ್ಷ್ಮೀ ಹೆಬ್ಬಾಳ್ಕರ್. ನಿಮ್ಮ ಪಕ್ಷದವ್ರೆ, ನಿಮ್ಮ ಪಕ್ಕದ ಕ್ಷೇತ್ರದವ್ರೆ, ನಿಮ್ಮ ನಾಯಕರೇ. ಏನ್ ಸರ್ ಇವೆಲ್ಲ ಹೇಗ್ ಸಾಧ್ಯ? ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಾ ಸರ್? ಇದು ಜಗತ್ ಜಾಹೀರಾತ್ ಆಗಿರ್ತಕ್ಕಂಥ. ಹೌದು. ಸದನದಲ್ಲಿ ಮಾತಾಡಬೇಕಾದಾಗ ಒಂದು ಸಣ್ಣ ಇದನ್ನ ಹಿಡ್ಕೊಂಡು ಯಾವುದೇ ಇಲ್ದೋದ್ರೂ ಸೃಷ್ಟಿಯನ್ನ ಮಾಡಿ ಅವ್ರನ್ನ 24/7 ಹೊರಗಡೆ ಕರ್ಕೊಂಡೋಗಿ ಅವ್ರಿಗೆ ತುಂಬ ದುಃಖಕರವಾಗಿ ನಡ್ಕೊಂತಕ್ಕಂಥ ಇದನ್ನ ಮಾಡಿದ್ದಾರೆ. ನಿಜವಾಗ್ಲೂ ಸಹ ಇದೊಂದು ಪ್ರಜಾಪ್ರಭುತ್ವದಲ್ಲಿ ಈ ಥರದ ವ್ಯವಸ್ಥೆ ಆಗಬಾರ್ದು. ಒಬ್ಬ ಜನಪ್ರತಿನಿಧಿನ, ಒಬ್ಬ ವಿಧಾನ ಪರಿಷತ್ನ ಸದಸ್ಯನೇ ಹಿಂಗೆ ಮಾಡಿದ್ಮೇಲೆ ಇನ್ನು ಜನಸಾಮಾನ್ಯರಿಗೆ ಏನು ನ್ಯಾಯ ಕೊಡ್ತಾರೆ ಅಂತಕ್ಕಂಥದ್ದು ಇಡೀ ಜನ ಇವತ್ತು ಮಾತಾಡ್ತಕ್ಕಂಥದ್ದಾಗಿ. ಮೈತ್ರಿ ಅನಿವಾರ್ಯತೆ ಇತ್ತ ಅನ್ಸುತ್ತಾ? ಪಕ್ಷದ ಶಿಸ್ತಿನ ಸಿಪಾಯಿಗಳು ನಾವೆಲ್ಲ. ಪಕ್ಷ ಏನು ತೀರ್ಮಾನ ತಗೊಂತಾರೆ, ದೇಶದಲ್ಲಿ ತಗೊಂತಕ್ಕಂಥ ತೀರ್ಮಾನ, ರಾಜ್ಯದಲ್ಲಿ ನಮ್ಮ ನಾಯಕರಾದಂಥ ಯಡಿಯೂರಪ್ಪನವ್ರು ತಗೊಂತಕ್ಕಂಥ ತೀರ್ಮಾನಕ್ಕೆ ನಾವು ಪಕ್ಷದ ಕಾರ್ಯಕರ್ತರಾಗಿ ನಾವು ಕೆಲಸವನ್ನ ಮಾಡಬೇಕು. ಅದನ್ನ ಪ್ರಶ್ನೆಯನ್ನ ಮಾಡ್ತಕ್ಕಂಥ ಶಕ್ತಿ ನಮಗಿಲ್ಲ. ಯಾಕೆಂದ್ರೆ ಅವ್ರು ಏನೇ ತೀರ್ಮಾನ ತಗೊಂಡ್ರು ಸಹ ಆಗುವಗಳನ್ನ ಅರ್ತು ತೀರ್ಮಾನ ತಗೊಂಡಿರ್ತಾರೆ. ಹಾಗಾಗಿ ಅದ್ರ ಬಗ್ಗೆ ನಾನು ಇಲ್ಲ, ಸಂತೋಷ. ಪಕ್ಷದ ನಿರ್ಧಾರವನ್ನು ಗೌರವಿಸಬೇಕಾಗಿರೋದು ಪ್ರತಿಯೊಬ್ಬರ ಕರ್ತವ್ಯ. ಆದರೆ ಸರ್ಕಾರದ ವಿರುದ್ಧದ ಹೋರಾಟ ಅಂತ ಬಂದಾಗ, ಏನು ಬೆಲೆ ಏರಿಕೆ ವಿರುದ್ಧ ಹೋರಾಟ ಮಾಡಿದ್ರಿ, BJPನೇ ಸಪ್ರೇಟ್ ಮಾಡ್ತಾರೆ, JDS ಸಪ್ರೇಟ್ ಮಾಡ್ತಾರೆ, ಕೇವಲ ಅಧಿಕಾರಕ್ಕೆ ಮಾತ್ರ ಮೈತ್ರಿ ಅನ್ನೋ ಚರ್ಚೆ ಜನರಲ್ ಬರುತ್ತೆ. ಇಲ್ಲ, ಎಲ್ಲೋ ಒಂದು ಕಡೆ ಸಮನ್ವಯನ ಕಾಪಾಡ್ಕೊಳ್ತಕ್ಕಂಥದ್ದು ಎರಡೂ ಪಕ್ಷದವ್ರಿಗಾಗಬೇಕು. ಅದಾದಾಗ ಏನಾಗುತ್ತೆ, ಜನಗಳಿಗೆ ನಾವು ಒಗ್ಗಟ್ಟಾಗಿದ್ದೀವಿ ಅಂತಕ್ಕಂಥ ಸಂದೇಶನ ಕಳಿಸ್ಬೇಕಾಗತ್ತೆ. ಇಲ್ಲಿ ಎಲ್ಲೋ ಒಂದು ಕಡೆ ಸಮನ್ವಯದ ಒಂಚೂರು ಸಣ್ಣ ಪುಟ್ಟ ಕೊರತೆ ಇರ್ಬೋದು. ಅದು ಇದನ್ನೆಲ್ಲ ನಮ್ಮ ಹೈಕಮಾಂಡ್ ಮುಂದಿನ ದಿವಸಗಳಲ್ಲಿ ಅದನ್ನ ಸರಿಪಡಿಸುತ್ತೆ. ಈಗ ನಿಮ್ಮ ಕ್ಷೇತ್ರದ ವಿಚಾರಕ್ಕೆ ಬರೋದಾದ್ರೆ, ಬೇಲೂರು ಅಂದಾಗ ಸುರೇಶ್ ಅವ್ರಿಗಿರುವಂಥ ಸವಾಲೇನು? ಯಾಕಂದ್ರೆ ಜನಕ್ಕೆ ಗೊತ್ತಿರಲ್ಲ. ಜನ ಏನು ಅನ್ಕೋತಾರೆ, ಬೆಳಗ್ಗೆ ಚರಂಡಿ ಕಟ್ಕೊಂಡ್ರು ಬಂದಿಲ್ಲ ನಮ್ಮ ಶಾಸಕರು ಅಂತಾರೆ. ಅವ್ರದೇ ಆದ ಸವಾಲುಗಳಿರುತ್ತೆ, ನಿರೀಕ್ಷೆಗಳಿರುತ್ತೆ. ನಿಮ್ಗಿರುವಂಥ ಸವಾಲು ಏನು ಸರ್? ಬೇಲೂರು ನಿಜವಾಗ್ಲೂ ಸಹ ವಿಶ್ವವಿಖ್ಯಾತ ಆಗಿರ್ತಕ್ಕಂಥ. ಹೌದು. ಇಲ್ಲಿ ಅಭಿವೃದ್ಧಿಯೇ ಮಂತ್ರ. ಅಂದ್ರೆ ಇಡೀ ವಿಶ್ವದಿಂದ ಬರ್ತಕ್ಕಂಥವ್ರಿಗೆ ಮೂಲಭೂತ ಸೌಕರ್ಯಗಳನ್ನ ಒದಗಿಸ್ತಕ್ಕಂಥದ್ದು. ಇವತ್ತು ಚನ್ನಕೇಶ್ವರನ ವಿಗ್ರಹ ಇಡೀ ಜಗತ್ತಿನಲ್ಲೆಲ್ಲೂ ಇಲ್ಲ, ಆ ಥರದ ವಿಗ್ರಹ ಇದೆ. ತುಂಬಾ ಭಕ್ತಾದಿಗಳಿದ್ದಾರೆ. ಇಲ್ಲಿ ಯಾತ್ರಿ ನಿವಾಸಗಳನ್ನ ಮಾಡ್ತಕ್ಕಂಥದ್ದು. ಎಸ್ ಸರ್, ಅದೇ ನನ್ನ ಪ್ರಶ್ನೆ ಆಗಿತ್ತು. ಆ ನಿಟ್ಟಿನಲ್ಲಿ ನಿಮ್ಮ ಕೆಲಸ ಶುರು ಆಗಿದೆಯಾ? ಆ ನಿಟ್ಟಿನಲ್ಲಿ ಸರ್ಕಾರಕ್ಕೆ ಇವತ್ತೇನು ನಮ್ಮ ದೇವಸ್ಥಾನ ಇವತ್ತು ಅಂಡರ್ ಯುನೆಸ್ಕೋ ಸೇರಿದೆ. ಹೌದು. ಯುನೆಸ್ಕೋ ಸೇರಿದ್ರಿಂದ ಇಲ್ಲಿ ಹೆಂಗಾಗಿದೆ ಅಂತಂದ್ರೆ, ಮೊನ್ನೆ ತಮ್ಗೆಲ್ಲ ಗೊತ್ತಿದ್ದಂಗೆ ನಾನು ಒಂದು ಪ್ರೈವೇಟ್ ಬಿಲ್ನ ಮೂವ್ ಮಾಡಿದ್ದೀನಿ ವಿಧಾನಸೌಧದಲ್ಲಿ. ಬೇಲೂರು ಹಳೆಬೀಡು ಪ್ರಾಧಿಕಾರ ರಚನೆ ಆಗಬೇಕು. ಯಾಕೆ ರಚನೆ ಆಗಬೇಕು ಅಂತಂದ್ರೆ ಸರ್, ಇವತ್ತು ಎಲ್ಲಿ ನಮಗೆ ಕುಂಠಿತ ಆಗ್ತಾ ಇದೆ ಅಭಿವೃದ್ಧಿನಲ್ಲಿ ಅಂದ್ರೆ, ಮುಜರಾ ಇಲಾಖೆ, ಟೂರಿಸಮ್ಮು ಮತ್ತೆ ಆರ್ಕಾಲಜಿಕಲ್, ಇವರು ಮೂರು ಮಧ್ಯೆ ಹೊಂದಾಣಿಕೆ ಇಲ್ಲ ಸರ್. ಟೂರಿಸಂ ಅವ್ರು ಏನಾದ್ರು ಡೆವಲಪ್ ಮಾಡಬೇಕು, ಜಾಗ ನೋಡಬೇಕು ಅಂದ್ರೆ ಆರ್ಕಾಲಜಿಕಲ್ ಪರ್ಮಿಷನ್ ಕೊಡಲ್ಲ. ಆರ್ಕಾಲಜಿಕರು ಎಲ್ಲೋ ಪಾರ್ಕಿಂಗ್ ಮಾಡಬೇಕು ಅಂತ ಅಂದ್ರೆ ಮುಜರಾಯಿ ಕೊಡಲ್ಲ. ಇದರಿಂದ ನಾನೇನಾಗಿದೆ, ಪ್ರೈವೇಟ್ ಬಿಲ್ನ ಮೂವ್ ಮಾಡಿದ್ದೀನಿ. ಬೇಲೂರು ಹಳೆಬೀಡು ಪ್ರಾಧಿಕಾರ ರಚನೆ ಆಗಬೇಕು ದೇವಸ್ಥಾನದ ಹಂಪಿ ಮಾದರಿಯಲ್ಲಿ. ಕರೆಕ್ಟ್. ಬಹುಶಃ ನಾನು ಹಲವಾರು ಬಾರಿ ಮಾನ್ಯ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿದ್ದೀನಿ, ಟೂರಿಸಂ ಮಿನಿಸ್ಟರ್ನ ಭೇಟಿ ಮಾಡಿದ್ದೀನಿ, ನಗರಾಭಿವೃದ್ಧಿ ಸಚಿವರನ್ನ ಭೇಟಿ ಮಾಡಿದ್ದೀನಿ. ನಾನು ಮನವಿಯನ್ನ ಮಾಡಿದ್ದೀನಿ, ವಿಶ್ವವಿಖ್ಯಾತ ಆಗಿರತಕ್ಕಂಥ ಬೇಲೂರು ಹಳೆಬೀಡು, ದಯವಿಟ್ಟು ಇದಕ್ಕೆ ಪ್ರಾಧಿಕಾರವನ್ನ ರಚನೆಯನ್ನ ಮಾಡಿ. ಪ್ರಾಧಿಕಾರದಲ್ಲಿ ರಚನೆ ಮಾಡಿದ್ರೆ ಎಲ್ಲ ಇಲಾಖೆಗಳು ಅಲ್ಲಿಗೆ ಬರುತ್ತೆ. ಅವಾಗ ಅಭಿವೃದ್ಧಿಯನ್ನ ಮಾಡ್ಬೋದು, ಯಾತ್ರಿ ನಿವಾಸಗಳನ್ನ ಮಾಡ್ಬೋದು. ಅಲ್ಲಿ ಜಾಗಗಳದು ಇನ್ನೊಂದು ಮತ್ತೊಂದು ಅನೇಕ ಸಮಸ್ಯೆಗಳಿದೆ. ಇದನ್ನ ಮಾಡಿ ಅಂತಕ್ಕಂಥ ಶೌಚಾಲಯ ಸಂಪೂರ್ಣ ಏನು ಅಭಿವೃದ್ಧಿನಲ್ಲಿ ಸಂಪೂರ್ಣ ಕುಂಠಿತ ಆಗಿರ್ತಕ್ಕಂಥ ಕ್ಷೇತ್ರ, ಅದರಲ್ಲಿ ಏನು ಇದಿಲ್ಲ. ಈ ತರದ್ದಾಗಿದೆ ಅಂತಕ್ಕಂಥ ನಾನು ಹಲವಾರು ಬಾರಿ ಮನವಿಯನ್ನ ಮಾಡಿದ್ದೀನಿ. ಖಾಸಗಿ ಬಿಲ್ಲನ್ನು ಸಹ ಮಂಡನೆಯನ್ನ ಮಾಡಿದ್ದೀನಿ. ಇದಕ್ಕೆ ಖಾಸಗಿ ಬಿಲ್ ಮಂಡನೆ ಮಾಡೋದಕ್ಕೆ ಇನ್ನೂ ಯಾವುದೇ ಪ್ರಕ್ರಿಯೆ ಸಿಕ್ಕಿಲ್ಲ, ಪ್ರತಿಕ್ರಿಯೆ ಸಿಕ್ಕಿಲ್ಲ. ಬಹುಶಃ ಮುಂದಿನ ದಿವಸಗಳಲ್ಲಿ ಮತ್ತೆ ಸದನ ಪ್ರಾರಂಭ ಆದಾಗ ಅದ್ರ ಬಗ್ಗೆ ನಾವು ಪ್ರಶ್ನೆಯನ್ನ ಮಾಡಬೇಕಾಗತ್ತೆ. ಬಹುಶಃ
ಮೊನ್ನೆ ಮುಖ್ಯಮಂತ್ರಿಗಳು ಏನು ನಮ್ಮ ಟೂರಿಸಂ ಮಿನಿಸ್ಟ್ರು ಮತ್ತು ನಗರಾಭಿವೃದ್ಧಿ ಸಚಿವರು ಇವರು 3 ಜನ ಸೇರಿ ಪ್ರಾಧಿಕಾರ ಮಾಡ್ತಾರೆ ಅಂತಕ್ಕಂಥ ವಿಶ್ವಾಸ ನನಗಿದೆ ಸರ್. ಇವತ್ತು 373 ಸನ್ಮಾನ್ಯ ಕೇಂದ್ರ ಸಚಿವರಾದಂಥ ಗಡ್ಕರಿ ಅವರು ಮೈಸೂರಲ್ಲಿ ಪೂಜೆಯನ್ನು ಮಾಡಿದರು. 635 ಕೋಟಿ ಅನುದಾನ. ನಾನು ಶಾಸಕನಾದ ಮೇಲೆ ಅವ್ರನ್ನ ಭೇಟಿ ಮಾಡಿ ಅದನ್ನ ಟೆಂಡರ್ನ ಪ್ರಕ್ರಿಯೆಯನ್ನು ಸಂಪೂರ್ಣಗೊಳಿಸಿ ಆ ಕಾಮಗಾರಿ ಇವತ್ತು ಚಾಲನೆ ಇದೆ. ಬೇಲೂರು ಟು ಹಾಸನ್, ಬೇಲೂರು ಟು ಹಾಸನ್ ಇದು. ಇನ್ನೊಂದು ಇವತ್ತು 480 ಕೋಟಿದು ಬೇಲೂರು ಟು ಚಿಕ್ಕಮಂಗ್ಳೂರು, ಇದೊಂದಕ್ಕೆ ಚಾಲನೆಯನ್ನ ಕೊಟ್ಟಿದ್ದೀವಿ. ಬಡ್ಜೆಟ್ ಸೇರಿಸ್ಕೊಂಡಿದ್ದಾರೆ. ಇದೊಂದಾಗುತ್ತೆ ಸರ್, ನ್ಯಾಷನಲ್ ಹೈವೇ ಕಡೆಯಿಂದ ಬೇಲೂರು ಹಾಸನ್ ನಾನು ನೋಡಿದೆ, ಶುರು ಆಗಿದೆ, ಪ್ರಾರಂಭ ಆಗಿದೆ ಸರ್. ಇದಾದ ಮೇಲೆ ಸರ್ ಇವತ್ತು ಬೇಲೂರು ಇದರಲ್ಲಿ ಒಳೆ ಬೀದಿದು ಎಷ್ಟು ಮುಖ್ಯನೋ ಅದ್ರ ಜೊತೆನಲ್ಲಿ ರಸ್ತೆ ವೈಡನಿಂಗ್ ಆಗಬೇಕು ಅಂತಕ್ಕಂಥದ್ದು. ಯಾಕೆಂದ್ರೆ ನ್ಯಾಷನಲ್ ಹೈವೇ ಆದೋಗ್ತಾ ಇರೋದ್ರಿಂದ ಇವತ್ತು 1255 ಕೋಟಿ ಹಣ ಏನು ನಮ್ಮ ಮೂಡಿಗೆರೆ ನಮ್ಮ ಬಾರ್ಡರಿಂದ ಹಿಡಿದು ಬಾಣಾವರದವರೆಗೂ ಸಹ ಇದು ಸಹ ಈಗಾಗಲೇ DPR ನಡೀತಾ ಇದೆ. ನಮಗೆ ಒಳಗಡೆ ಅಭಿವೃದ್ಧಿಗೆ ಹಣ ಇಲ್ಲ. ನಗರ ಅಭಿವೃದ್ಧಿಯಿಂದ ಬರ್ತಾ ಇಲ್ಲ, ಪುರಸಭೆಯಿಂದ ಬರ್ತಾ ಇಲ್ಲ. ಇಲ್ಲಿ ಕಳೆದ 18-19 ಕೊಟ್ಟಿರ್ತಕ್ಕಂಥ ಕಾಮಗಾರಿಗಳಿಗೆ ಇನ್ನೂ ಪೂರ್ಣ ಅನುದಾನ ಇಲ್ಲ. ಈ ಥರದ್ದು ಇದಾಗ್ತಾ ಇದೆ. ಅದ್ರ ಜೊತೆಯಲ್ಲಿ ನಮ್ಮ ಮುಂದೆ ಇರ್ತಕ್ಕಂಥ ಸವಾಲು ಎತ್ತಿನೊಳೆ ಯೋಜನೆಯಲ್ಲಿ ನಮ್ಮ ಕೆರೆಗಳನ್ನ ನೀರು ತುಂಬಿಸ್ತಕ್ಕಂಥದ್ದು. ಅದ್ರ ಜೊತೆಯಲ್ಲಿ ಹೆಬ್ಬಾಳು ಏತ ನೀರಾವರಿ ಯೋಜನೆ ಅಂತಕ್ಕಂಥದ್ದು. ಸುಮಾರು 6 ಪಂಚಾಯಿತಿ 61 ಗ್ರಾಮಗಳಿಗೆ ನೀರು ತುಂಬಿಸ್ತಕ್ಕಂಥ ಇದನ್ನು ಸಹ ನಾನು ಸದನದಲ್ಲಿ ಧ್ವನಿ ಎತ್ತಿದ್ದೀನಿ. ಇದು ಒಂದು ಪ್ರಾಜೆಕ್ಟ್ ಆಗಬೇಕು ಅಂತಕ್ಕಂಥದ್ದು. ಇದಾದರೆ ನಮ್ಮ ಏನು ಮಲೆನಾಡು, ಅರೆಮಲೆನಾಡು, ಬಯಲುಸೀಮೆ ಅಂತಕ್ಕಂಥದ್ದು ಇದೆಯಲ್ಲ, ಇದು ಸಂಪೂರ್ಣವಾಗಿ ನೀರಾವರಿಗೆ ಒತ್ತು ಕೊಟ್ಟಂಗಾಗುತ್ತೆ. ಈಗೇನು ರಣಘಟ್ಟ ನಮ್ಮಲ್ಲಿ ಯೋಜನೆ ನಡೀತಾ ಇದೆ. ಸನ್ಮಾನ್ಯ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದಾಗ ಮತ್ತು ಸನ್ಮಾನ್ಯ ನಮ್ಮ ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಈ ಯೋಜನೆ ಪ್ರಗತಿನಲ್ಲಿದೆ. ಇದು ನಡೀತಾ ಇದೆ. ಅದು ತೀರಾ ಮಂದಗತಿಯಲ್ಲಿ ನಡೀತಾ ಇದೆ. ಇದರಿಂದ ಹಳೆ ಅದು ಸಾಗುತ್ತೆ. ಅವಾಗ ನಮ್ಮ ಈ ಕ್ಷೇತ್ರದಲ್ಲಿ ಎತ್ತಿನೊಳೆ ಯೋಜನೆ, ರಣಘಟ್ಟ ಮತ್ತು ಹೆಬ್ಬಾಳು ಏತ ನೀರಾವರಿ ಈ ಯೋಜನೆಗಳಾದರೆ ಒಂದು 80% ನೀರಾವರಿಗೆ ಆದ್ಯತೆಯನ್ನು ಕೊಟ್ಟಂಗಾಗುತ್ತೆ. ರೈತರು ಸಮೃದ್ಧಿಯಾಗಿರ್ತಾರೆ. ಇದು ನಮ್ಮ ಆದ್ಯತೆ ಆಗಿದೆ. ಇದಕ್ಕೆ ಒತ್ತನ್ನು ಕೊಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೀವಿ. ಕುಮಾರಣ್ಣ ಅವರು ಕೇಂದ್ರ ಸಚಿವರಾದರು, ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ, ಕೇಂದ್ರದಿಂದ ಅನುದಾನ ತರ್ಬೋದು. ಈಗ ನಿತಿನ್ ಗಡ್ಕರಿ ಅವರು ವಿಚಾರ ಹೇಳಿದ್ರಿ, ಕುಮಾರಣ್ಣ ಅವ್ರ ಜೊತೆ ಸಹಕಾರ ಹೇಗಿದೆ ಸರ್? ಇಲ್ಲ, ಈಗ ಕುಮಾರಣ್ಣ ಅವ್ರಿಗೆ ನಾವು ಮನವಿಯನ್ನ ಮಾಡಿದೀವಿ. ಕಳೆದ ಪ್ರಾರಂಭದಲ್ಲಿ ಅವರು ಲಾಸ್ಟ್ ಟೈಮ್ ಫ್ಲಡ್ ಆದಾಗ ಸಕಲೇಶ್ಪುರಕ್ಕೆ ಬಂದಾಗ ಮನವಿಯನ್ನ ಮಾಡಿದ್ವಿ. ಅಂದ್ರೆ ಅವ್ರದ್ದು ಬೃಹತ್ ಕೈಗಾರಿಕೆ ಆಗಿರೋದ್ರಿಂದ ತಾಲೂಕು ಮಟ್ಟಗಳಲ್ಲಿ ಅವರು ಅನುದಾನ ಕೊಡ್ತಕ್ಕಂಥದ್ದು ಇನ್ನೊಂದು ಮಾಡ್ತಕ್ಕಂಥ ಕಷ್ಟ ಆಗುತ್ತೆ. ಜಿಲ್ಲಾ ಮಟ್ಟದಲ್ಲಾದ್ರೆ ಒಂದಿಷ್ಟು ಬೃಹತ್ ಕೈಗಾರಿಕೆಗಳಿಗೆ ಒತ್ತು ಕೊಡ್ತಕ್ಕಂಥದ್ದು, ಒಂದಷ್ಟು ಇಂಡಸ್ಟ್ರಿ ಡೆವಲಪ್ ಮಾಡ್ಬೋದು. ಹಾಸನ ಮಾಡೋದಕ್ಕೆ ಒತ್ತು ಕೊಟ್ಟಿದ್ದಾರೆ. ನಾವು ತಾಲೂಕು ಮಟ್ಟದಲ್ಲೂ ಒಂದ್ ಸ್ವಲ್ಪ ಮಾಡ್ಕೊಡಿ ಅಂತಕ್ಕಂಥ ಕೇಳಿದೀವಿ. ಈಗ ನಿಮ್ ಕ್ಷೇತ್ರದಲ್ಲಿ ಸಣ್ಣದಾಗಿ ಏನಾದ್ರು ಗಾರ್ಮೆಂಟ್ಸ್ ಫ್ಯಾಕ್ಟರಿಗಳ ತರ ಇದೆಯಾ? ಅದ ಯಾವುದೂ ಇಲ್ಲ, ಇಲ್ಲಿವರೆಗೂ ಯಾವುದೂ ಇಲ್ಲ. ಈಗ ನಾನು ಆಲ್ರೆಡಿ ಕೇಂದ್ರ ಸರ್ಕಾರಕ್ಕೆ ಮತ್ತು ರಾಜ್ಯ ಸರ್ಕಾರಕ್ಕೆ ಎರಡಕ್ಕೂ ಸಹ ನಮ್ಮ ಜಾವಗಲ್ ಹೋಬಳಿ ಬರುತ್ತೆ. ಜಾವಗಲ್ ಹೋಬಳಿನಲ್ಲಿ ಈಗಾಗಲೇ ಲ್ಯಾಂಡ್ ನ ಐಡೆಂಟಿಫಿಕೇಶನ್ ಮಾಡಿದೀವಿ. ಬೇಲೂರಲ್ಲೂ ಸಹ ಬಿಕ್ಕೋಡ್ ರೋಡ್ ಅಲ್ಲಿ ಲ್ಯಾಂಡ್ ಐಡೆಂಟಿಫಿಕೇಶನ್ ಮಾಡಿದೀವಿ. ಒಂದು ಸಣ್ಣ ಕೈಗಾರಿಕೆಗಳನ್ನ ಮಾಡೋದ್ರ ಮುಖಾಂತರ ಇವತ್ತೇನಾಗುತ್ತೆ, ಕೈಗಾರಿಕೆಗಳನ್ನ ಮಾಡಿದ್ರೆ ಹಾಸನಕ್ಕೆ ಬರ್ತಕ್ಕಂಥದ್ದು, ಚಿಕ್ಕಮಂಗ್ಳೂರ್ಗೆ ಹೋಗ್ತಕ್ಕಂಥದ್ದು, ಇಲ್ಲಿಂದ ಗಾರ್ಮೆಂಟ್ಸ್ಗೆ ಬೆಂಗಳೂರಿಗೆ ಹೋಗ್ತಕ್ಕಂಥ ತಪ್ಪುತ್ತೆ. ನಮ್ಮ ಜನ ಅವರ ತಂದೆ ತಾಯಿನ ಜೊತೆ, ಅವರ ಕುಟುಂಬದ ಜೊತೆ ಇಲ್ಲೇ ಇರ್ತಾರೆ. ಇದು ನನ್ನ ಇದಾಗಿದೆ. ಇದಕ್ಕೂ ಸರ್ಕಾರಕ್ಕೆ ಮನವಿಯನ್ನ ಕೊಟ್ಟಿದ್ದೀನಿ. ಒಳ್ಳೆ ಆಲೋಚನೆ ಸರ್. ಚುನಾವಣೆ ಗೆಲ್ಲಕ್ಕೆ ಏನ್ ಬೇಕು ಸರ್? ಜನ ಮುಖ್ಯನಾ, ಹಣ ಮುಖ್ಯನಾ, ಗುಣ ಮುಖ್ಯನಾ? ಮೊದಲನೇದಾಗಿ ಗುಣ ಇರಬೇಕು, ಎರಡನೇದು ಜನ ಇರಬೇಕು. ಓಕೆ. ಮೂರನೇದು ಹಣಕ್ಕೆ ನಾನು ಒತ್ತು ಕೊಡಲ್ಲ. ಯಾಕೆಂದ್ರೆ ಗುಣ ಜನ ಇಲ್ಲ ಅಂತ ಅಂದ್ರೆ ಹಣಕ್ಕೆ ಪ್ರಾತಿನಿಧ್ಯನೇ ಇಲ್ಲ. ಮೊದಲು ವ್ಯಕ್ತಿ ಏನೋ, ಅವನ ಯೋಗ್ಯತೆ ಏನೋ ಅಳಿತಕ್ಕಂಥ ಜನ ಮಾಡ್ತಾರೆ, ನಮ್ ಜೊತೆ ಸ್ಪಂದಿಸ್ತಾರ. ಇದು ಗುಣ ಇಲ್ಲ ಅಂತ ಅಂದ್ರೆ ನಾವು ಯಾವ್ದ್ರಲ್ಲೂ ಸಹ ಸಕ್ಸಸ್ ಆಗಲ್ಲ. ಗುಣ ಮೊದಲನೇದು ಬೇಕು. ಎರಡನೇದು ಗುಣಕ್ಕೆ ತಕ್ಕಂತೆ ಜನ ಬೆಂಬಲ ಬೇಕು. ಇದೆರಡಿದ್ರೆ ಸಾಕು ಸರ್. ಮೂರನೇದು ಹಣ ಇಲ್ಲ ಅಂದ್ರೂ ಚುನಾವಣೆ ಗೆಲ್ಬಹುದು. ವಯಸ್ಸಲ್ಲಿ ಚಿಕ್ಕವರಾದ್ರೂ ಕೂಡ ಕೇಂದ್ರದಿಂದ ಒಂದಷ್ಟು ಅನುದಾನಗಳು ಬೇಕು, ಅಭಿವೃದ್ಧಿ ಆಗ್ಬೇಕಂದಾಗ ಸಂಸದರ ಸಹಕಾರ ಕೂಡ ಬೇಕಾಗುತ್ತೆ. ಶ್ರೇಯಸ್ ಪಟೇಲ್ ಅವ್ರಿಗೆ ಏನ್ ಕಿವಿ ಮಾತು ಹೇಳಲಿಕ್ಕೆ ನೀವು ಇಷ್ಟಪಡ್ತೀರಾ, ಅಥವಾ ಏನ್ ಸಲಹೆ ಕೊಡ್ಲಿಕ್ಕೆ ಇಷ್ಟಪಡ್ತೀರಾ? ಇಲ್ಲ, ಶ್ರೇಯಸ್ ಪಾಟೀಲ್ ಅವರು ನಮ್ಮ ಜಿಲ್ಲೆಯ ಸಂಸದರು. ವೈಯಕ್ತಿಕವಾಗಿ ಅವರು ಅವ್ರ ಬಗ್ಗೆ ನಮಗೆ ಗೌರವ ಇದೆ.
ಏನೇ ಕೇಂದ್ರದ ಯೋಜನೆಗಳು, ಈಗ ನಮ್ಮ ಭಾಗಕ್ಕೆ ಬೇಕಾದಂಥ ಯೋಜನೆಗಳನ್ನ ಬಹುಶಃ ಅವರು ಸಂಸದರಾಗಕ್ಕಿಂತ ಮುಂಚೆ ನಮಗೆಲ್ಲ ಅನುಮೋದನೆಗಳಾಗಿದ್ದಾವೆ. ಓಕೆ 373, 73 ಮತ್ತು ಇದೆಲ್ಲ ಆಗಿದೆ. ಹಾಗಾಗಿ ಮುಂದೆ ಆ ಥರದ್ದು ಕೇಂದ್ರ ಸರ್ಕಾರದ ಇವತ್ತು ನಮಗೆ ತುಂಬ ಅವಶ್ಯಕತೆ ಇರತಕ್ಕಂಥದ್ದು ಆನೆ ಸರ್. ಆನೆಗಳದು ಮಲೆನಾಡು ಭಾಗದಲ್ಲಿ, ಸಕಲೇಶ್ಪುರ, ಅರಣ್ಯ ಭಾಗದಲ್ಲಿ, ನಮ್ಮ ಜಿಲ್ಲೆನಲ್ಲಿ, ಅದರಲ್ಲೂ ವಿಶೇಷವಾಗಿ ಬೇಲೂರು, ಸಕಲೇಶ್ಪುರ ಸರ್ ತುಂಬಾ ಇದಿದೆ. ಈ ಆನೆ ಹಾವಳಿನ ತಪ್ಪಿಸ್ಲಿಕ್ಕೆ ನಾವು ಕೇಂದ್ರ ಸರ್ಕಾರಕ್ಕೆ ಮನವಿಯನ್ನ ಮಾಡಿದೀವಿ. ಸಂಸದರಾಗಿ ಅವ್ರಿಗೂ ಸಹ ನಾವು ಹೇಳಿದೀವಿ, ಕೇಂದ್ರ ಸರ್ಕಾರ ಜೊತೆ ಕೇಂದ್ರ ಸರ್ಕಾರ ಜೊತೆ ತಾವು ಮಾತಾಡಿ ಇದನ್ನ ಮಾಡಬೇಕು ಅಂತಕ್ಕಂಥದ್ದು. ಅವರು ಸಹ ಎಲ್ಲ ಒಂದು ಕಡೆ ಇದಕ್ಕೆ ಮಾಡ್ತೀವಿ ಅಂತಕ್ಕಂಥ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಹಾಗಾಗಿ ನಮ್ಮ ಮಧ್ಯೆ ಏನು ಗೊಂದಲಗಳೇನಿಲ್ಲ. ಅಭಿವೃದ್ಧಿ ಮಾಡ್ತಕ್ಕಂಥದ್ದೇ ನನ್ನ ಇದು. ಹಾಗಾಗಿ ಆದ್ಯತೆ. ಹಾಗಾಗಿ ನಾವೇನು ಅದ್ರ ಬಗ್ಗೆ ಅತಿ ಹೆಚ್ಚು ಒತ್ತು ಕೊಟ್ಟು ಅಭಿವೃದ್ಧಿಗೆ ಒತ್ತು ಕೊಡ್ತಕ್ಕಂಥ ಕೆಲಸನ. ನಿಜಕ್ಕೂ ಒಬ್ಬ ಶಾಸಕಂಗಿರುವಂತ ಅತಿ ದೊಡ್ಡ ಸವಾಲು ಏನು ಸರ್? ಸರ್, ಜನದ ನಿರೀಕ್ಷೆ ಅಭಿವೃದ್ಧಿ ಆಗ್ಬೇಕು ಅಂತಕ್ಕಂಥದ್ದು. ಅದೆಲ್ಲದಕ್ಕಿಂತ ಮಿಗಿಲಾದ ನಿರೀಕ್ಷೆ ಜನಪ್ರತಿನಿಧಿಯಾದವನು ನಮ್ಮನ್ನ ಗೌರವಿಸ್ಬೇಕು, ನಮ್ಮ ಜೊತೆ ಒಡನಾಟದಲ್ಲಿರಬೇಕು, ನಮ್ಮ ಆಗು ಹೋಗುಗಳನ್ನ ಆಲಿಸ್ಬೇಕು ಅಂತಕ್ಕಂಥದ್ದು ಅವರ ನಿರೀಕ್ಷೆ ಇದೆ. ಅಭಿವೃದ್ಧಿಗೆ ಆದ್ಯತೆ ಇದೆ. ಅಭಿವೃದ್ಧಿ 1% ಕುಂಠಿತ ಆದ್ರೂ ಸಹ ಅವರ ಕಷ್ಟ ಸುಖಗಳನ್ನ ಆಲಿಸ್ತಕ್ಕಂಥದ್ದು. ಇವತ್ತು ವಿಶೇಷವಾಗಿ ಔಟ್ ಆಫ್ 224 ಕ್ಷೇತ್ರ ನನ್ನ ಬೇಲೂರು ವಿಧಾನಸಭಾ ಕ್ಷೇತ್ರದಲ್ಲಿ ನಮ್ಮ ಅಧಿಕಾರಿಗಳು ಉತ್ತಮವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಯಥಾ ರಾಜ ತಥಾ ಪ್ರಜಾ ಅಂತ ಗಾದಿ ಹೇಳ್ತಾರೆ. ಕರೆಕ್ಟ್. ಪ್ರಾರಂಭದಲ್ಲಿ ಅಧಿಕಾರಿಗಳಿಗೆ ನಾವು ತಾಕೀತನ್ನು ಮಾಡಿದ್ದೀವಿ. ಕಳೆದ 2008 ಮೀಸಲು ಕ್ಷೇತ್ರವಾಗಿತ್ತು. ಹೌದು. 2008ರಿಂದ 2018 ಯೋಗ್ಯರು ಉತ್ತಮರು ಶಾಸಕರಾಗಿದ್ರು ನಮ್ಮ ರುದ್ರೇಶ್ ಗೌಡ್ರು. ಅದಾದ ನಂತರ ನಮ್ಮ ಲಿಂಗೇಶಣ್ಣ 5 ವರ್ಷ ಆಗಿದ್ರು. ಆದ್ರೆ ಎಲ್ಲೋ ಒಂದು ಕಡೆ ಅಧಿಕಾರಿಗಳನ್ನ ಹಿಡಿತವನ್ನ ಹಿಡ್ಕೊಂತಕ್ಕಂಥದ್ರಲ್ಲಿ ಒಂದಿಷ್ಟು ಅಂದ್ರೆ ಸಾರ್ವಜನಿಕರು ಚರ್ಚೆ ಮಾಡ್ತಾರೆ. ಸಾರ್ವಜನಿಕರು ಪ್ರಥಮವಾಗಿ ನನ್ನ ಹತ್ರಕ್ಕೆ ಬಂದಿದ್ದೇ ಇದು, ಅಧಿಕಾರಿಗಳ ಹತ್ರ ಕೆಲಸ ತೆಗೆಯೋದಕ್ಕೆ ನಮ್ಗೆ ಆಗ್ತಾ ಇಲ್ಲ ಅಂತ ಸಂದರ್ಭದಲ್ಲಿ ನಾವು ಅಧಿಕಾರಿಗಳನ್ನ ಕರೆದು ಅಧಿಕಾರಿಗಳಿಗೆ ನಮಗೆ ಈ ಕ್ಷೇತ್ರದ ಮತದಾರರೇ ಪ್ರಭುಗಳು. ಹೌದು. ಯಾವುದೇ ಜಾತಿ ಧರ್ಮ ಬೇಡ. ಅವರು ಬಂದಂತ ಸಂದರ್ಭದಲ್ಲಿ ಪ್ರಥಮವಾಗಿ ಅವರ ಅಹವಾಲುಗಳನ್ನ ಕೇಳ್ತಕ್ಕಂಥ ಸಮಯ ನಮ್ಗಿರಬೇಕು. ಅವ್ರನ್ನ ಕೂರಿಸಿ ಗೌರವಿಸ್ತಕ್ಕಂಥ ಇದಿರಬೇಕು. ಯಾವುದೇ ಬಡವ ಬಲ್ಲಿಗ ಅಂದಂಗೆ ಇವತ್ತು ಇಡೀ ಕ್ಷೇತ್ರದಲ್ಲಿ ಜನ ಕೆಲಸ ಶಾಸಕರ ಉತ್ತರ ಹೋದ್ರೆ ಆಗುತ್ತೆ ಅಂತಕ್ಕಂಥ ತುಂಬಾ ನಿರೀಕ್ಷೆ ಇಟ್ಕೊಂಡಿದ್ದಾರೆ. ಅಧಿಕಾರಿಗಳು ಅದ್ರ ತಕ್ಕಂತೆ ಕೆಲಸ ಮಾಡ್ತಾ ಇದ್ದಾರೆ. ಪ್ರಾರಂಭದಲ್ಲಿ ಒಂದಿಷ್ಟು ಅಡೆತಡೆಗಳಾಯ್ತು. ಭ್ರಷ್ಟಾಚಾರನ ಸಂಪೂರ್ಣ ನಿರ್ಮೂಲ ಮಾಡಿದೀನಿ ಅಂತ ಹೇಳಲ್ಲ. ಭ್ರಷ್ಟಾಚಾರ ನಿರ್ಮೂಲನೆ ಬೇರೆ ಎಲ್ಲ ಇದಕ್ಕೆ ಹೋಲಿಸ್ಕೊಂಡ್ರೆ ಬೇಲೂರಲ್ಲಿ ನೀವು ಬೇಕಾದ್ರೆ ಪ್ರೈವೇಟ್ ಆಗಿ ಸರ್ವೆ ಮಾಡಿ ಸರ್, ಖಂಡಿತ ಮಾಡ್ಬಿಟ್ಟು ನೀವು ತಗೊಳ್ಳಿ ಸರ್, ಯಾವ ರೀತಿ ಇದೆ ಅಂತಕ್ಕಂಥದ್ದನ್ನ ಜನಸಾಮಾನ್ಯರನ್ನ ಒಂದು ಯಾವುದೇ ಕಚೇರಿಗಳಿಗೆ ಹೋದ್ರು ಕೂರಿಸಿ ಗೌರವಿಸಿ ಅವ್ರು ಕೆಲಸ ಕೊಡಬೇಕು ಅಂತಕ್ಕಂಥ ತಾಕೀತಾಗಿದೆ. ಅದರ ಪ್ರಕಾರ ನಮ್ಮ ಅಧಿಕಾರಿಗಳು ಸಹ ಅದಕ್ಕೆ ಸ್ಪಂದಿಸಿ ಕೆಲಸ ಮಾಡ್ತಾ ಇದ್ದಾರೆ. ಓಕೆ, ನಿಮ್ಮ ಕನಸಿನ ಬೇಲೂರು ಏನಾಗ್ಬೇಕು ಸರ್? ಬೇಲೂರು ವಿಶ್ವವಿಖ್ಯಾತ ಆಗಿರ್ತಕ್ಕಂಥದ್ದು, ಶಿಲ್ಪ ಕಲೆಗಳ ನಾಡು, 908 ವರ್ಷವನ್ನ ಕಂಡಿರ್ತಕ್ಕಂಥದ್ದು. ಮುಂದಿನ ದಿವಸಗಳಲ್ಲಿ ಬೇಲೂರು ಅಂತ ಅಂದ್ರೆ ಒಂದು ಅಭಿವೃದ್ಧಿಯ ಒಂದು ದೊಡ್ಡ ಸಾಧನೆಯನ್ನ ಮಾಡಿದೆ ಅಂತಕ್ಕಂಥ ಒಂದು ಕೀರ್ತಿಗೆ ಪಾತ್ರರಾಗಬೇಕು. ಇವತ್ತೇನು ದೇವಸ್ಥಾನದ ಕಾಂಪೌಂಡ್ ಇಂದ ಹಿಡಿದು ಅಲ್ಲಿರ್ತಕ್ಕಂಥ ಕಲ್ಯಾಣಿಯಿಂದ ಹಿಡಿದು ಇವತ್ತು ಆ ಬೇಲೂರನ್ನ ವಿಶ್ವವಿಖ್ಯಾತ ಆಗಿದೆ ಅಂತಕ್ಕಂಥದ್ದಕ್ಕೆ ಹಂಪಿ ಮತ್ತು ಇವತ್ತು ನಾವು ಮಹಾಬಲೇಶ್ವರ ಇದೆಲ್ಲ ನೋಡ್ತೀವಲ್ಲ ಸರ್, ಇದಕ್ಕಿಂತ ವಿಭಿನ್ನವಾಗಿ ಅಭಿವೃದ್ಧಿಯನ್ನು ಮಾಡಬೇಕು. ಬೇಲೂರು ಇಡೀ ಜಗತ್ತಿಗೆ ಪ್ರಸಿದ್ಧಿ ಆಗಬೇಕು ಅಂತಕ್ಕಂಥ ವಿಶ್ವಾಸ ನನಗಿದೆ. ಇವತ್ತು ಬಗರ್ಕುಂ ಸರ್ ಬಡವರ ಹಕ್ಕುಪತ್ರವನ್ನ ಇಡೀ ರಾಜ್ಯದಲ್ಲಿ 2ನೇ ಸ್ಥಾನದಲ್ಲಿ ನಾವಿದ್ದೀವಿ. 1ನೇ ಸ್ಥಾನದಲ್ಲಿ ಅತಿ ಹೆಚ್ಚು ಎಲ್ಲ ಸಮಸ್ಯೆಗಳನ್ನ ಬಗೆಹರಿಸಿ ಇದ್ದಂಥ ಅರ್ಜಿಗಳನ್ನ ಪರಿಶೀಲನೆ ಮಾಡಿ ಸರ್ಕಾರದ ಆದೇಶದ ಅನ್ವಯ ನಾವು ಮಾಡಿದೀವಿ. ಹಕ್ಕುಪತ್ರವನ್ನು ಸಹ ನಾವಿಲ್ಲಿ ಕೊಟ್ಟಿದ್ವಿ. ಅದ್ರ ಜೊತೆಯಲ್ಲಿ ಬೇಲೂರು ವಿಶ್ವವಿಖ್ಯಾತ ಆಗಿರ್ತಕ್ಕಂಥದ್ದು ಹೊಯ್ಸಳ ಕ್ರೀಡಾಂಗಣ ಅಂತಕ್ಕಂಥ ಒಂದು ಕ್ರೀಡಾಂಗಣವನ್ನ ಮಾಡಿ ಅನುದಾನದ ಕೊರತೆ ಇದ್ರೂ ಸಹ ಸಾರ್ವಜನಿಕರ ಸಹಕಾರ ಇವತ್ತು ಮಾಡಿ ಸಾರ್ವಜನಿಕರಿಗೆ ಅನುಕೂಲವನ್ನು ಮಾಡಿಕೊಡ್ತಕ್ಕಂಥ ಕಳೆದ ಜನವರಿ 26 ಗಣರಾಜ್ಯೋತ್ಸವ ದಿವಸ ಕಾರ್ಯಕ್ರಮವನ್ನು ಅಲ್ಲೇ ಮಾಡಿದ್ದೀವಿ. ಅದ್ರ ಜೊತೆಯಲ್ಲಿ ಇವತ್ತು ಏನು
ಅಂಬೇಡ್ಕರ್ ಸರ್ಕಲ್ ಇದೆ ಬೇಲೂರು. ಅಂಬೇಡ್ಕರ್ ಸರ್ಕಲ್ ಇಂದ ಗೆಂಡೇಹಳ್ಳಿಗೆ ಹೋಗೋ ರಸ್ತೆ ಇದೆ, ಅದಕ್ಕೆ 3.5 ಕೋಟಿ ಅನುದಾನವನ್ನ ಫ್ರಾನ್ಸಿಯಿಂದ. ಅದ್ರ ಜೊತೆನಲ್ಲಿ ಇವತ್ತು ಹೊಯ್ಸಳೇಶ್ವರ ದೇವಸ್ಥಾನ ಹಳೆಬೀಡು ಏನಿದೆ ಅದಕ್ಕೆ ಮುಂದುವರೆದ ಭಾಗ, ಅದಕ್ಕೆ ಒಂದು 3 ಕೋಟಿ ಅನುದಾನವನ್ನ. ಇವತ್ತು ಜಾವಗಲ್ಲು ನಮ್ಮ ಕ್ಷೇತ್ರದ ಅರಸೀಕೆರೆ ತಾಲೂಕಿಗೆ ಸೇರುತ್ತೆ ಜಾವಗಲ್ಲು, ಅಲ್ಲೂ ಸಹ ಒಂದು 3 ಕೋಟಿ ಅನುದಾನವನ್ನ. ಜಾವಗಲ್ ಶ್ರೀನಾಥ್ ಅವ್ರ ಊರು. ಜಾವಗಲ್ ಶ್ರೀನಾಥ್ ಅವರು. ಆಮೇಲೆ ವಿಶೇಷವಾಗಿ ಜಾವಗಲ್ಲಲ್ಲಿ ಶ್ರೀನಾಥ್ ಅವರ ಹೆಸರಿನಲ್ಲಿ ಒಂದು ಕ್ರೀಡಾಂಗಣವನ್ನ ಮಾಡ್ತಾ ಇದ್ದೀನಿ. ಅದಕ್ಕೆ 1 ಕೋಟಿ ಅನುದಾನವನ್ನು ತಂದು ಅದನ್ನು ಅಭಿವೃದ್ಧಿಯನ್ನ ಪಡಿಸ್ತಾ ಇದ್ದೀವಿ. 1,25,00,000. ಜಾವಗಲ್ ಶ್ರೀನಾಥ್ ಅವರ ಹೆಸರಲ್ಲೇ ಹೆಸರಲ್ಲೇ ವಂಡರ್ಫುಲ್ ಸರ್. ನಿಜಕ್ಕೂ ಬೇಲೂರಿಗೆ ಇರುವಂತ ಸಮಸ್ಯೆ ಯಾವುದು? ವಿಶ್ವವಿಖ್ಯಾತ ಬೇಲೂರಿನ ಸಮಸ್ಯೆಗಳು ಏನು ಅಂತ. ಸರ್ ನಮಸ್ತೆ, ನಿಮ್ಮ ಹೆಸರು? ಸರ್ ನಮಸ್ಕಾರ, ರಾಘವೇಂದ್ರ ಅಂತೀನಿ. ಸರ್ ನಿಮ್ ಪ್ರಕಾರ ಬೇಲೂರಿಗಿರೋ ಸಮಸ್ಯೆ ಏನು? ಸರ್ ಸಮಸ್ಯೆ ಎಲ್ಲ ಸಮಸ್ಯೆ ಒಂದೊಂದಾಗಿ ಕ್ಲಿಯರ್ ಮಾಡ್ತಾ ಇದ್ದಾರೆ. ಈಗ ತುಂಬಾ ವರ್ಷದಿಂದ ಟ್ರಾಫಿಕ್ ಸಮಸ್ಯೆ ಇತ್ತು. ಈಗ ಒಳಬೀದಿ ರೋಡ್ನ ಗ್ರಾಂಟ್ ಮಾಡ್ಕೊಂಬಂದಿದ್ದಾರೆ ಮಾನ್ಯ ಶಾಸಕರು. 37 ಕೋಟಿ ಗ್ರಾಂಟ್ ಸ್ಯಾಂಕ್ಷನ್ ಮಾಡ್ಕೊಂಬಂದಿದ್ದಾರೆ. ಹಾಗೆ ಒಂದು ಬ್ರಿಡ್ಜ್ ಕೂಡ ಸ್ಯಾಂಕ್ಷನ್ ಆಗ್ತದೆ. ಅಭಿವೃದ್ಧಿ ನಿಧಾನಕ್ಕೆ ಆಗ್ತಾ ಇದೆ ಸರ್. ಗ್ಯಾರಂಟಿ ಭಾಗ್ಯ ಇರೋದ್ರಿಂದ ನಮಗೆ ಮಿನಿಮಮ್ ಗ್ರಾಂಟ್ ಕೂಡ ನಮ್ಮ ಶಾಸಕರಿಗೆ ಬರ್ತಾ ಇಲ್ಲ. ಓಕೆ, ಗ್ರಾಂಟ್ ಇಲ್ಲ ಅನ್ನೋದು ಕಾಮನ್ ಆಗಿ ಎಲ್ಲಾ ಕಡೆ ಅದೇ ಆಗೋಗ್ಬಿಟ್ಟಿದೆ ಈ ಸರ್ಕಾರದಲ್ಲಿ. ಅದರ ಹೊರತಾಗಿ ವಿಶ್ವಾಸ, ಮತ್ತೊಂದು ಪ್ರೀತಿ, ಯಾರೇ ಜನಸಾಮಾನ್ಯರು ಹೋದ್ರೆ MLA ಸಿಗ್ತಾರ? ಸರ್ 100% ಸಿಗ್ತಾರೆ ಸರ್. ಒಂದಿನ 2 ದಿನ ಹೆಚ್ಚು ಕಡಿಮೆ ಆಗುತ್ತೆ. ಕೆಲಸದ ಒತ್ತಡ ಇರುತ್ತೆ, ಬೆಂಗಳೂರು ಹೋಗಿರ್ತಾರೆ, ವಿಧಾನಸೌಧದಲ್ಲಿ ಕೆಲಸ ಇರುತ್ತೆ. ಅದಿಲ್ಲ ಅಂದ್ರೆ ಆಫೀಸಲ್ಲಿ ಯಾರಾದ್ರೂ ಸ್ಪಂದನೆ ಮಾಡ್ತಾರೆ. ಸೊ ವಿಶ್ವಾಸಕ್ಕೆ ತಗೊಂಡು ಕೆಲಸ ಮಾಡ್ತಾರೆ. ಏನಾದ್ರು ಇದ್ರೆ ಫೋನಲ್ಲೇ ಸಮಸ್ಯೆ ಬಗೆಹರಿಸ್ತಾರೆ. ಶಾಸಕರ ಕಚೇರಿಯಲ್ಲಿ ಅವ್ರ ಆಪ್ತರು ಇದ್ದೇ ಇರ್ತಾರೆ, ಯಾರಾದ್ರೂ ಇದ್ದೇ ಇರ್ತಾರೆ ಸರ್. ಅವ್ರ PA ಇರ್ತಾರೆ, ಅವ್ರ ಆಪ್ತರು ಇರ್ತಾರೆ. ಸೊ ಯಾರು ಸಿಕ್ಕಿಲ್ಲ ಅಂದ್ರೆ ಅವ್ರು ಫೋನಿಗೆ ಮಾಡ್ರೆ ಫೋನಿಗೆ ರೆಸ್ಪಾನ್ಸ್ ಮಾಡ್ತಾರೆ. ಬಿಸಿ ಇದ್ರೆ ಮತ್ತೆ ಕಾಲ್ ಮಾಡ್ತಾರೆ. ನಮ್ಮ ಶಾಸಕರಿಂದ ಇದು ಸಮಸ್ಯೆ ಇಲ್ಲ ಸರ್. ನಿಮ್ಮ ಹೆಸರು? ಶ್ರೀನಿವಾಸ್. ಹೈಯರ್ ಎಜುಕೇಶನ್ ಫೆಸಿಲಿಟಿ ಬೇಕು. ಹಾಸನಲ್ಲಿ ಇದೆ, ಆದರೆ ಎಲ್ಲ ಹಾಸನ್ಗೆ ಹೋದ್ರೆ ಜಾಗ ಸಾಕಾಗಲ್ಲ. ಚಿಕ್ಕಮಗಳೂರಲ್ಲೂ ಇದೆ. ಅದೇ ಮೆರಿಟ್ ಸ್ಟೂಡೆಂಟ್ಸ್ ತಗೊಂಡ್ರೆ ಬೇಲೂರಲ್ಲಿ ಒಂದು ತಾಲೂಕ್ ಮಟ್ಟದಲ್ಲಿ ಒಂದು ಮಾಡಿದ್ರೆ ಚೆನ್ನಾಗಿರುತ್ತೆ. ಇನ್ನೇನು ಅಭಿವೃದ್ಧಿ ಆಗ್ಬೇಕು ಸರ್ ನಿಮ್ ಪ್ರಕಾರ ಬೇಲೂರು? ಒಂದು ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಬೇಕು ಅಂತ ಅನ್ಸುತ್ತೆ. ಎಷ್ಟು ಬೆಡ್ಡಿನ ಹಾಸ್ಪಿಟಲ್ ಇದೆ? 100 ಇದೆಯಾ ಇಲ್ಲಿ? ಇದೆ. ಮಲ್ಟಿ ಸ್ಪೆಷಾಲಿಟಿ ಬೇಕು. ಯಾಕಂದ್ರೆ ಎಲ್ಲ ಬೆಂಗಳೂರು ಇಲ್ಲ ಹಾಸನ ಚಿಕ್ಕಮಗಳೂರು ಹೋಗಕ್ಕಾಗಲ್ಲ. ಏನೇ ಟ್ರೀಟ್ಮೆಂಟ್ ಬೇಕಿದ್ರು ಸಡನ್ ಆಗಬೇಕು ಅಂದ್ರೆ ಇಲ್ಲೇ ಫೆಸಿಲಿಟೀಸ್ ಇದ್ರೆ ಒಳ್ಳೇದು. ಇಲ್ಲಿ ಕುಡಿಯೋ ನೀರಿಂದು ಮತ್ತೊಂದು UGD ಎಲ್ಲ ಸಮಸ್ಯೆ ಇಲ್ವಾ? ನಾವಿರೋ ಏರಿಯಾದಲ್ಲಿ ಏನೂ ಸಮಸ್ಯೆ ಇಲ್ಲ. ಸವಿತಾ. ಓಕೆ, ಬೇಲೂರು ಪ್ರವಾಸಿ ತಾಣ, ವ್ಯಾಪಾರ ಚೆನ್ನಾಗಿದ್ಯಾ? ಸ್ವಲ್ಪ ಟೂರಿಸ್ಟ್ ಒಂದೇ, ಈ ಕಡೆ ಟೂರಿಸ್ಟ್ ಈ ಕಡೆ ಇದಾಗಲ್ಲ. ಇದು ಆಸ್ಪತ್ರೆ ಪ್ಲೇಸ್ ಅಲ್ವಾ? ಓಕೆ, ಇಲ್ಲೆಲ್ಲ ಬಿಸಿಲು ಅಂತೆಲ್ಲ ಇದೆ. ನಿಮ್ಗೆಲ್ಲ ವ್ಯಾಪಾರಸ್ಥರಿಗೆ ಒಂದು ಸೂರು ಬೇಕು ಅಂತೆಲ್ಲ ಅನ್ಸಲ್ವಾ? ಅನ್ಸುತ್ತೆ. ಏನ್ ಮಾಡೋದು ಕಮ್ಮಿ ಇದಾಗಿದೆ, ಅದಕ್ಕೋಸ್ಕರ. ಶಾಸಕರು ಸಿಗ್ತಾರ ನಿಮ್ಗೆ? ನಮಗೆ ಸಿಗ್ತಾರೆ. ಏನೇ ಸಮಸ್ಯೆಗಳಿರೋ ಬಗೆಹರಿಸ್ತಾರ? ಬಗೆಹರಿಸ್ತಾರೆ. ಯಾಕೆ ನಾವೀಗ ಹಾಸನದಲ್ಲೂ ನೋಡಿದ್ವಿ, ವ್ಯಾಪಾರಸ್ಥರಿಗೆ ಸಪ್ರೇಟು, ಟ್ಯಾಕ್ಸಿ ಸ್ಟ್ಯಾಂಡ್ ಅವ್ರಿಗೆ ಸಪ್ರೇಟು, ಫುಡ್ ಕೋರ್ಟೇ ಸಪ್ರೇಟು, ಆತರ ಇಲ್ಲೂ ಬೇಕು ಅಂತ ಏನ್ ಅನ್ಸಲ್ವಾ? ಅನ್ಸುತ್ತೆ. ಅಂದ್ರೆ ಅದು ಜಾಗ ಕಡಿಮೆ ಇಲ್ಲಿ, ಅದ್ರಿಂದ ಒಂದ್ ಸ್ವಲ್ಪ ರೋಡ್ ಸಮಸ್ಯೆ ಇದೆ, ಜಾಗ ಕಮ್ಮಿ. ಎಷ್ಟೋ ಸಲ ಪ್ರಯತ್ನ ಪಟ್ಟಿದ್ದಾರೆ, ಅದು ಆಗಿಲ್ಲ. ಅದರಿಂದ ತುಂಬಾ ಪ್ರಾಬ್ಲಮ್ ಇದೆ ಇಲ್ಲುವೆ. ಇಬ್ರು ಯುವ ಮತದಾರರಿದ್ದಾರೆ, ಅವ್ರನ್ನೇ ಮಾತಾಡ್ಸೋಣ. ನಿಮ್ಮ ಹೆಸರು? ಧನುಷ್ ಅಂತ. ಎಷ್ಟು ವರ್ಷ? 26. ಆಲ್ರೆಡಿ 2 ಸಲ ಓಟ್ ಹಾಕಿರ್ತೀಯ? ಹಾಕಿದಿ. ಯುವಕರಿಗೆ ಏನ್ ಅವಶ್ಯಕತೆ ಇದೆ ಅನ್ಸುತ್ತೆ ಬೇಲೂರಲ್ಲಿ? ಯುವಕರಿಗೆ ಈಗ ಉದ್ಯೋಗಾವಕಾಶ ಇದೆಯಾ? ಉದ್ಯೋಗಾವಕಾಶ ಎಲ್ಲಾ ಕಡೆ ಸಿಗಲ್ಲ ಈಗ. ಹಾಗಾಗಿ ಏನು ಉದ್ಯೋಗಾವಕಾಶ ಎಲ್ಲರಿಗೂ ಅವ್ರ ಸ್ವಂತ ಬಿಸ್ನೆಸ್ ಮಾಡೋದು ಒಳ್ಳೆ ಉತ್ತಮ ಅಂತ ನಾವ್ ಹೇಳ್ಬೋದು. ಆಕ್ಚುಲಿ ಇದು ಬೆಸ್ಟ್. ಇದು ಅವ್ರ ಹತ್ರ ಕೈ ಒಡ್ಡೋ ಅವಶ್ಯಕತೆನೇ ಇಲ್ಲ, ಸ್ವಂತ ಮಾಡ್ಬೇಕು. ಆದ್ರೂ ನಿಮ್ಮೂರು ಬಂದಾಗ ಒಂದು ಗಾರ್ಮೆಂಟ್ಸ್, ಸಣ್ಣ ಫ್ಯಾಕ್ಟ್ರಿಗಳಿದ್ರೆ ಒಂದಷ್ಟು ಯುವಕರುಗಳಿಗೆ ಈ ಊರ್ ಬಿಟ್ಟು ಹೋಗೋದು, ಅಪ್ಪ ಅಮ್ಮನ್ ಬಿಟ್ಟು ಹೋಗೋದು ತಪ್ಪುತ್ತೆ ಅನ್ಸಲ್ವಾ? ಹೌದು, ಇಲ್ಲಿಗೆ ಏನಾರು ಅವಶ್ಯಕತೆ ಇದೆ. ಗಾರ್ಮೆಂಟ್ಸ್ ಆದ್ರೆ ಇಲ್ಲಿ ಬೇಲೂರಿಂದ ಹೊರಗಡೆ ಹೋಗೋ ಜನಗಳು ಆದಷ್ಟು ಇಲ್ಲೇ ಇದ್ದು ಕೆಲಸ ಮಾಡ್ತಾರೆ. ಇದ್ರೆ ಒಳ್ಳೇದು ಅಂತ ನಮ್ಮ ಅಭಿಪ್ರಾಯ. ನಿಮ್ಮ ಹೆಸರು? ರಾಕೇಶ್ ಅಂತ. ರಾಕೇಶ್ ಅವ್ರು ಏನ್ ಮಾಡೋದು? ನಾನು ಇಲ್ಲಿ ಅಂಗಡಿ ಇದೆ ನಮ್ದು. ನಿಮ್ ಪ್ರಕಾರ ಏನಾಗ್ಬೇಕು ಬೇಲೂರಲ್ಲಿ? ಮೇನ್ ರೋಡ್ ಒಂದು ಹೋಗ್ಬೇಕು. ತುಂಬಾ ಎಲ್ಲಾ ಕಡೆ ಅದೇ ಏನ್ ಕಿಷ್ಕಿಂದೆ ಆಗ್ಬಿಟ್ಟಿದ್ಯಾ ಫುಲ್? ಹಂಗಂತಲ್ಲ, ಟ್ರಾಫಿಕ್ ಸಮಸ್ಯೆ ಸಕ್ಕತ್ತಿದೆ. ಈ ಜನಸಂಖ್ಯೆಗೆ, ಈ ಟ್ರಾಫಿಕ್ಗೆ ಈ ರೋಡ್ ಸಾಲ್ತಾ ಇಲ್ಲ. ಹೇಗಿದೆ ಬೇಲೂರು ಅಭಿವೃದ್ಧಿ ಆಗಿದೆ? ಸರ್, ಬೇಲೂರು ಅಭಿವೃದ್ಧಿ ನಮಗೆ ಆಲ್ರೆಡಿ 40+ ಇಯರ್ ಆಗಿದೆ. ಇದುವರೆಗೂ ಆ ರೀತಿ ಅಭಿವೃದ್ಧಿ ಆಗಿರೋಂಥ ಕೆಲಸಗಳು ಯಾವುದು ಕಾಣಿಸ್ತಾ ಇಲ್ಲ. ರಸ್ತೆಗಳು ಇದುವರೆಗೂ ಹೊಡಿತೀವಿ ಅಂತ ಹೇಳ್ತಿದ್ದಾರೆ. ಇದು ಆಸುಪಾಸೆಲ್ಲ ಬಿಲ್ಡಿಂಗ್ ಎಲ್ಲ ಹೊಡೆದ್ಬಿಟ್ಟು ಸೊ ರಸ್ತೆ ಅಭಿವೃದ್ಧಿ ಮಾಡ್ತೀವಿ ಅಂತ ಹೇಳ್ತಾರೆ. ಮೇನ್ ಬೇಕಾದ ರಸ್ತೆ, ನೀರು, ಆರೋಗ್ಯ, ಇವು 3 ಸಹ ಇಲ್ಲ ಸರ್ ಬೇಲೂರಲ್ಲಿ. ನಿಮ್ಮ ಹೆಸರು? ನನ್ನ ಹೆಸರು ದೀಪಕ್ ಅಂತ. ನಾವು ಛಾಯಾಗ್ರಾಹಕರು, ಇಲ್ಲೇ ಬೇಲೂರಲ್ಲೇ ವಾಸ ಇರೋದು. ಏನ್ ಬೇಲೂರ್ಗಿರೋ ಸಮಸ್ಯೆ ಏನು? ಬೇಲೂರ್ಗಿರೋ ಸಮಸ್ಯೆ ಅಂದ್ರೆ ಇದು ಮೈನ್ ರೋಡ್, ರಾಷ್ಟ್ರೀಯ ಹೆದ್ದಾರಿ
ಕಿರಿದಾಗಿದೆ, ಅದೊಂದು ಅಗಲೀಕರಣ ಆಗಬೇಕು. ಆಮೇಲೆ ಈಗ ಬಂದಂಥ ಶಾಸಕರು ಏನು ಒಂದು ಅವರ ಹೋರಾಟದಲ್ಲಿ ಅನುದಾನಗಳು ತರ್ತಾ ಇದ್ದಾರೆ, ಅಭಿವೃದ್ಧಿಗಳು ಕೆಲಸಗಳು ಆಗ್ತಾ ಇದೆ. ಈಗ ಮುಖ್ಯ ರಸ್ತೆ ಚಿಕ್ಕದು, ಅದನ್ನ ಅಭಿವೃದ್ಧಿ ಮಾಡ್ಲಿಕ್ಕೆ ಆಗದೆ ಇರೋ ಕಾರಣನೇ ಈ ಹೊಳೆ ಬೀದಿ ಅಭಿವೃದ್ಧಿ ಮಾಡಬೇಕು ಅಂತ ಹೊಳೆ ಬೀದಿ ಅಗಲೀಕರಣ ಮಾಡಿ ಹೊಸ ಬ್ರಿಡ್ಜಿಗೋಸ್ಕರ ಈಗ ಬಂದು ಸ್ಥಳ ಪರಿಶೀಲನೆ ಎಲ್ಲ ಆಗೋಗಿದೆ. ಆಮೇಲೆ ಅವರು ಶಾಸಕರಾದ್ಮೇಲೆ ಇದು ರೈಲ್ವೆ ಯೋಜನೆ ಈಗ 25-30 ವರ್ಷದಿಂದ ನೆಲೆಗುದ್ದಿಗೆ ಬಿದ್ದಿತ್ತು. ಇವತ್ತು ನೀವು ನೋಡ್ಬೋದು ರೈಲ್ವೆ ಯೋಜನೆ ಅತಿ ವೇಗದಲ್ಲಿ ಸಾಗ್ತಾ ಇದೆ. ಎಲ್ಲಿಗೆ? ಅದು ಚಿಕ್ಕಮಂಗ್ಳೂರು ಟು ಸಕಲೇಶ್ಪುರ ಅಂತಿತ್ತು, ಮತ್ತೆ ಸಕಲೇಶ್ಪುರದ ಬೇಡ ಅಂತೇಳಿ ಹಾಸನಿಗೆ ಟಚ್ ಮಾಡುವಂತ ಯೋಜನೆ. ಈಗ ಚಿಕ್ಕಮಂಗ್ಳೂರು ಹಾಸನ ಒಂದು ಟಚ್ ಆದ್ರೆ ಈಗ ಮಲೆನಾಡು ಮತ್ತೆ ಬಯಲುಸೀಮೆ ಎಲ್ಲರಿಗೂ ಕೂಡ ಅನುಕೂಲ ಆಗಂತ ಯೋಜನೆ. ನಮ್ಮ ಈಗಿರೋ ಶಾಸಕರು ಆದ್ಮೇಲೆ ಆ ಕೆಲಸಕ್ಕೆ ಚುರುಕಾಗಿ ಕೆಲಸ ನಡೀತಾ ಇದೆ. ಅದೊಂದು ಯೋಜನೆಯಿಂದ ಬೇಲೂರಿಗೆ ತುಂಬಾ ಅನುಕೂಲ ಆಗುತ್ತೆ. ಬೇಲೂರು ಅಂದ ತಕ್ಷಣ ಹಳೇಬೀಡನ್ನ ನೆನಪಿಸ್ಕೊಳ್ಳೇಬೇಕು. ನಾವಿವತ್ತು ಹಳೇಬೀಡ್ನಲ್ಲಿದ್ದೀವಿ. ಹಳೇಬೀಡಿನ ಹೊಯ್ಸಳೇಶ್ವರ ದೇವಸ್ಥಾನದ ಸಮೀಪದಲ್ಲೇ ಇದ್ದೀವಿ. ಇಲ್ಲಿನ ಮತದಾರರನ್ನ ಮಾತಾಡ್ಸೋಣ. ಬೇಲೂರು ಹಳೇಬೀಡು ಅಭಿವೃದ್ಧಿ ಆಗಿದೆಯಾ ಅಥವಾ ಏನು ಇಲ್ಲಿನ ಸಮಸ್ಯೆಗಳು ಅನ್ನೋದನ್ನ. ನಮ್ಮ ಜೊತೆ ಅನೇಕ ಮತದಾರರಿದ್ದಾರೆ, ಅವ್ರನ್ನೇ ಮಾತಾಡ್ತೀನಿ. ಸರ್, ನಿಮ್ಮ ಹೆಸರು? ನನ್ನ ಹೆಸರು ನಿಂಗರಾಜು ಅಂತ. ಏನ್ ಮಾಡ್ತೀರಾ ಸರ್? ನಾನು ದಲಿತ ಸಂಘರ್ಷ ಸಮಿತಿಯ ಜಿಲ್ಲಾ ಸಂಘಟನಾ ಸಂಚಾಲಕರಾಗಿ ಕೆಲಸ ಮಾಡ್ತಾ ಇದ್ದೀನಿ. ಬೇಲೂರು ಹಳೇಬೀಡು ಅನ್ನೋದಕ್ಕಿಂತ ಹೆಚ್ಚಾಗಿ ಒಂದು ವಿಧಾನಸಭಾ ಕ್ಷೇತ್ರ ಅಂತ ಬಂದಾಗ ಹಳೇಬೀಡಲ್ಲಿರುವಂತ ಸಮಸ್ಯೆ ಏನು? ಹಳೇಬೀಡಿನಲ್ಲಿ ಇರೋಂಥ ಸಮಸ್ಯೆ ಒಂದು ನೀರಿನ ಸಮಸ್ಯೆ, ಕುಡಿಯುವ ನೀರಿನ ಸಮಸ್ಯೆ ಒಂದಾದರೆ ರಸ್ತೆ, ಹಾಗೂ ಇಲ್ಲಿ ವಿಶ್ವವಿಖ್ಯಾತವಾದಂಥ ಹೊಯ್ಸಳೇಶ್ವರ ದೇವಸ್ಥಾನ ಇರೋದ್ರಿಂದ ಈ ದೇವಸ್ಥಾನದಲ್ಲಿ ಪ್ರವಾಸೋದ್ಯಮದ ಇಲಾಖೆಯಿಂದ ಅಭಿವೃದ್ಧಿ ಆಗಿಲ್ಲ. ಏಕೆಂದರೆ ವಿದೇಶದಿಂದ ಪ್ರವಾಸಿಗರು ಬರ್ತಾರೆ, ಬಂದರೆ ಅವರು ಇಲ್ಲಿ ಉಳ್ಕೊಳ್ಳಲಿಕ್ಕೆ ಸರಿಯಾದ ವ್ಯವಸ್ಥೆಗಳಿಲ್ಲ. ಅಂದ್ರೆ ಯಾತ್ರೆ ನಿವಾಸಿಗಳಿಲ್ಲ, ಒಳ್ಳೆ ಹೋಟೆಲ್ಗಳಿಲ್ಲ. ಈ ಥರ ಆಗಿ ಪ್ರವಾಸಿಗರು ಬೆಳಗ್ಗೆ ಬಂದು ಸಂಜೆ ಹೋಗ್ತಾರೆ. ಅದಕ್ಕೆ ಅವ್ರಿಗೆ ಆದ ಅಭಿವೃದ್ಧಿಯನ್ನು ಪಡಿಸ್ತಕ್ಕಂಥ ಯಾವುದೇ MLAಗಳಾಗಲಿ ಇದುವರೆಗೂ ಯಾವುದೇ ಸರ್ಕಾರಗಳಲ್ಲಿ ಮಾಡಿಲ್ಲ. ಆದ್ದರಿಂದ ಈ ಪ್ರವಾಸೋದ್ಯಮ ಆಗಿರೋದ್ರಿಂದ ಹಳೇಬೀಡನ್ನ ಅಭಿವೃದ್ಧಿ ಪಡಿಸಬೇಕು ಅಂತ ನಾವು ಹಿಂದಿನಿಂದಲೂ ಒತ್ತಾಯ ಮಾಡ್ತಲೇ ಬಂದಿದ್ದೀವಿ. ಯಾವುದೇ ಸರ್ಕಾರ ಬಂದರೂ ಯಾವುದೇ MLA ಬಂದರೂ ಕೂಡ ಇದ್ರ ಬಗ್ಗೆ ಗಮನ ಹರಿಸ್ತಾ ಇಲ್ಲ. ಸರ್, ನಿಮ್ಮ ಹೆಸರು? ನಮ್ಮ ಹೆಸರು ಆನಂದ್ ಅಂತ ಸರ್. ಹೇಗಿದೆ ಸರ್ ಹಳೇಬೀಡು ನಿಮ್ಮ ಪ್ರಕಾರ? ಇಂಪ್ರೂವ್ ಆಗಿದೆಯಾ ಸರ್? ಇಂಪ್ರೂವ್ ಅಂತ ಹೇಳೋದು ಅಸಾಧ್ಯವಾಗಿದೆ. ಇಂಪ್ರೂವ್ ಆಗಿಲ್ಲ ಯಾವುದೇ ಕಾರಣಕ್ಕೂ. ಇದು ಪ್ರವಾಸಿ ತಾಣ ಆದರೂ ಕೂಡ ಇಲ್ಲಿ ಇಂಪ್ರೂವ್ಮೆಂಟೇಷನ್ ಆಗಿಲ್ಲ. ಇದು ನಮ್ಮ ದುರದೃಷ್ಟ ಅಂತ ಕೂಡ ನಾವು ಭಾವಿಸ್ಬೇಕಾಗತ್ತೆ. ಜೊತೆಗೆ ಇಲ್ಲಿ ನಮ್ಮ ಪ್ರವಾಸಿ ತಾಣ ಇರೋದ್ರಿಂದ ಇಲ್ಲಿ ಹೊರಗಡೆ ಔಟ್ ಆಫ್ ಕಂಟ್ರಿಯಿಂದ ಬರೋಂಥ ಒಂದು ಪ್ರವಾಸಿ ತಾಣ ಆದರೂ ಕೂಡ ಇಲ್ಲಿ ಸರಿಯಾದ ರೀತಿ ವ್ಯವಸ್ಥೆ ಆಗಿಲ್ಲ. ಈಗ ನೋಡಿ ಸರ್, ಉದಾಹರಣೆಗೆ ಹಾಸ್ಪಿಟ್ಲಲ್ಲಿ ಡಾಕ್ಟ್ರುಗಳು ವೈದ್ಯಾಧಿಕಾರಿಗಳು ಸರಿಯಾದ ಟೈಮಿಗೆ ಇರೋದಿಲ್ಲ, ಸ್ಪಂದಿಸೋದಿಲ್ಲ. ಮತ್ತು ಕೆಲವು ಡಾಕ್ಟ್ರುಗಳು ಯಾವಾಗಲೂ ಒಂದು ಟೈಮಲ್ಲಿ ಬರ್ತಾರೆ, ಎಲ್ಲ ಒಂದು ಟೈಮಲ್ಲಿ ಹೋಗ್ತಾರೆ. ಆಮೇಲೆ ಕೆಲವೊಂದು ಆಕ್ಸಿಡೆಂಟು ವಿಚಾರಗಳು ಏನಾರು ಇದಾದರೂ ಕೂಡ ಇಲ್ಲಿ ಸರಿಯಾದ ರೀತಿ ಸ್ಪಂದಿಸಕ್ಕಿಲ್ಲ ಡಾಕ್ಟ್ರುಗಳು. ಆಮೇಲೆ ಮೆಡಿಸಿನ್ಗಳು ಸರಿಯಾದ ರೀತಿ ಸಪ್ಲೈ ಇಲ್ಲ ಹಾಸ್ಪಿಟ್ಲಿಗೆ. ಆಮೇಲೆ ಇಲ್ಲಿ ಯಾವುದೇ ರೀತಿ ಹಾಸ್ಪಿಟ್ಲಲ್ಲಿ ಅನುಕೂಲಗಳಂತೂ ಇಲ್ಲವೇ ಇಲ್ಲ. ಆಮೇಲೆ ಜೊತೆಗೆ ಈ ಎಷ್ಟು ಬೆಡ್ಡಿನ ಹಾಸ್ಪಿಟ್ಲ್ ಇದೆ ಬೇಲೂರಲ್ಲಿ ಸರ್? 100 ಬೆಡ್ ಇದೆಯಾ? ಇಲ್ಲ ಸರ್, ಇಲ್ಲ 100 ಬೆಡ್ ಇಲ್ಲ. ಹಳೇಬೀಡಲ್ ಹಾಸ್ಪಿಟಲ್ ಅಲ್ಲೇ ಇದೆಯಾ? ಹಳೇಬೀಡಲ್ ಹಾಸ್ಪಿಟ್ಲ್ ಇದೆ, ಬಟ್ ಯಾವುದೇ ತರದ ಸ್ಪೆಷಾಲಿಟೀಸ್ ಇಲ್ಲ ಸರ್. ನೋಟಕ್ಕೆ ಮಾತ್ರ ಹಾಸ್ಪಿಟ್ಲ್ ಇದೆ. ಹಾಸ್ಪಿಟ್ಲಲ್ಲಿ ಯಾವ ತೊಂದರೆ, ಪ್ರವಾಸಿ ತಾಣ ಒಳ್ಳೆ ಟೂರಿಸಂ ಪ್ಲೇಸ್ ಅಂತ ಸ್ಥಳ ಹಳೇಬೀಡು. ಇಲ್ಲಿ ಮಾತ್ರ ಹೇಳಕ್ ಮಾತ್ರ ಹಾಸ್ಪಿಟ್ಲು ಇದೆ, ಬಟ್ ಆದ್ರೆ ಇಲ್ಲಿ ಯಾವುದೇ ರೀತಿ ವ್ಯವಸ್ಥಿತವಾಗಿ ಡಾಕ್ಟರ್ ಇರೋದಿಲ್ಲ. ನೈಟ್ ಯಾವ್ದಾದ್ರು ಒಂದು ಪೇಷಂಟ್ ಬಂದ್ರೆ ಸರ್ ಇಲ್ಲಿ ಯಾವುದೇ ತರದ್ದು ಇಲ್ವೇ ಇಲ್ಲ. ಈಗ ಪ್ರತಿಯೊಂದು ಇಲಾಖೆಗಳಲ್ಲಿವೆ ಲಂಚ ಅವತಾರ ಇಲ್ಲಿ ತುಂಬಾ ಏರಳವಾಗಿ ನಡೀತಾ ಇರ್ತಕ್ಕಂಥದ್ದು ಇಲ್ಲಿ ನಮ್ಮ ಇಲಾಖೆಗಳಲ್ಲಿ. ಆಮೇಲೆ ಹಳ್ಳಿಗಳಲ್ಲಿ ಮದ್ಯ ಮಾರಾಟಗಳು, ಇಲ್ಲಿ ಟೆಂಡರ್ಗಳನ್ನ ಕುಯ್ಕೊಂಡು ಇವತ್ತ ಹಳ್ಳಿಯಲ್ಲಿ ಆ ಟೆಂಡರ್ಗಳನ್ನ ಕುಯ್ಕೊಂಡು ಮದ್ಯ ಮಾರಾಟವನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ಯಾರು ಬ್ರೇಕ್ ಮಾಡೋಂಥದ್ದು ಯಾರು ಇಲ್ಲ, ಯಾವ ಅಧಿಕಾರಿಗಳು ಹೇಳಲ್ಲ. ಸರ್, ನಿಮ್ಮ ಹೆಸರು? ನನ್ನ ಹೆಸರು ವಿಪಾಕ್ಷಪ್ಪ. ಸಾಕಷ್ಟು ಜನ MLAಗಳನ್ನ ನೋಡಿರ್ತೀರ. ಬೇಲೂರು ಹಳೇಬೀಡು ನೋಡಿದ ಬೆಸ್ಟ್ MLA ಯಾರು? MLA ಬಗ್ಗೆ ಹೇಳೋದಾದ್ರೆ ಆ MLA ಈ MLA ಅಂತ ಏನು ತಾರತಮ್ಯ ಮಾಡಿ ಹೇಳಕ್ಕೆ ಈಗ ತಯಾರಿಲ್ಲ. ಯಾಕಪ್ಪ ಅಂತ ಅಂದ್ರೆ ಸರ್ಕಾರ ಸೀಮಿತ ಇಲ್ಲ. ಫಸ್ಟ್ ಸ್ಟೇಟ್ ಗವರ್ನಮೆಂಟ್ ಸೀಮಿತ ಇಲ್ಲದ ಕಾರಣ MLAಗಳು ಪರದಾಡ್ತಿದ್ದಾರೆ. ಕೋಟಾ ಇಲ್ಲ, ಎಷ್ಟು ಜನರಲ್ ಐಡಿಯಾ. ಅವರಿಗೆ ಅನುದಾನ ಇಲ್ಲ. ಗುಂಡಿ ಮುಚ್ಚಬೇಕು ಅಥವಾ ಹಾಸ್ಪಿಟ್ಲಿಗೆ ತರಬೇಕು, ಅದು ತರಬೇಕು, ಅನುದಾನ ತರಬೇಕು ಅನ್ನೋ ಇದರಲ್ಲಿ ಅವರು ನಿಟ್ಟಿನಲ್ಲಿ ಆಲ್ MLAs, ನಾಟ್ ಓನ್ಲಿ BJP MLA, ಕಾಂಗ್ರೆಸ್ MLA, JDS MLA ಅಂತ ಏನು ತಾರತಮ್ಯ ಇಲ್ಲ. ಎಲ್ಲ MLAಗಳಿಗೂ ಈ ರಾಜ್ಯ ಸರ್ಕಾರದಿಂದ ಯಾವುದೇ ಅನುದಾನ ಸೀಮಿತವಾಗಿ ಸಿಕ್ಕಿಲ್ಲ. ಅದರಿಂದ ಎಲ್ಲ MLAಗಳು ಕೂಡ ಪರದಾಡ್ತಾ ಇದ್ದಾರೆ. ಅದು ಸರ್ಕಾರದ ತಪ್ಪು, MLAಗಳು ತಪ್ಪಲ್ಲ. ಹುಮ್ಮಸ್ಸಿನಿಂದ ಎಷ್ಟೋ MLAಗಳು ಕೆಲಸ ಬರದಲ್ಲಿ ಬಂದಿದ್ದಾರೆ, ಮಾಡೋ ಅಂತ MLAಗಳು ಇದ್ದಾರೆ. ಪೂರ್ತಿ ಎಲ್ಲ ಕಂಡಾಮ್ MLAಗಳಿಲ್ಲ.
ಆದ್ರಿಂದ ನಾನು MLA ಗಳ ತಪ್ಪು ಪೂರ್ತಿ ಹೇಳಕ್ಕೆ ಇಷ್ಟಪಡಲ್ಲ. ತಪ್ಪು ಬಹಳ ಇದೆ. ಈ ಬಿಟಿ ಭಾಗ್ಯದಿಂದ ಈ ದೇಶ, ಈ ರಾಜ್ಯ ಪೂರ್ತಿ ಅನಾಹುತದಲ್ಲಿದೆ. ಅದರಿಂದ ಮೈನ್ ಕಾರಣ ಬಿಟಿ. ಸರ್, ನಿಮ್ಮ ಹೆಸರು? ಪ್ರಭಾಕರ್ ಅಂತ. ಏನ್ ಮಾಡ್ತೀರಾ? ನಾವು ಬಿಸ್ನೆಸ್ APMC ಇರ್ತೀವಿ. ಹೇಗಿದೆ ಸರ್ ವ್ಯಾಪಾರ ಎಲ್ಲ? ವ್ಯಾಪಾರ ಎಲ್ಲ ಚೆನ್ನಾಗಿದೆ, ಪರವಾಗಿಲ್ಲ. ಇಲ್ಲೇನು ವ್ಯಾಪಾರಸ್ಥರಿಗೆ ಏನು ಸಮಸ್ಯೆ ಅಲ್ವಾ? ರೈತರಿಗೆ, ವ್ಯಾಪಾರಸ್ಥರಿಗೆ ಎಲ್ಲ ಪರವಾಗಿಲ್ಲ, ಎಲ್ಲ ಚೆನ್ನಾಗಿದೆ. ಬೇಲೂರು ಅಭಿವೃದ್ಧಿ ಆಗಿದೆ ಅನ್ಸುತ್ತಾ ಅಥವಾ ಆಗ್ತಾ ಇದೆಯಾ? ಆಗ್ತಾ ಇದೆ. ಈಗ ನಮ್ಮ ಶಾಸಕರು HK ಸುರೇಶ್ ಅಣ್ಣನವರು ತುಂಬಾ ಕೆಲಸ ಮಾಡಿಸ್ತಾ ಇದ್ದಾರೆ. ಎಲ್ಲಾ ಕಡೆನೂ ಸುತ್ತಾಡ್ಕೊಂಡು ಏನೇ ಸಮಸ್ಯೆ ಇದ್ರು ಬಗೆಹರಿಸ್ಕೊಂಡು ಎಲ್ಲಾನು ಒಂದೇ ಮತದಲ್ಲಿ ತಗೊಂಡು ಎಲ್ಲಾ ಸಮಾಜ ಒಂದೇ ರೀತಿ ನೋಡ್ಕೊಂಡು ತುಂಬಾ ಚೆನ್ನಾಗಿ ಅಭಿವೃದ್ಧಿ ಮಾಡ್ತಾ ಇದ್ದಾರೆ. ಎಲ್ಲ ಸಾಮಾನ್ಯರಿಗೆಲ್ಲ ಸಿಗ್ತಾರೆ. ಪ್ರತಿಯೊಬ್ಬರಿಗೂ ಮನೆಗೂ ಚಿಕ್ಕ ಮಕ್ಕಳಿಂದ ಹಿಡಿದು ಅವ್ರು ಯಾರು ಅಂತೇಳಿ ಗೊತ್ತಾಗಿದೆ. ತುಂಬಾ ಜನ ಹೇಳೋದು ರಸ್ತೆ ಸಮಸ್ಯೆ, ಟ್ರಾಫಿಕ್, ಮತ್ತೊಂದು. ಅದನ್ನ ಬಿಟ್ಟು ನಿಜಕ್ಕೂ ಬೇಲೂರ್ಗೆ ಏನಾಗ್ಬೇಕು? ತುಂಬಾ ಅಭಿವೃದ್ಧಿ ಆಗ್ಬೇಕು ಸರ್. ರಸ್ತೆ ಆಗ್ಬೇಕು, ಯಾತ್ರಿ ನಿವಾಸಗಳಿಲ್ಲ ಇಲ್ಲಿ ಬಂದು ಉಳ್ಕೊಳ್ಳೋರ್ಗೆ, ಶೌಚಾಲಯ ವ್ಯವಸ್ಥೆ ಶುದ್ಧ ಆಗ್ಬೇಕು. ತುಂಬಾ ಅವ್ರ ಕೈಲಾದೆಲ್ಲ ಕೆಲಸ ಮಾಡ್ತಾ ಇದಾರೆ. ಶಾಸಕರ ಗಮನಕ್ಕೆ ಸಮಸ್ಯೆಗಳು ತುಂಬಾ ಬೇರೆಯಿಂದ ತುಂಬಾ ಅಡ್ಡಾಚಣೆ ಆಗ್ತಿದ್ದೇವೆ. ಎಲ್ಲವನ್ನೂ ಬಗೆಹರಿಸ್ಕೊಂಡು ಅವರು ಹೋಗ್ತಾ ಇದಾರೆ. ನಿಮ್ಮ ಹೆಸರು? ಸರ್, ಆನಂದ್ ಅಂತೇಳಿ. ನೀವೇನ್ ಮಾಡೋದು? ಸರ್, ನಾನು APMC ಬಿಸ್ನೆಸ್ ಮಾಡ್ತೀನಿ. ರಸ್ತೆ ಸಮಸ್ಯೆ ಮೇಜರ್ ಅಂತ ಹೇಳ್ತಾರೆ. ನಿಮ್ ಪ್ರಕಾರ ಬೇರೆ ಏನಿದೆ? ಸ್ವಲ್ಪ ಇಂಡಸ್ಟ್ರಿಯಲ್ ಬೇಕು. ಬೇಲೂರಿಗೆ ಜೋಳ ಬೆಳೆಯೋದು, ಈ ಆಲೂಗೆಡ್ಡೆ ಬೆಳೆಯೋದ್ರಿಂದ ಒಳ್ಳೆ ಇನ್ಕಮ್ ಇಲ್ಲ. ಜಾಸ್ತಿ ಕಾಫಿ ತೋಟ ಕೂಡ ಇಲ್ಲ. ಎಲ್ಲ ರೈತರು ತರಕಾರಿ ಬೆಳೀತಾರೆ. ಬೆಂಬಲ ಬೆಲೆ ಬೇಕು. ಬಟ್ ಇವರು ವೈಯಕ್ತಿಕವಾಗಿ ಸುರೇಶ್ ಅಣ್ಣ ಎಲ್ಲರಿಗೂ ಸ್ಪಂದಿಸ್ತಾ ಇದ್ದಾರೆ. ಈಗ ನೀವು APMC ಇರೋದ್ರಿಂದ ನಿಮಗೆ ಗೊತ್ತಿರುತ್ತೆ, ಬೆಂಬಲ ಬೆಲೆ ಸಿಗ್ತಿದ್ಯಾ ರೈತರಿಗೆ ಒಂದಂತಕ್ಕೆ? ಇವಾಗ ಸರ್ ರೈತರಿಗೆ ತುಂಬಾ ಕಷ್ಟ ಆಗಿದೆ. ಯಾವ ಬೆಳೆ ಬಂದ್ರೆ ರೇಟ್ ಇರಲ್ಲ, ಇಲ್ಲ ಮಳೆ ಇರಲ್ಲ, ಯಾವ ರೇಟ್ ಇದ್ದಾಗ ಬೆಳೆ ಇರಲ್ಲ. ಈ ತರದ ವ್ಯತ್ಯಾಸಗಳು ಆಗ್ತಾ ಇದೆ. ದಲ್ಲಾಳಿ ಸಮಸ್ಯೆ ಏನಿಲ್ವಾ? ಇಲ್ಲ ಸರ್, ಆ ತರ ಏನಿಲ್ಲ. ನಾವೆಲ್ಲ APMC ಇದೀವಿ. ಬೇಲೂರಲ್ಲಿ ರೈತರುಗಳಿಗೆ ಯಾವುದೇ ಸಮಸ್ಯೆ ಇಲ್ಲ. ನಿಮ್ ಪ್ರಕಾರ ಏನೇನ್ ಆಗಿದೆ ಅಭಿವೃದ್ಧಿ ಅಥವಾ ಏನಾಗಬೇಕಿಲ್ಲ? ಸರ್, ಮನೆಗಳು ಆಗಿಲ್ಲ. ಕೆಲವೊಂದು ಹಳ್ಳಿಗಳಲ್ಲಿ ಗ್ರಾಮ ಪಂಚಾಯತಿಲಿ ಎಲ್ಲ ತುಂಬಾ ಸಮಸ್ಯೆ ಇದೆ. ಏನಾರು ಕೆಲಸ ಇಲ್ಲ. ಗಿಡ ಹೆಂಗಲ್ಲು ಇವೆಲ್ಲ ಹಂಗಂಗೆ ಕಾಡು ಬೆಳೆದಾವೆ. ಕೇಳಿರಿ ಪಂಚಾಯತಿಯರು MLA ಕೇಳಿ ಅಂತಾರೆ. MLA ನಮಗೆ ಬರೋಲ್ಲ, ಪಂಚಾಯತಿ ಕೇಳಿ ಅಂತಾರೆ. ಇವೆಲ್ಲ ತುಂಬಾ ಸಮಸ್ಯೆ ಇದೆ. ಸರ್ ನಮಸ್ತೆ, ನಿಮ್ಮ ಹೆಸರು? ಶ್ರೀನಿವಾಸ್ ಮೂರ್ತಿ ಅಂತ ಸರ್. ಸರ್, ಏನ್ ಮಾಡ್ತೀರಾ ಬಿಸ್ನೆಸ್? ನಾನು ಬಿಸ್ನೆಸ್ ಮಾಡ್ತಾ ಇದ್ದೀನಿ. ಹೇಗಿದೆ ಬಿಸ್ನೆಸ್? ಬಿಸ್ನೆಸ್ ಚೆನ್ನಾಗಿದೆ ಸರ್. ಬೇಲೂರು ಚೆನ್ನಾಗಿದೆಯಾ ಸರ್? ಬೇಲೂರು ಸೂಪರ್ ಆಗಿದೆ, ಆದ್ರೆ ನಮ್ಮ ಅದೃಷ್ಟನೇ ಚೆನ್ನಾಗಿಲ್ಲ ಸರ್. ಯಾಕೆ ಸರ್? ಸರ್ಕಾರ ಇಲ್ಲ ಅಂತ? ನಾವು ನೋಡ್ರಿ, ನಾವು ಯಾರಿಗೂ ಓಟ್ ಹಾಕ್ತೇವೆ ಅಂದ್ರೆ ಯಾರು ಪ್ರಜಾಪ್ರತಿನಿಧಿಯಾಗಿ ಬರ್ತಾರೋ ಅದು ವಿರುದ್ಧವಾಗಿ ಸರ್ಕಾರ ಇರುತ್ತೆ. ಈಗ BJP ಅವರಿದ್ದಾರೆ, ನಮ್ಮ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ. ಲಾಸ್ಟ್ ಟೈಮ್ JDS ಗೆಲ್ಸಿದ್ರಿ, ಮತ್ BJP ಇತ್ತು. ಯಾಕೆಂದ್ರೆ ಸುರೇಶ್ ಅಣ್ಣನು ಜಮ್ಮ ಪರ್ಸನ್ ಇವರು. ಆದ್ರೆ ಏನ್ ಮಾಡ್ತೀರಾ, ಸೆಂಟ್ರಲ್ ಇಂದಲೂ ಸಹಿತ ನಮ್ಗೆ ಏನು ಅನುಕೂಲ ಆಗ್ತಾ ಇಲ್ಲ, ರಾಜ್ಯದಿಂದಲೂ ಏನು ಅನುಕೂಲ ಆಗ್ತಾ ಇಲ್ಲ. ನಮ್ ಸಣ್ಣ ನಮ್ದು ಬೇಲೂರು ನಾವು ಏನು ಹುಟ್ಟಿದಾಗ ಹೆಂಗಿತ್ತು ಹಂಗೆ ಇದೆ ಸರ್. ಒಂದೇ 1% ಇಂಪ್ರೂವ್ ಆಗಿಲ್ಲ. ಇರೋದು ಒಂದೇ ಒಂದು ರೋಡು, ಅದು ಸಹಿತ ಕಂಜೆಸ್ಟೆಡ್ ಆಗ್ಬಿಟ್ಟಿದೆ. ಓಡಾಡ್ಲಿಕ್ಕೆ ಸಾಧ್ಯ ಇಲ್ಲ. ಒಳೆ ಬಿದ್ದಿ ಅಭಿವೃದ್ಧಿ ಮಾಡ್ತೀವಿ ಅಂತ ಇವರು ಹೇಳಿದ್ರು, JDS MLA ಹೇಳಿದ್ರು, ಸುರೇಶ್ ಅಣ್ಣನೂ ಹೇಳ್ತಾನೆ ಇದ್ದಾರೆ. ಈಗೇನೋ ಮೊನ್ನೆ ಬಂದಿದ್ರಂತೆ ಸೇತುವೆ ಮಾಡೋದಕ್ಕೆ 38 ಕೋಟಿ ಆಗಿದೆ ಅಂತ. ಬಟ್ ಅಲ್ಲಿವರೆಗೂ ಏನ್ ಆಗ್ತದೆ ಅಂತಲೇ ಹೇಳಕ್ ಬರಲ್ಲ. ಆಮೇಲೆ ಬೇಲೂರ್ಲಿರುವಂತ ಅತಿ ದೊಡ್ಡ ಸಮಸ್ಯೆ ಅಂದ್ರೆ ಏನು? ಇದೇ ನಮ್ಗೆ ಬೇಕಾಗಿರೋದೇ, ಮೇಜರ್ ಆಗಿ ಬೇಕಾಗಿರೋದೇ ರೋಡ್ಸ್ ಬೇಕು ಸರ್. ಯಾಕೆಂದ್ರೆ ಹೊರಗಡೆಯಿಂದ ಬರ್ತಾರೆ, ಬೇರೆ ಫಾರಿನ್ ಕಂಟ್ರೀಸ್ ಇಂದ ಬರ್ತಾರೆ. ಈ ರೋಡೇ ಇಲ್ಲ, ಇರೋದೇ ಒಂದು ರೋಡು, ಅದು ಸಹಿತ ಕಂಜೆಸ್ಟೆಡ್ ಅಂದ್ರೆ ಕಂಜೆಸ್ಟೆಡ್. ನಾವು ವಿಶ್ವವಿಖ್ಯಾತ ಬೇಲೂರಲ್ಲಿ ಇದೀವಿ, ಆದ್ರೆ ಏನ್ ಮಾಡ್ತೀರಾ, ಬೇಲೂರು ವಿಶ್ವವಿಖ್ಯಾತಿ ಅನ್ಸೋದೇ ಇಲ್ಲ. ಒಂದ್ ಸಣ್ಣ ಹಳ್ಳಿ ಕಂಡಂಗೆ ಕಾಣುತ್ತೆ. ಸರ್, ನಿಮ್ಮ ಹೆಸರು? ಚಂದ್ರ. ಏನ್ ಮಾಡ್ತಾರೆ ಚಂದ್ರ ಅವರು? ಚಿಕನ್ ಬಿಸ್ನೆಸ್. ಚಿಕನ್ ಅಂಗಡಿ. ಓಕೆ, ಚೆನ್ನಾಗಿ ನಡೀತಿದ್ಯಾ? ನಡೀತಿದೆ ಸರ್. ಓಕೆ ಸರ್, ನಿಮ್ ಪ್ರಕಾರ ಏನ್ ಸಮಸ್ಯೆ ಇದೆ ವ್ಯಾಪಾರಸ್ಥರಿಗೆ ಅಂತ ಅನ್ಸುತ್ತೆ ಬೇಲೂರಲ್ಲಿ? ವ್ಯಾಪಾರಸ್ಥರಿಗೆ ಈಗಂತೂ ಈ ಕೊರೋನಾ ಬಂದಾದ್ಮೇಲೆ ತುಂಬಾನೇ ಪ್ರಾಬ್ಲಮ್ ಆಗಿದೆ. ಯಾವ ಬಿಸ್ನೆಸ್ ನಡೀತಾ ಇಲ್ಲ ಬೇಲೂರಿನಲ್ಲಿ. ಎಲ್ಲಾ ಕಡೆ ಹೊರಗಡೆ ಎಲ್ಲಾ ಕಡೆನೂ ಅಂಗಡಿ ಆಗಿದಾವೆ. ಬೇಲೂರಿಗೆ ಬಂದು ಸ್ಥಳದಲ್ಲಿ ನಮ್ ಬೇಲೂರಿಗೆ ಮೇನ್ ಪ್ರಾಬ್ಲಮ್ ಏನಾಗಿರೋದು ಅಂದ್ರೆ ಟೆಂಪಲ್ ಅಲ್ಲಿ ಒಂದು ಉಳಿಯಕ್ಕೊಂದು ವ್ಯವಸ್ಥೆ ಇಲ್ಲ. ಟೆಂಪಲ್ ಒಂದು ಉಳಿಯಕ್ ವ್ಯವಸ್ಥೆ ಇದ್ರೆ, ಧರ್ಮಸ್ಥಳ ಈಗ ಸುಬ್ರಹ್ಮಣ್ಯ ಆ ಟೈಪ್ ಎಲ್ಲ ಒಂದು ಲಾಡ್ಜ್ ಗಳು ಮಾಡಿದ್ರೆ ಉಳಿಯ ವ್ಯವಸ್ಥೆ ಇರುತ್ತೆ. ಬಿಸ್ನೆಸ್ ಇಂಪ್ರೂವ್ ಆಗುತ್ತೆ ಬೇಲೂರು. ಆಮೇಲೆ ಔಟ್ ಆಫ್ ಒಂದು ರಿಂಗ್ ರೋಡ್ ಕೊಡ್ಬೇಕು ಬೇಲೂರು. ಯಾವುದೇ ಒಂದು ಊರು ಇಂಪ್ರೂವ್ ಆಗ್ಬೇಕು ಅಂದ್ರೆ ಔಟ್ ಆಫ್ ರಿಂಗ್ ರೋಡ್ ಕೊಟ್ಟಾಗ ಒಂದು ಊರು ಬೆಳೆಯುತ್ತೆ. ಒಂದು ಆಗ ಎಲ್ಲ ಬಿಸ್ನೆಸ್ ಎಲ್ಲ ಒಂದು ಒಳ್ಳೇದು ಆಗತ್ತೆ. ಯಾವ ಉದ್ದೇಶ ಇಟ್ಕೊಂಡು ಓಟ್ ಹಾಕಿದ್ರಿ? ಅದೇ ಅಧಿಕಾರಕ್ಕೆ ಬಂದ್ಮೇಲೆ ನಮಗೆ ಒಳ್ಳೊಳ್ಳೆ ಕೆಲಸ ಮಾಡ್ಕೊಡ್ಬೇಕು ಅನ್ನೋ ರೀತಿಲಿ ನಾವು ಓಟ್ ಹಾಕಿದ್ವಿ. ಹೋಗಿದ್ದೀರಾ ಶಾಸಕರ ಹತ್ರ ಯಾವ್ದಾರ ವಿಚಾರಕ್ಕೆ? ಸರ್, ಮಾತಾಡಿದೀವಿ. ನಮಗೆ ಏನ್ ಮೇನ್ ಪ್ರಾಬ್ಲಮ್ ಅಂತಂದ್ರೆ ಟ್ರಾನ್ಸ್ಪೋರ್ಟ್ ಫೆಸಿಲಿಟಿ ಒಂದು. ಟ್ರಾನ್ಸ್ಪೋರ್ಟ್ ಇಲ್ಲ ಹಳ್ಳಿಗಳಿಗೆ? ಸರ್, ಹಳ್ಳಿಗಳಿಗೆ ಆದ್ರೂ ಇಲ್ಲಿ ಮೇನ್ ಫೆಸಿಲಿಟಿ ಅಂದ್ರೆ ಟೌನ್ ಒಳಗೆ ಬರ್ಲಿಕ್ಕೆ ಒಂದ್ ಸ್ವಲ್ಪ ಫಂಕ್ಷನ್ ಇದ್ದಾಗ ಒಂದ್ ಸ್ವಲ್ಪ ಪ್ರಾಬ್ಲಮ್ ಆಗ್ತದೆ. ಅದೊಂದು ಇಂಪ್ರೂವ್ ಮಾಡ್ಕೊಡ್ಬೇಕು. ಹೆಚ್ಚಿನ ಬಸ್ ಬಿಡಿಸ್ಬೇಕು ಅಂತ. ಬಸ್ ಎಲ್ಲ ಇದೆ, ಬಟ್ ಹಳ್ಳಿ ಕಡೆ ಸ್ಟಾಪ್ ಇಲ್ಲ.
ಮೇನ್ ಅದೇ ಎಜುಕೇಶನ್. ಈಗ ಹುಡುಗರು ಅಲ್ಲಿಂದ ಬರ್ತಾರೆ, ಆದ್ರೆ ಬಸ್ ಸ್ಟಾಪ್ ಕೊಡಲ್ಲ, ಅದೇ ಒಂದು ಬೇಜಾರು ನಮಗೆ. ಅದೊಂದು ಇಂಪ್ರೂವ್ ಮಾಡ್ಕೊಡ್ಬೇಕು. ಅದ್ರ ಹೊರತಾಗಿ ಸಾಕಷ್ಟು ಜನ ವಿದ್ಯಾರ್ಥಿಗಳು ಪ್ರತಿ ವರ್ಷ ಪಾಸ್ ಡಿಗ್ರಿ ಕಂಪ್ಲೀಟ್ ಆಗಿದೆ, ನಮಗೆ ಏನಾದ್ರು ಎಂಪ್ಲಾಯ್ ಬೇಕಂದ್ರೆ ಇಲ್ಲಿ ಏನಿಲ್ಲ, ಆಚೆ ಕಡೆ ಹೋಗ್ಬೇಕು. ಅದಕ್ಕೆ ಏನಾದ್ರು ಒಂದು ಇಂಡಸ್ಟ್ರಿ ಏನಾದ್ರು ಯಾವ್ದಾದ್ರು ಕ್ರಿಯೇಟ್ ಮಾಡಿದ್ರೆ, ಓಪನ್ ಮಾಡಿದ್ರೆ, ಅದರಿಂದ ನಮಗೂ ಒಂದ್ ಸ್ವಲ್ಪ ಕೆಲಸ ಸಿಗುತ್ತೆ. ಸರ್ ನಿಮ್ಮ ಹೆಸರು? ಸರ್ ನನ್ನ ಹೆಸರು ಗೋಪಿ. ಏನ್ ಮಾಡೋದು ಗೋಪಿ ಅವರು? ಸರ್ ನಾನು ಅಗ್ರಿಕಲ್ಚರ್. ನಿಮ್ ಪ್ರಕಾರ ಬೇಲೂರಿಗೆ ಇರುವಂತ ಸಮಸ್ಯೆ ಏನು ಸರ್? ಸರ್ ಬೇಲೂರಲ್ಲಿ ತುಂಬಾ ಸಮಸ್ಯೆ ಇದೆ ಸರ್, ತುಂಬಾ ಸಮಸ್ಯೆ ಇದೆ. ಗ್ರಾಮಗಳಿಗೆ ರಸ್ತೆ ಇಲ್ಲ ಸರಿಯಾಗಿ, ಡಾಂಬರೀಕರಣ ಇಲ್ಲ, ಗುಂಡಿ ರೋಡ್ಗಳು ಆಯ್ತಾ, ಟೆನ್ನೇಜ್ ಗಾಡಿಗಳು ಟಿಪ್ಪರ್ಗಳೆಲ್ಲ ಓಡಿಸ್ತಾರೆ ನಮ್ಮ ರೋಡ್ ರಸ್ತೆಯಲ್ಲಿ. ಒಂದು ಚೂರು ರಸ್ತೆ ಚೆನ್ನಾಗಿಲ್ಲ, ಫುಲ್ ಗುಂಡಿ ಇದೆ, ಮಂಡಿ ಉದ್ದ ಗುಂಡಿ ಬಿದ್ದಿದೆ. ಯಾರು ಅದ್ರ ಬಗ್ಗೆ ಸ್ಪಂದಿಸ್ತಿಲ್ಲ, ಯಾವ ಅಧಿಕಾರಿಗಳಾಗ್ಲಿ ಶಾಸಕರಾಗ್ಲಿ ಯಾರು ಬಂದಿಲ್ಲ. ಶಾಸಕರ ಗಮನಕ್ಕೆ ತರ ಪ್ರಯತ್ನ ಮಾಡಿದೀವಿ, ಬಟ್ ಆದ್ರೂ ಅವರು ಅದ್ರ ಬಗ್ಗೆ ಏನು ಗಮನ ಹರಿಸಿಲ್ಲ. ಹೇಗಿದೆ ಶಾಸಕರ ಕೆಲಸ, ಹೇಗೆ ಅನ್ಸುತ್ತೆ ನಿಮ್ಗೆ? 2 ವರ್ಷದಲ್ಲಿ ಸರ್ ಶಾಸಕರ ಕೆಲಸ ಅಂತಂದಾಗ ಪಾಪ ಅವ್ರು ಏನ್ ಮಾಡಕ್ಕಾಗಲ್ಲ, ಮಾಡ್ತಿದಾರೆ. ಅವ್ರಿಗೆ ಬಂದ್ರೆ ಅಂತ ಅಂದಲ್ಲಿ ಮಾಡ್ತಿದ್ದಾರೆ. ಅದನ್ನ ಬಿಟ್ಟು ಬೇರೆ ಅವರು ಹೆಚ್ಚುವರಿಯಾಗಿ ಅನುದಾನ ತಂದು ಹಳ್ಳಿಗಳು ಅಭಿವೃದ್ಧಿ ಮಾಡೋದಾಗ್ಲಿ, ಆಮೇಲೆ ಯುವಕರಿಗೆ ಒಂದ್ ಸ್ವಲ್ಪ ಉದ್ಯೋಗ ಕೊಡಿಸ್ಬೇಕು ಅವರು, ಅದು ಮೇನ್ ಇಂಪಾರ್ಟೆಂಟು. ಓದಿರೋಂಥ ಯುವಕರುಗಳು ಮನೇಲಿದ್ದಾರೆ ಇವತ್ತು. ಸರ್ ನಿಮ್ಮ ಹೆಸರು? ವೆಂಕಟೇಶ್ ಅಂತ. ಏನ್ ಮಾಡ್ತೀರಾ ವೆಂಕಟೇಶ್ ಅವರು? ನಾವು ಈ ಸಮಾಜ ಹೋರಾಟಗಾರ ಸರ್. ಎಷ್ಟು ವರ್ಷದಿಂದ ಹೋರಾಟ ಮಾಡ್ತಿದ್ದೀರಿ ಸರ್? ನಾನು ಹೆಚ್ಚು ಕಡಿಮೆ ಒಂದು 10-15 ವರ್ಷದಿಂದ ಹೋರಾಟ ಮಾಡ್ತಲೇ ಇದ್ದೀವಿ. ನಿಮ್ಗೆ ಎಷ್ಟು ವರ್ಷ ಈಗ? ನನಗೆ 65 ವರ್ಷ ಕಂಪ್ಲೀಟ್ ಆಯ್ತು ಸರ್. ಈಗ 5 ವರ್ಷ ಅಂದ್ರೆ 45 ವರ್ಷದಿಂದ ಓಟ್ ಹಾಕ್ತಿರ್ತೀರಾ? 45-47 ವರ್ಷದಿಂದ ಓಟ್ ಹಾಕ್ತಿದ್ದೀರಾ. ಬೇಲೂರು ನೋಡಿದ ಬೆಸ್ಟ್ MLA ಯಾರು ನಿಮ್ ಪ್ರಕಾರ? ನನಗೆ ಬೆಸ್ಟ್ MLA ಅಂತ ಅಂದ್ರೆ ರುದ್ರೇಶ್ ಗೌಡ್ರು ಒಬ್ಬರೇ ಸರ್. ರುದ್ರೇಶ್ ಗೌಡ್ರು. ಓಕೆ. ಬೇಲೂರಲ್ಲಿರುವಂತ ಸಮಸ್ಯೆ ಏನು ಸರ್? ಬೇಲೂರಿನಲ್ಲಿ ಸಮಸ್ಯೆ ಅಂತ ಹೇಳಂಗಿಲ್ಲ ಸರ್. ಬೇಲೂರಿನಲ್ಲಿ ಸಮಸ್ಯೆಗಳ ಆಗ್ರಹವಾಗಿದೆ. ಇದು ಬೇಲೂರು ವಿಶ್ವವಿಖ್ಯಾತ ಹೆರಿಟೇಜ್ ಸೇರ್ಕೊಂಡಿರೋದು. ಆದ್ರೆ 100 ಫೀಟ್ ಒಳಗೆ ಯಾರು ಏನು ಕಟ್ಟಬಾರ್ದು ಅಂತಾರೆ. ಬರೀ ಭ್ರಷ್ಟಾಚಾರ ತುಂಬುತ್ತಿದೆ. 100 ಫೀಟ್ ಒಳಗೆ ಎಲ್ಲ ಕಟ್ಟಬಾರ್ದು ಅಂತಾರೆ. ಉಳ್ಳವರು ಲಾಡ್ಜ್ ಕಟ್ತಾರೆ, ಕಲ್ಯಾಣ ಮಂಟಪ ಕಟ್ತಾರೆ, ಎಲ್ಲ ಕಟ್ತಾರೆ. ಬಡವರಿಗೆ ಏನು ಕಟ್ಟಕ್ ಬಿಡ್ತಾ ಇಲ್ಲ. ಒಂದು ಸೆಡ್ ಮಾಡ್ಕೊಳ್ತೀವಿ ಅಂದ್ರೆ ಬಡವರಿಗೆ ಬೆಳಗ್ಗೆ ಹೋಗಿ ಪುರಸಭೆಯವರು ಅವರು ಇವರು ಹೋಗಿ ಕಿತ್ತಾಕ್ತಾರೆ. ಬಸ್ ಸ್ಟ್ಯಾಂಡು ನೆನೆಗುದಿ ಬಿತ್ತು, ಹೈಟೆಕ್ ಮಾಡ್ತೀವಿ ಅಂತಂದ್ರು ಅದಾಗಲಿಲ್ಲ. ಆಮೇಲೆ ಯಾವುದೋ ಇದು ಒಳೆ ಬೀದಿ ರೆಡಿ ಮಾಡ್ತೀವಿ ಅಂತಂದ್ರು ಇದುವರೆಗೂ ಆಗಿಲ್ಲ. ಪುರಸಭೆಯಲ್ಲಿ ಅಂತೂ ಹೇಳಂಗೇ ಇಲ್ಲ. ಭ್ರಷ್ಟಾಚಾರ ಯುಕ್ತವಾಗಿದೆ. ಇದನ್ನ ಯಾರನ್ನು ಕೇಳಬೇಕು ಅಂತ ಸಾರ್ವಜನಿಕರಿಗೆ ತುಂಬ ತೊಂದರೆ ಆಗ್ತಿದೆ. ಒಂದು ಖಾತೆ ತರಬೇಕು ಅಂದರೆ 5-10 ಸಾವಿರ ಕೇಳ್ತಾರೆ. ಒಂದು ಈಸ್ವತ್ತು ಮಾಡಬೇಕು ಅಂದ್ರೆ ಹೆಂಗೆ ಕೇಳ್ತಾರೆ. ಸಾರ್ವಜನಿಕರು ಲೂಟಿ ಹೊಡೆಯೋದ್ರೆ ಯಾರು ಕೇಳೋದೇ ಇಲ್ಲ. ಯಾಕೆ ಅಂತ ಬಾಯಿ ಬಿಡೋದಿಲ್ಲ. ಇದನ್ನ MLA ಆದರೂ ಪ್ರಶ್ನೆ ಮಾಡಬೇಕು, ಇದು ಮಾಡಬೇಕು. ನಾವು ಅವ್ರಿಗೆ ಸುಮಾರು ಮನವಿ ಕೊಟ್ಟಿದ್ದೀವಿ. ಯಾವುದಕ್ಕೂ ಅವ್ರು ಇನ್ನೂ ಸಕಾರಾತ್ಮಕ ಸ್ಪಂದಿಸಿಲ್ಲ. ಮುನ್ಸಿಪಾಲಿಟಿಲಿ ಮಳಿಗೆ ವಿಷಯದಲ್ಲಿ ಸಿಕ್ಕಾಪಟ್ಟೆ ಹೋರಾಟ ಮಾಡೋದು ನಾವು. ಅದನ್ನ ಮಾರಾಟ ಮಾಡಿದ್ರೆ ಪರ್ಸನಲ್ ಆಗಿ ನಮ್ಮ ಅಂಗಡಿ ಬಂದು ಬೀಗ ಹಾಕ್ತಾರೆ, ಇದ್ ಅಂಗಡಿಗೆ ಬೀಗ ಹಾಕ್ತಾರೆ. ಸರ್ ನಿಮ್ಮ ಹೆಸರು? ಸರ್ ನನ್ನ ಹೆಸರು ನಿಂಗರಾಜು ಅಂತ. ನಿಮ್ ಪ್ರಕಾರ ನೀವು ಹೋರಾಟ ಮಾಡ್ತಾನೆ ಬಂದಿರೋದ್ರಿಂದ ನಿಮಗೆ ಗೊತ್ತಿರುತ್ತೆ ಬೇಲೂರಲ್ಲಿರುವಂತ ಜ್ವಲಂತ ಸಮಸ್ಯೆ ಏನು? ಸರ್ ಬೇಲೂರಿನಲ್ಲಿ ಜ್ವಲಂತ ಸಮಸ್ಯೆ ರಸ್ತೆ ಅಗಲೀಕರಣ ಆಗ್ಬೇಕು ಸರ್. ವಿಶ್ವವಿಖ್ಯಾತ ಬೇಲೂರು ಆಗಿದೆ ಇದು. ಅದರಲ್ಲಿ ಮೊದಲನೇದಾಗಿ ರಸ್ತೆ ಅಗಲೀಕರಣ ಆಗಬೇಕಾಗಿದೆ. ಏನು ಅಭಿವೃದ್ಧಿ ಕೆಲಸ ಒಂದು ಸ್ವಲ್ಪ ಕುಂಠಿತ ಆಗಿದೆ. ಈಗ ಕಾಂಗ್ರೆಸ್ ಸರ್ಕಾರ ಇದೆ, ಇಲ್ಲಿ BJP MLA ಇದೆ. ಏನು BJP MLA ಅವರ ಶಾಸಕರ ಅನುದಾನ ಏನಿದೆ ಅದಕ್ಕೆ ಅಷ್ಟರಲ್ಲಿ ಕೆಲಸ ಮುಗಿಸ್ತಾ ಇದ್ದಾರೆ. ಬೇರೆ ಅನುದಾನನ ತಂದಿಲ್ಲ. ಏನೋ ಈಗ ನಾವು ಒಂದು ನೂತನವಾಗಿ ಒಂದು ಹೊಳೆ ಬೀದಿಲಿ 37 ಕೋಟಿ ರಸ್ತೆ ಅಗಲೀಕರಣ ಮಾಡ್ತೀವಿ ಅಂತ ಶಾಸಕರು ಮೊನ್ನೆ ಗುದ್ಲಿ ಪೂಜೆ ಮಾಡಿದ್ರು ಸರ್. ಈಗ ಈ ಅನುದಾನ ಮತ್ತೊಂದು ಮಗದೊಂದು ಕಾಂಗ್ರೆಸ್ ಹೊರತಾದ ಎಲ್ಲಾ ಶಾಸಕರ ಕ್ಷೇತ್ರಗಳಲ್ಲೂ ಇರುವಂತ ಕಾಮನ್ ಪ್ರಾಬ್ಲಮ್ ಇದು. ಇದೆಲ್ಲರ ಹೊರತಾಗಿ ವಿಶ್ವಾಸ, ಜನರ ಜೊತೆ ಪ್ರೀತಿ ಗಳಿಸೋದು, ಜನರಿಗೆ ಸ್ಪಂದಿಸೋದು, ಈ ಕೆಲಸಗಳೆಲ್ಲ ಶಾಸಕರಿಂದ ಆಗ್ತಿದೆಯಾ? ಮಾಡ್ತಾ ಇದ್ದಾರೆ ಸರ್. ಜನರುಗಳ ಈ ಸಾಮಾನ್ಯ ನಾನು ಭ್ರಷ್ಟಾಚಾರ ಮುಕ್ತ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅಧಿಕಾರಿಗಳು ಅವ್ರ ಮಾತಿಗೆ ಬೆಲೆ ಕೊಟ್ಟು ಕೆಲಸ ಮಾಡ್ತಾ ಇದ್ದಾರೆ. ಸಣ್ಣ ಪುಟ್ಟ ಕೆಲಸ ಆಗ್ತಾ ಇದಾವೆ. ಭ್ರಷ್ಟಾಚಾರ ಅಂತೂ ನಡೀತಾ ಇಲ್ಲ ಸರ್ ಶಾಸಕರ ವಿಚಾರದಲ್ಲಿ ಅಂತೂ. ನನ್ನ ಹೆಸರು ರಂಗಸ್ವಾಮಿ ಅಂತ ಹೇಳಿ. ಮೋದಿ ಅವರು ವಿದೇಶನ ನೋಡ್ತಾರೆ, ದೇಶ ವಿದೇಶನ ನೋಡ್ತಾರೆ. ಇಡೀ ವಿದೇಶಕ್ಕೆಲ್ಲ ದೇಶ ವಿದೇಶಗಳಿಗೆಲ್ಲ ಮಾದರಿ ಆಗಿರತಕ್ಕಂಥ ನಮ್ಮ ಟೆಂಪಲ್ ಇದ್ರು ಸಹ ಇವತ್ತು ಯಾವುದೇ ರೀತಿ ಅಭಿವೃದ್ಧಿನ ಮಾಡೋಕ್ಕಾಗಿಲ್ಲ ಇಲ್ಲಿ. ಇದ್ರ ಬಗ್ಗೆ ಕರ್ನಾಟಕ ಸರ್ಕಾರ ಇರ್ಬೋದು, ಪುರಾತತ್ವ ಇಲಾಖೆಯದು ಯಾವುದೇ ಇರ್ಬೋದು, ಬೇಲೂರಿಗೆ ಯಾವ ಅಭಿವೃದ್ಧಿನೂ ಆಗಿಲ್ಲ ಇದುವರೆಗೂ ನಾವು ಕಂಡಂತೆ. ಇಲ್ಲಿ ವ್ಯವಸ್ಥಿತವಾಗಿ ಯಾವ್ದು ಯೋಜನೆ ಮಾಡಲ್ಲ. ಇದು ಹೇಳಿ ಕೇಳಿ ಬಂದು ಶಾಂತಿನಾಡು. ಇಲ್ಲಿ ಶಾಂತಿನಾಡು ಆಗಿರೋದ್ರಿಂದ ಯಾವುದೇ ಅಧಿಕಾರಿ ಬಂದ್ರು ಇಲ್ಲಿ ಅವರು 1-2 ವರ್ಷ ಇರ್ತಾರೋ, 3 ವರ್ಷದ ಅವಧಿ ಇರ್ತಾರೋ, 5 ವರ್ಷ ಇರ್ತಾರೋ, ಅಷ್ಟರೊಳಗಡೆ ಅವ್ರು ಬೇಕಾದ ಸವಲತ್ತು ಸಲಕರಣೆಗಳೆಲ್ಲ ಮಾಡ್ಕೊಂಡು ಇಲ್ಲೇ ಸೈಟ್ ತಗೊಂಡು ಇಲ್ಲೇ ಮನೆ ಕಟ್ಟಿ ಟ್ರಾನ್ಸ್ಫರ್ ಆಗಂತ ವ್ಯವಸ್ಥೆ ಈ ತಾಲೂಕಲ್ಲಿ ನಡೀತಾ ಇದೆ. ಎಸ್, ಎಲ್ಲರಿಗೂ ನೆನಪು ಚೆನ್ನಾಗಿದೆ. 2023 ಚುನಾವಣೆಯಲ್ಲಿ ನಿಮಗೆ ಸಿಕ್ಕಂತ ಗೆಲುವು, ನಿಮ್ಮನ್ನ ಗೆಲ್ಲಿಸಿ ವಿಧಾನಸೌಧಕ್ಕೆ ಕರ್ಕೊಂಡೋಗಿ ಬಿಟ್ಟಂತ ಮತದಾರರಿಗೆ ಕೊನೆಯದಾಗಿ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ನನ್ನ ವಿಶೇಷವಾಗಿ ಬೇಲೂರು ವಿಧಾನಸಭಾ ಕ್ಷೇತ್ರದ ಮತದಾರರು ನನ್ನನ್ನು ಕ್ಷೇತ್ರದ ಶಾಸಕನಾಗಿ ನೋಡಿಲ್ಲ, ಒಬ್ಬ ಸೇವಕನಾಗಿ, ಅವ್ರ ಮನೆಯ ಮಗನಾಗಿ, ಅಣ್ಣ ತಮ್ಮನಾಗಿ ನೋಡಿದರೆ
ಅವ್ರಿಗೆ ಅದಕ್ಕೆ ಚ್ಯುತಿ ಬರದಂಗೆ ಪ್ರಾಮಾಣಿಕವಾಗಿ ನಾನು ಸಹ ಯಾವುದೇ ಜಾತಿ ಧರ್ಮ ಇಲ್ದಂಗೆ ನೇರವಾಗಿ ಒಬ್ಬೊಬ್ಬರನ್ನೇ ಭೇಟಿ ಮಾಡಿ ಅವರಿಗೆ ಆಗುವಗಳನ್ನ ಸ್ಪಂದಿಸಿ ಕೆಲಸವನ್ನು ಮಾಡಿಕೊಡ್ತಾ ಇದ್ದೀನಿ. ಹಾಗಾಗಿ ಎಲ್ಲರ ವಿಶ್ವಾಸ ಇದೆ. ಮುಂದಿನ ದಿವಸಗಳಲ್ಲಿ ನಾನು ಓದಂಥ ಕಡೆಯಲ್ಲೆಲ್ಲ ಅದನ್ನೇ ಹೇಳ್ತಾ ಇರ್ತೀನಿ, ಭಗವಂತನ ಆಶೀರ್ವಾದ ನಿಮಗಿರಲಿ, ನಿಮ್ಮ ಆಶೀರ್ವಾದ ನನ್ನ ಮೇಲೆ ಇರಲಿ. ಸೂಪರ್. ಅವರು ಅದನ್ನು ಹೇಳ್ತಾ ಇರ್ತಾರೆ, ನಮ್ಮ ಆಶೀರ್ವಾದ ಯಾವಾಗಲೂ ಇರುತ್ತೆ ಅಂತಕ್ಕಂಥದ್ದು. ಇವತ್ತು ಎಲ್ಲರ ಆಶೀರ್ವಾದ ಇದೆ. ಪ್ರಾಮಾಣಿಕವಾಗಿ ಭ್ರಷ್ಟಾಚಾರ ರಹಿತವಾಗಿ ಉತ್ತಮ ಆಡಳಿತವನ್ನು ಕೊಡಬೇಕು ಅಂತ ನಿರೀಕ್ಷೆನಲ್ಲಿ ನಾನು ಜನಸಾಮಾನ್ಯರಲ್ಲಿ ಒಬ್ಬನಾಗಿ ಕೆಲಸವನ್ನು ಮಾಡ್ತಾ ಇದ್ದೀನಿ. ಅದಕ್ಕೆ ಆಶೀರ್ವಾದ ಮಾಡಿದರೆ ಅವರಿಗೆ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತೀನಿ. ನಮ್ಮ ಬೆನ್ನು ನಮಗೆ ಕಾಣಲ್ಲ, ಕರೆಕ್ಟ್. ನಮ್ಮ ದೃಷ್ಟಿ ನೇರ ದೃಷ್ಟಿ ಇರುತ್ತೆ. ನಾನು ಹೋಗ್ತಕ್ಕಂಥ ದಾರಿ ಸರಿ ಇದೆ ಅನ್ಕೊಂಡಿರ್ತೀವಿ, ಆದರೆ ನಮ್ಮ ಬೆನ್ನನ್ನು ಕಾಣ್ತಕ್ಕಂಥದ್ದು ನನ್ನೊಬ್ಬನ ಬಿಟ್ಟು ಬೇರೆ ಎಲ್ಲರಿಗೂ ಕಾಣುತ್ತೆ. ನನ್ನ ನ್ಯೂನ್ಯತೆಗಳೇನಾರ ಇದ್ದರೆ ಜನಸಾಮಾನ್ಯರಲ್ಲಿ ತಾವು ತಿಳ್ಕೊಂಡು ಅದನ್ನು ಮಾಹಿತಿ ಕೊಟ್ಟರೆ ಅದನ್ನೂ ಸಹ ತಿತ್ಕೊಂಡು ಕೆಲಸವನ್ನು ಮಾಡ್ಕೊಂಡು ಹೋಗ್ತೀವಿ. ಎಸ್ ವೀಕ್ಷಕರೇ, ಬೇಲೂರು ವಿಧಾನಸಭಾ ಕ್ಷೇತ್ರದ ಮತದಾರ ನೀವಾಗಿದ್ದಲ್ಲಿ ಈ ಸಂದರ್ಶನ ನೋಡ್ತಾ ಇರೋ ದಯವಿಟ್ಟು ಕಾಮೆಂಟ್ ಮೂಲಕ ತಿಳಿಸಿ. ನಿಮ್ಮ ಕ್ಷೇತ್ರದ ಸಮಸ್ಯೆ ಏನಂತ ಅವ್ರಿಗೂ ತಲುಪುತ್ತೆ. ನಿಜ ನೋಡಿ, ಬೇಲೂರು ಇತಿಹಾಸದಲ್ಲಿ ಯಾವ ಶಾಸಕರು ಮಾಡಿದಂಥ ಅತಿ ದೊಡ್ಡ ಕೆಲಸ ರಸ್ತೆ ಅಗಲೀಕರಣ. ಅದಕ್ಕೆ ಆಗಲೇ ಅದರಲ್ಲಿ ಸಕ್ಸಸ್ ಕೂಡ ಆಗಿದ್ದಾರೆ. ಕೆಲಸ ಶುರು ಆಗಬೇಕು. ಮತ್ತು ಬೇಲೂರಲ್ಲಿ ಇರುವಂಥ ಸಮಸ್ಯೆ ಯಾತ್ರಿ ನಿವಾಸ, ಶೌಚಾಲಯಗಳು, ಮತ್ತೊಂದು ಮಗದೊಂದು ಎಲ್ಲವನ್ನ ನಾನು ಮಾಡಿಕೊಡ್ತೀನಿ. ನಾನು ಜನನಾಯಕ ಅಲ್ಲ, ನಾನು ಜನಸೇವಕ ಅನ್ನೋದು ತುಂಬಾ ಹಂಬಲ್ಲು, ತುಂಬಾ ಸಿಂಪಲ್ಲು. ನನಗಾದಂಥ ಪರ್ಸನಲ್ ಫೀಲಿಂಗ್ ಇದು ಬೇಲೂರು ಶಾಸಕರಾದಂತಹ ಸುರೇಶ್ ಅವರ ಮಾತು. ದಯವಿಟ್ಟು ಕಾಮೆಂಟ್ ಮೂಲಕ ತಿಳಿಸಿ ನಿಮ್ಮ ಸಮಸ್ಯೆಗಳನ್ನು, ಹಾಗೆ ಸಂದರ್ಶನದ ಬಗ್ಗೆ. ಇದೇ ಇವತ್ತಿನ ವಿಶೇಷ. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.